ನಮಸ್ತೆ. ನಮಸ್ಕಾರ. ಅಕ್ಕ, ನಾವು ಇವತ್ತು ಭಾರತೀಯ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತಾಡೋಣ. ಯಾಕಂದರೆ ನಾವು ಬಹಳಷ್ಟು ಬಾರಿ ಹೇಳೋದಿದೆ, ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಇವತ್ತು ಇದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ವಿದ್ಯಾರ್ಥಿಗಳು ಹೀಗೆ ಇರ್ತಾ ಇರಲಿಲ್ಲ, ಅನೈತಿಕ ಮೌಲ್ಯ ಆಗಿರ್ಬೋದು, ಸಮುದಾಯ ಪ್ರಜ್ಞೆ ಆಗಿರ್ಬೋದು, ಇವೆಲ್ಲವೂ ಬೇರೆಯದೇ ರೀತಿ ಇರ್ತಾ ಇತ್ತು ಅಂತ. ಹಾಗಾಗಿ ನನಗೊಂದು ಕುತೂಹಲ ಇದೆ, ಆ ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿತ್ತು, ಆ ಗುರುಕುಲ ಶಿಕ್ಷಣ ಪದ್ಧತಿ ಹೇಗಿತ್ತು, ಅಲ್ಲಿ ವಿದ್ಯಾರ್ಥಿಗಳು ಅದೇ ರೀತಿ ಶಿಕ್ಷಕರ ಮಧ್ಯ ಯಾವ ರೀತಿಯಾದಂಥ ಒಂದು ಬಾಂಧವ್ಯ ಇತ್ತು, ಆ ವಾತಾವರಣ ಹೇಗಿತ್ತು, ಆ ಬೋಧನಾ ಕ್ರಮ ಯಾವ ರೀತಿ ಇತ್ತು, ಚಟುವಟಿಕೆ ಯಾವ ರೀತಿ ನಡೀತಾ ಇತ್ತು, ಪ್ರತಿದಿನ ಅಲ್ಲಿ ಏನೇನಾಗ್ತಾ ಇತ್ತು. ನಾವೀಗ ಸಿನಿಮಾಗಳಲ್ಲಿ ಬಹಳಷ್ಟು ತೋರಿಸ್ತಾರಪ್ಪ, ಗುರುಕುಲ ಅಂತ ಹೇಳಿದ್ರೆ ಒಂದು ಓಪನ್ ಫೀಲ್ಡ್, ಅಲ್ಲಿ ಒಂದು ಹೋಮ ಕುಂಡದ ಎದುರು ಕೂತ್ಕೊಂಡು ಶಿಕ್ಷಣವನ್ನು ಹೇಳ್ಕೊಡುವಂಥದ್ದು. ಈ ರೀತಿಯಾಗಿ ಅಂದರೆ ಗುರುಕುಲ ಗುಡಿಸ್ಲು, ಆ ಒಂದು ಗುಡಿಸ್ಲು ಅಂದ್ರೆ ಗುರುಕುಲ ಶಿಕ್ಷಣ ಪದ್ಧತಿ ಅಂದ್ರೆ ಏನು ಇಲ್ಲ ಅನ್ನುವ ಆ ಒಂದು ಮನಸ್ಥಿತಿಯನ್ನ ತುಂಬುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಗುರುಕುಲ ಶಿಕ್ಷಣದಷ್ಟು ರಿಚ್ ಆಗಿ ಬೇರೆ ಯಾವುದೇ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ರೀತಿ ಇತ್ತು ಅಕ್ಕ, ಆಮೇಲೆ ಆ ಅವನತಿ ಹೇಗಾಯಿತು ಕೊನೆಗೆ ಅನ್ನುವಂಥದ್ದು. ಈ ಪ್ರಶ್ನೆಗಳೆಲ್ಲ ಒಂದೊಂದಕ್ಕೂ ಸುಮಾರು ಸುದೀರ್ಘ ಉತ್ತರವನ್ನೇ ಕೊಡಬೇಕಾಗುತ್ತೆ. ತುಂಬ ಇವೆ ವಿಚಾರಗಳು. ನನ್ನ ಮಿತಿಯಲ್ಲಿ ನಾನು ಹೇಳೋ ಪ್ರಯತ್ನ ಪಡ್ತೀನಿ. ಮೊದಲು ನಾನು ಐನ್ಸ್ಟೀನಿನ ಒಂದು ಮಾತನ್ನು ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಉಲ್ಲೇಖ ಮಾಡೋದಕ್ಕೆ. ಆಲ್ಬರ್ಟ್ ಐನ್ಸ್ಟೀನ್ ನಮಗೆಲ್ಲ ಗೊತ್ತಿದೆ, ವಿಶ್ವವಿಖ್ಯಾತ ವಿಜ್ಞಾನಿ ಮತ್ತು ಫಿಸಿಸಿಸ್ಟ್ ಆ್ಯಂಡ್ ಮ್ಯಾಥಮೆಟಿಷಿಯನ್. ಆತ ಹೇಳ್ತಾನೆ, ವಿ ಓವ್ ಅ ಲಾಟ್ ಟು ದ ಹಿಂದೂಸ್ ಹೂ ಟಾಟ್ ಅಸ್ ಹೌ ಟು ಕೌಂಟ್, ವಿದೌಟ್ ವಿಚ್ ನೋ ವರ್ತ್ ವೈಲ್ ಸೈಂಟಿಫಿಕ್ ಡಿಸ್ಕವರಿ ಕುಡ್ ಹ್ಯಾವ್ ಬೀನ್ ಮೇಡ್. ನಾವು ಹಿಂದೂಗಳಿಗೆ ತುಂಬ ಋಣಿಗಳಾಗಿರಬೇಕು, ಏಕೆಂದರೆ ನಮಗೆ ಇದು ಲೆಕ್ಕ ಹಾಕೋದನ್ನು ಕಲಿಸಿದ್ರು. ಅದಿಲ್ಲದೆ ಹೋದರೆ ಇನ್ಯಾವ ಸೈನ್ಸು, ಯಾವ ಡಿಸ್ಕವರಿ. ನಿಜವಾಗ್ಲೂ ಬಹಳ ಪ್ರಾಥಮಿಕವಾದಂತಹ ವಿಜ್ಞಾನ ಗಣಿತಗಳ ಸೀಡ್ ಐಡಿಯಾಸ್, ಸೀಡ್ ಕಾನ್ಸೆಪ್ಟ್ಸ್, ಬೀಜಪ್ರಾಯವಾದಂತಹ ಮೂಲಭೂತವಾದಂತಹ ಕಲ್ಪನೆಗಳನ್ನು, ಆಲೋಚನೆಗಳನ್ನು ಮತ್ತು ಪ್ರಯೋಗ ಸಿದ್ಧವಾದಂಥ ಅನುಭವಗಳನ್ನು ಎಲ್ಲ ದಾಖಲೆ ಮಾಡಿ ಕೊಟ್ಟು ಜಗತ್ತಿಗೂ ಕಲಿಸಿದ್ರು ಅಂತ ಐನ್ಸ್ಟೀನ್ ಹೇಳ್ತಾರೆ. ಯಾಕೆ ಐನ್ಸ್ಟೀನ್ ಹೆಸರು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಮಗೆಲ್ಲ ನಾವು ಹೇಳಿದ್ರೆ ಬೆಲೆ ಇಲ್ಲ. ಕರೆಕ್ಟ್. ಸ್ವಲ್ಪ ಕಲೋನಿಯಲ್ ಹ್ಯಾಂಗ್ ಓವರಲ್ಲೇ ಇದ್ದೀವಿ ನಾವು. ಎಲ್ಲರೂ ಆಚೆಯವ್ರು ಬಂದು ಹೇಳಿದಾಗ ವಾವ್ ಅಂತ ಅನಿಸುತ್ತೆ. ಸರಿ ಇರಲಿ, ಆಚೆಯಲ್ಲಿ ಎಲ್ಲರೂ ಪ್ರಾಮಾಣಿಕರಲ್ಲ, ಬಟ್ ಐನ್ಸ್ಟೀನ್ ಅಂಥವರು ಪ್ರಾಮಾಣಿಕವಾದ ವಿದ್ಯಾ ವ್ರತಿಗಳು. ಅಂಥವ್ರು ಹೇಳಿದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಕೆಲವರು ವಿ ಓ ಲಾಟ್ ಟು ದ ಹಿಂದೂಸ್ ಅಂತಿದೆಯಲ್ಲ, ಹಿಂದೂ ಶಬ್ದ ತೆಗೆದ್ಬಿಟ್ಟು ಇಂಡಿಯನ್ ಹಾಕಿದ್ದಾರೆ. ಅಂದರೆ ಹಿಂದೂಗಳು ಕ್ರೆಡಿಟ್ ಹೋಗೋದು ಬೇಡ ಅಂತ. ಇರಲಿ, ಒಟ್ಟಿನಲ್ಲಿ ಮೂಲ ಇದು ಹೀಗಿದೆ. ಈಗ ನಾವು ಶಿಕ್ಷಣ ಪದ್ಧತಿ ಅಂತ ನೋಡಿದ್ರೆ ಇದು ತುಂಬ ಹಳೆಯದು ಅಂತ ಗೊತ್ತಾಗುತ್ತೆ. ಇದಕ್ಕೆ ಅಟ್ಲೀಸ್ಟ್ 7-8,000-10,000 ವರ್ಷಗಳ ಒಂದು ಇತಿಹಾಸ ಇದೆ. ಯಾವುದನ್ನು ರೆಕಾರ್ಡೆಡ್ ಅಥವಾ ರಿಟರ್ನ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅದು ನಮಗೊಂದು 2-3 ಸಾವಿರ ವರ್ಷದಿಂದ ಪುಸ್ತಕಗಳ, ಶಾಸನಗಳ ಆಧಾರದಲ್ಲಿ ನಮಗೆ ಸಿಕ್ಕತ್ತೆ. ತತ್ಪೂರ್ವದಲ್ಲಿ ಇರಲಿಲ್ಲ ಅಂತಲ್ಲ, ಬಟ್ ತತ್ಪೂರ್ವದಲ್ಲಿ ಶಿಲಾಶಾಸನಗಳಾಗಲಿ ಅಥವಾ ಆವಾಗ ಬರೆದ ಪುಸ್ತಕಗಳು ಈಗ ಲಭ್ಯ ಇರೋದಿಲ್ಲ, ಸಾಧ್ಯ ಆಗೋದಿಲ್ಲ. ಮೌಖಿಕ ಪದ್ಧತಿಯೇ ಹೆಚ್ಚಾಗಿತ್ತು. ಆದರೆ ನಮಗೆ ವೇದದಲ್ಲಿ, ವೇದಾಂತದ ಭಾಗದಲ್ಲಿ, ಪುರಾಣಗಳಲ್ಲಿ, ಪುರಾಣನೂ ಸ್ವಲ್ಪ ಆಮೇಲೆ ಬಂದದ್ದೇ, ರಾಮಾಯಣ ಮಹಾಭಾರತಾದಿಗಳಲ್ಲಿ ಆ ಕಾಲದ ಸಮಾಜ, ಅದೆಲ್ಲ ವೇದ ಸಮಾಜ, ಅತ್ಯಂತ ಹಳೆಯ ಭಾರತೀಯ ಸಮಾಜದ ಚಿತ್ರಣ ಸಿಕ್ಕತ್ತೆ. ಅಲ್ಲಿ ನಮಗೆ ಗುರುಕುಲ ಪದ್ಧತಿ ಇತ್ತು, ಶಿಕ್ಷಣ ಇತ್ತು. ಮಕ್ಕಳು ಒಂದು ಅಂದರೆ ಶೈಶವ ದಾಟಿ ಬಾಲ್ಯ, 1-2 ವರ್ಷದವರೆಗೂ ಶೈಶವ ಅಂತಲೇ ಇಟ್ಕೋಬೋದು, ಇನ್ಫೆನ್ಸಿ, ಪಾಪು ಅದು ಮಗು. 2 ವರ್ಷದಿಂದ ಆಚೆಗೆ ಸ್ವಲ್ಪ ಮಾತುಗೀತು, ಗಮನಿಸೋದು, ಸುಖ ದುಃಖ ಸಂವೇದನೆಗಳು, ಅವ್ರು ಬೇಕು ಇವ್ರು ಬೇಡ ಅನ್ನೋದು, ಇದೆಲ್ಲ ಶುರುವಾಗುತ್ತೆ. ಆಲೋಚನೆ, ಬುದ್ಧಿ ಸ್ವಲ್ಪ ಚಿಗುರಿರುತ್ತೆ. ಅದನ್ನು ಬಾಲ್ಯ ಅಂತ ಹೇಳ್ತಾರೆ. 8 ವರ್ಷದವರೆಗೂ ಬಾಲ್ಯ, ಹೆಚ್ಚು ಕಡಿಮೆ 3-8 ವರ್ಷ ಅಂತ ಅಂದಾಜು ಮೇಲೆ. 8 ವರ್ಷಕ್ಕೆ ಕೌಮಾರ್ಯ ಶುರುವಾಗುತ್ತೆ. 8-12 ಅಥವಾ 16 ಅಂತಲೇ ಇಟ್ಕೊಳ್ಳಿ. ಕೌಮಾರ್ಯದಲ್ಲಿ 2 ಭಾಗ ಅಂತ ಇಟ್ಕೋಬೋದು, ಮೊದಲ ಭಾಗ, 2ನೇ ಭಾಗ. ಈ ಕೌಮಾರ್ಯ ಏನಿದೆ ಅಲ್ಲಿಯವರೆಗೂ ನಾವು ಮಕ್ಕಳನ್ನು ಮುದ್ದಿಸ್ಬೇಕು. ಲಾಲಯೇತ್ ಅಂತ, ಪಂಚವರ್ಷಾಣಿ ಲಾಲಯೇತ್, ಮೊದಲ 5 ವರ್ಷ ಬರೀ ಮುದ್ದು ಮಾಡಬೇಕು ಮಕ್ಕಳನ್ನ. ಅವ್ರಿಗೆ ಏನೋ ಟ್ರೈನಿಂಗ್ ಕೊಡೋದು, ಶಿಕ್ಷಣ ಕೊಡೋದು, ಅದು ಮಾಡಿ ಯಾವ ನಿಯಮಗಳನ್ನು ಕೊಡಬಾರ್ದು, ಚೆನ್ನಾಗಿ ಮುದ್ದು ಮಾಡಬೇಕು. ಅಂದರೆ ಅವ್ರಿಗೆ ಚೆನ್ನಾಗಿ ಊಟ ಕೊಟ್ಟು ನಿದ್ರೆ ಮಾಡಿಸಿ, ಹಾಡಿ, ಲಾಲಿ ಹಾಡಿ, ಅವ್ರ ಜೊತೆ ಆಟ ಆಡಿ, ಅವ್ರಿಗೆ ಈ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು. ಆ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕತೆ ಮೂಡಬೇಕು. ಆಗ್ತಾನೆ ಬಂದಿದ್ದಾರಲ್ಲ ಪ್ರಪಂಚಕ್ಕೆ,
ಹಾಗಾಗಿ ಅವ್ರಿಗೆ ಏನು ಅರ್ಥ ಮಾಡ್ಕೊಳ್ಳೋ ಅಂದರೆ ದೊಡ್ಡ ಮಟ್ಟದ ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಬಂದಿರಲ್ಲ. ಆದರೆ ಎಲ್ಲೋ ಒಂದು ವಿವೇಚನೆ ನಡೀತಾ ಇರುತ್ತೆ, ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ. ಹಾಗಾಗಿ ಮಕ್ಕಳನ್ನ ಚೆನ್ನಾಗಿ ಮುದ್ದು ಮಾಡಿ ಒಳ್ಳೆ ಆರೋಗ್ಯ ಕೊಟ್ಟು ಮತ್ತು ಆ ಮೊದಲ 5-6 ವರ್ಷಗಳ ವಯಸ್ಸಿದೆಯಲ್ಲ ಅಷ್ಟರೊಳಗೆ ಅವರ ಸ್ವಭಾವ ರೂಪಿತವಾಗುತ್ತೆ ಅಂತ ಇವತ್ತಿನ ಸೈಕಾಲಜಿಸ್ಟು ಹೇಳ್ತಾರೆ. ಆವಾಗ ಅಮ್ಮ, ಅಜ್ಜಿ, ತಾತ, ಮನೆಯವರ ಸಂಪರ್ಕ, ಒಡನಾಟ, ಸ್ಪರ್ಶ, ತಾಯಿಯ ಸ್ಪರ್ಶ ನೋಡಿ. ಚಿಕ್ಕ ಮಕ್ಕಳು ನೋಡಿ ಹೋಗ್ತಾ ಬರ್ತಾ ಆಟ ಆಡ್ತಾ ಇರ್ತಾರೆ, ಬಂದು ಅಮ್ಮನ ಹಿಂಗೆ ಕಟ್ಕೊಂಡು ಮುದ್ದು ಮಾಡಿ ಹಂಗೆ ಅಪ್ಕೊಂಡು ಅಮ್ಮನ ಸೆರಗಿ ಹಿಂಗೆ ಮಾಡಿಕೊಂಡು ಮುಟ್ಬಿಟ್ಟು ಮತ್ತೆ ಓಡೋಗುತ್ತೆ. ಅದು ಅವ್ರಿಗೊಂದು ಎಮೋಷ್ನಲ್ ನೀಡ್. ಅದು ತಾಯಿಯ ಸ್ಪರ್ಶ, ತಾಯಿಯ ಮೈಯ ವಾಸನೆ, ಆಮೇಲೆ ತಾಯಿಯ ಮಾತುಗಳು, ತಾಯಿಯ ಸ್ನೇಹ, ತಾಯಿಯ ಧ್ವನಿ, ತಾಯಿಯ ಒಡನಾಟ, ಅವಳ ಪ್ರೀತಿ, ಅದು ತುಂಬ ಬೇಕು ಆ ವಯಸ್ಸಲ್ಲಿ. ತಂದೆ ತಾಯಿ, ಅಜ್ಜಿ ತಾತ, ಮನೆಯ ಪರಿಸರದಲ್ಲಿ ಮಕ್ಕಳು ಬೆಳಿಬೇಕು. ಈಗೆಲ್ಲ ಅನ್ಯಾಯವಾಗಿ 1.5 ವರ್ಷದ ಮಗುನೆಲ್ಲ ಎತ್ಕೊಂಡು ಹೋಗಿ ಪ್ರೇಯ ಹೋಮಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಆಯಾ ಅವನ ರೂಲ್ಸ್ ಕೊಡ್ತಾರೆ. ರೂಲ್ಸೇ ಕೊಡಬಾರ್ದು ಆ ವಯಸ್ಸಲ್ಲಿ, ಬಿಟ್ಟು ಬಿಡಬೇಕು ಅವ್ರನ್ನ ಪಳಗಿಸೋ ವಯಸ್ಸಲ್ಲ ಅದು. ಇವತ್ತು ಎಲ್ಲ ಅವ್ರು ಆಚೆ ಏನು ಮಾಡಿದೆ ಮಾಡಬೇಕು ಅನ್ನೋ ಹುಚ್ಚು ಬಂದಿದೆ. ಆದರೆ ಮಗುವಿಗೆ ಒಂದು ಆರಾಮವಾಗಿ ಸಂತೋಷವಾಗಿ ಓಡಾಡ್ಕೊಂಡು ಬಾಯಿ ತುಂಬ ಮಾತಾಡಿಸ್ಬೇಕು. ಏನೋ ಹಾಡು, ಶ್ಲೋಕ, ಶಿಶುಗೀತೆಗಳು, ಪದಗಳು ಹೇಳ್ಕೊಡೋದು, ಏನೋ ಒಂದು ಅಭಿನಯ ಹೇಳ್ಕೊಡೋದು, ಬಾ ಹೋಗು, ನೃತ್ಯ ಮಾಡಿಸೋದು, ತಿರುಗಿಸೋದು, ಕುಣಿಸೋದು, ಆಟಾಡಿಸೋದು, ಕೂಸುಮರಿ ಮಾಡೋದು, ಹೀಗೆ ಮಕ್ಕಳಿಗೆ ತುಂಬ ಪ್ರೀತಿ ಕೊಡಬೇಕು. 8 ವರ್ಷ ಆಗೋ ಹೊತ್ತಿಗೆ 8 ವರ್ಷಕ್ಕಿಂತ ಮುಂಚಿತವಾಗಿ ಏನೋ ಒಂದು 5 ವರ್ಷ ಅಥವಾ 3.5 ವರ್ಷ ಆಗೋ ಹೊತ್ತಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ನಮ್ಮಲ್ಲಿ ಅದೊಂದು ಸಂಸ್ಕಾರ. ಗರ್ಭಾಧಾನ ಆದಮೇಲೆ ಇದು ಜಾತಕರ್ಮ, ಮಗು ಹುಟ್ಟಿದ ಕ್ಷಣ ಮಾಡೋದು. ಆಮೇಲೆ ನಾಮಕರಣ ಸಂಸ್ಕಾರ ಇರುತ್ತೆ. ಆಮೇಲೆ ಚೂಡಾಕರ್ಮ ಇರುತ್ತೆ, ಅಂದರೆ ಕೂದಲು ಚೌಲ ಮಾಡೋದಿರುತ್ತೆ, ಚೌಲ ಮಾಡೋದಿರುತ್ತೆ. ಆಮೇಲೆ ಇದಿರುತ್ತೆ ಅನ್ನಪ್ರಾಶನ, ಮಧುಪ್ರಾಶನ, ಅದೆಲ್ಲ ಉಪಸಂಸ್ಕಾರಗಳು. ಇದು ಯಾವುದಿದೆ ಅಕ್ಷರಾಭ್ಯಾಸ, ಇದೊಂದು ಉಪಸಂಸ್ಕಾರ. ಅಕ್ಷರಾಭ್ಯಾಸ ಯಾವಾಗ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಒಂದು ಮೋಟಾರ್ ಸ್ಕಿಲ್ಸ್, ಚಿಕ್ಕ ಮಕ್ಕಳಿಗೆ ಬೇಬಿ ಫ್ಯಾಟ್ ಅಂತ ಇರ್ತೀವಿ ಗುಂಜಾಗಿ, ಅವ್ರಿಗೇನು ಮಾಡೋಕ್ಕಾಗಲ್ಲ, ಖಂಡಗಳು ಬೆಳೆದಿರಲ್ಲ, ಮಸಲ್ಸ್ ಇರಲ್ಲ, ಸೊ ಅಷ್ಟೊಂದು ಹಿಡ್ತಾ ಇರಲ್ಲ. ಒಂದು ಸ್ವಲ್ಪ ಅದು ಶುರು ಆಗುತ್ತೆ, ಅವರೇ ಬರೆಯೋಕ್ಕೆ ಶುರು ಮಾಡ್ತಾರೆ. ಗೋಡೆ ಮೇಲೆ ಬರೆಯೋದು, ಹಿಡಿಯೋದು, ಮಾಡೋದು, ಗೀಚೋದು ಅವ್ರಿಗೆ ಒಳಗಿಂದ ಬರುತ್ತೆ. ಅದನ್ನು ಗಮನಿಸಿದಾಗ ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಇಲ್ಲಿಂದ ಈ ಫಾರ್ಮಲ್ ಎಜುಕೇಷನ್, ಔಪಚಾರಿಕ ಶಿಕ್ಷಣ ಶುರುವಾಗುತ್ತೆ. ಆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಯಾರು ತಂದೆ ತಾಯಿಯೇ ಮಾಡಿಸ್ತಾರೆ, ಶಾಲೆಯಲ್ಲಿ ಮಾಡಿಸಲ್ಲ. ತಂದೆ ತಾಯಿ ತಮ್ಮ ಮಡ್ಲಲ್ಲಿ ಕೂಡಿಸ್ಕೊಂಡು, ಎಲ್ಲಿ ಮಗುವಿಗೆ ತುಂಬ ಕಂಫರ್ಟ್ ಇರುತ್ತೋ, ಆರಾಮ ಇರುತ್ತೋ, ತಂದೆ ತಾಯಿ ತಮ್ಮ ಮಡ್ಲಲ್ಲೇ ಕೂಡಿಸ್ಕೊಂಡು ಅಕ್ಕಿಯ ಮೇಲೆ ಓಂಕಾರವನ್ನು ಬರೆಸಿ ಆಕಾರ, ಈಕಾರ, ಉಕಾರ ಒಂದೊಂದಾಗಿ ಕಲಿಸ್ತಾ ಹೋಗ್ತಾರೆ. ಅಂದರೆ ಮನೆಯಲ್ಲೇ ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ಅದು ಆ ತಾಯಿಯೇ ಒಂದೊಂದೇ ಅಕ್ಷರ ಪರಿಚಯ ಮಾಡಿಸ್ತಾ ಹೀಗೆ ಅಕ್ಷರಾಭ್ಯಾಸ. ನಮ್ಮನ್ನು ಇಲ್ಲಿಟ್ರೇಟ್ ಪೀಪಲ್ ಅಂತ ಬ್ರಿಟಿಷ್ ಎಜುಕೇಷನ್, ಮೆಕಾಲೆ ಎಜುಕೇಷನು, ವಾಮಪಂಥೀಯರು ಹೇಳ್ತಾರಲ್ಲ, ನಾನ್ಸೆನ್ಸ್. ಅದು ಅಕ್ಷರಾಭ್ಯಾಸ ಒಂದು ಸಂಸ್ಕಾರ. ಇವಾಗಂತೂ ಯಾರಾದರೂ ಕುಲಗುರುಗಳ ಹತ್ರ, ಸ್ವಾಮಿಗಳ ಹತ್ರ, ದೊಡ್ಡವ್ರ ಹತ್ರ, ವಿದ್ಯಾವಂತರ ಹತ್ರ ಕೂಡ ಮಾಡಿಸ್ತಾರೆ. ಬಟ್ ವಾಸ್ತವಿಕವಾಗಿ ಮಾಡಬೇಕಾದ ತಂದೆ ತಾಯಿಯೇ ತಮ್ಮ ಮಡ್ಲಲ್ಲಿ ಕೂಡಿಸ್ಕೊಂಡು ಮಗುವಿಗೆ ಬರೆಸ್ತಾರೆ. ಆಗ ಮಗು ಎಂಜಾಯ್ ಮಾಡುತ್ತೆ. ಮತ್ತೆ ನೋಡಿ, ಮರಳಲ್ಲಿ ಬರ್ಸೋದು, ಅಕ್ಕಿ ಮೇಲೆ ಬರ್ಸೋದು, ಹೀಗೆ. ಆಮೇಲೆ ಬಳಪ, ಫಸ್ಟ್ ಮೊದಲು ಅದಕ್ಕೆ ಕೈ ಓಡೋದು ಗೊತ್ತಾಗಬೇಕು, ಆಮೇಲೆ ಹಿಡ್ಕೊಂಡು ಬರೆಯೋದಕ್ಕೆ ಇನ್ನು ಸ್ವಲ್ಪ ಮಗು ಪಳಗಬೇಕು. ಅಕ್ಷರಗಳು ಪರಿಚಯ ಮಾಡಿಸ್ತಾರೆ. ಅಥವಾ ನಾವು ಹೀಗೂ ಮಾಡ್ಬೋದು, ನಾನು ಮಾಡ್ತಾ ಇದ್ದೆ, ಕ್ಯಾಲೆಂಡರಲ್ಲಿ ತೋರಿಸೋದು ನೋಡಿದ್ದು ಇದು ಈ, ಇದು ಉ, ಹಾಗೆ ಕ್ವಿಜ್ ಥರ ಮಾಡೋದು. ಮಗು ಕಲಿತಾ ಹೋಗುತ್ತೆ ಆ ರೂಪಗಳನ್ನು. ಹೀಗೆ ಮಾನಸಿಕವಾಗಿ ಆ್ಯಕ್ಚುಲಿ ಅಕ್ಷರಾಭ್ಯಾಸ ಅಂತ ಮಾಡಿದ್ರು ಅದು ಮನಸ್ಸಿನಲ್ಲಿ ಕಲಿತಾ ಇರುತ್ತೆ ಮಗು. ತುಂಬ ಅಚ್ಚುಕಟ್ಟಾಗಿ ಬರೆಯೋಕ್ಕೆ ಕಲ್ತಿದೆ ಅಂತಲ್ಲ, ಆದರೆ ಅಕ್ಷರಗಳನ್ನು ಗುರ್ತಿಸೋಕ್ಕೆ ಶುರು ಮಾಡುತ್ತೆ. ಈ ಅಕ್ಷರಾಭ್ಯಾಸ ಆದಮೇಲೂ ಒಂದು 2-3 ವರ್ಷ ಆದಮೇಲೆ ತುಂಬ ಚುರುಕಾಗಿದ್ದರೆ ಮಕ್ಕಳು, ತುಂಬ ಚಿಕ್ಕ ವಯಸ್ಸಲ್ಲೇ ಕೆಲವು ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಸ್ಫುಟವಾಗಿ ಬಂದುಬಿಡುತ್ತೆ, ಒಂದು ಆಲೋಚನಾ ಶಕ್ತಿ ಬೆಳೆದಿರುತ್ತೆ, ಒಂದು ಮಟ್ಟದ ಪ್ರೌಢಿಮೆ ಭಾಳ ಚಿಕ್ಕ ವಯಸ್ಸಲ್ಲಿ ಬಂದುಬಿಡುತ್ತೆ. ಅಂಥವ್ರಿಗೆ ಮಾತ್ರವೇ 5ನೇ ವಯಸ್ಸಿನಲ್ಲಿ ಬ್ರಹ್ಮೋಪದೇಶ ಮಾಡ್ಬೋದು ಮತ್ತು ಉಪನಯನ ಅಂದರೆ ಗುರುಕುಲಕ್ಕೆ ಕರ್ಕೊಂಡು ಹೋಗೋದು. ಮಿಕ್ಕವರೆಲ್ಲರಿಗೂ ಕೂಡ ಸಾಮಾನ್ಯವಾಗಿ 8 ವರ್ಷಕ್ಕೆ ಉಪನಯನ. ಅದರಲ್ಲೂ ಕೆಲವು ಕುಲಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿವೆ. ಬ್ರಾಹ್ಮಣ ಕುಲದಲ್ಲಿ 8 ವರ್ಷ, ಕ್ಷತ್ರಿಯ ಕುಲದಲ್ಲಿ 10 ವರ್ಷ, ವೈಶ್ಯ ಕುಲದಲ್ಲಿ 12 ವರ್ಷ ಅಂತ ಇದೆ. ಯಾಕಪ್ಪ ಹಾಗೆ ಅಂದರೆ ಅವ್ರಿಗೆ ವೃತ್ತಿ ಶಿಕ್ಷಣವೇ ಪ್ರಧಾನವಾಗುತ್ತೆ. ಈಗ ಕ್ಷತ್ರಿಯರಲ್ಲಿ ಅವರು ಕುದುರೆ ಓಡಿಸೋದು, ರಥ ಓಡಿಸೋದು, ಈಜೋದು, ಹತ್ತೋದು, ಇಳಿಯೋದು, ಧುಮ್ಕೋದು, ಮಾರ್ಷಿಯಲ್ ಆರ್ಟ್ಸು,
ಯುದ್ಧ ವಿದ್ಯೆ, ಈ ಪ್ರಾಕ್ಟಿಕಲ್ ಎಜುಕೇಷನ್ ಜಾಸ್ತಿ ನಡೀತಾ ಇರುತ್ತೆ. ಸೊ ಥಿಯರಿಟಿಕಲ್ ಎಜುಕೇಷನ್ ಆಮೇಲೆ ಇತ್ತ. ಬ್ರಾಹ್ಮಣ ಇದರಲ್ಲಿ ಸಾಮಾನ್ಯವಾಗಿ ಥಿಯರಿಟಿಕಲ್ಲೇ ಜಾಸ್ತಿ, ಹಾಗಾಗಿ ಅವ್ರಿಗೆ ಬೇಗ ಶುರು ಮಾಡ್ತಾಯಿದ್ರು. ಮತ್ತು ಈ ಬ್ರಹ್ಮೋಪದೇಶ ಆದಮೇಲೆ ಒಂದು ಮಟ್ಟಕ್ಕೆ ಓದೋಕ್ಕೆ ಬರೆಯೋದಕ್ಕೆ ಗುಡ್ಸೋದಕ್ಕೆ ಮಗುಗೆ ಬಂದಿರುತ್ತೆ. ಜೊತೆಗೆ ಸಾಕಷ್ಟು ಮಾತಾಡ್ಸೋರು, ಅಮರಕೋಶ ಹೇಳ್ಕೊಡೋದು, ಶ್ಲೋಕಗಳು ಹೇಳ್ಕೊಡೋದು, ಪದ್ಯಗಳು ಹೇಳ್ಕೊಡೋದು, ಗಾದೆಗಳು ಹೇಳ್ಕೊಡೋದು, ಅದರ ಅರ್ಥ ಹೇಳೋದು, ನಗಿಸೋದು, ಕತೆ ಹೇಳೋದು, ಹೀಗೆ ಆ ವಯಸ್ಸಲ್ಲಿ ಮಕ್ಕಳನ್ನು ಕೂಲಿ ಮಠ ಅಂತ, ಆಮೇಲೆ ಮನೆಯ ಹತ್ತಿರದ ಯಾವುದಾದ್ರೂ ದೇವಸ್ಥಾನದಲ್ಲೋ, ಪ್ರತಿ ಊರಲ್ಲೂ ಪ್ರತಿ ಹಳ್ಳಿಯಲ್ಲೂ ಒಂದು ಪ್ರಮುಖ ದೇವಸ್ಥಾನ ಒಂದಿರುತ್ತೆ, ಚಿಕ್ಕ ಚಿಕ್ಕ ದೇವಸ್ಥಾನಗಳಿರುತ್ತವೆ. ಆ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಒಂದು ಪಾಠಶಾಲೆ ಇರುತ್ತೆ. ಅದನ್ನು ಕೂಲಿ ಮಠ ಅಂತಲೂ ಹಿಂದೆ ಕರೆಯೋರು. ಹಿಂದಿನ ಪೀಳಿಗೆವರೆಗೂ ಇತ್ತದು. ನಮ್ಮ ತಾಯಿ ತಂದೆ ಕಾಲದಲ್ಲೂ ಮಗು ಕೂಲಿ ಮಠಕ್ಕೆ ಹೋಗುತ್ತೆ ಅಂತ. ಈಗ ಅದೆಲ್ಲ ಹೊರಟೋಗಿದೆ. ಪ್ರೈಮರಿ ಸ್ಕೂಲ್ ಹೋಗುತ್ತೆ, ಲೋವರ್ ಪ್ರೈಮರಿ, ಇಂಗ್ಲೀಷ್ ಪದಗಳು ಬಂದು ಎಲ್ಲ ಹಾಳು ಮಾಡಿವೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಸರಳವಾದ ಸಂಖ್ಯೆಗಳು, ನಂಬರ್ಸು, ಸಂಖ್ಯೆಗಳು, ಚಿಕ್ಕ ಚಿಕ್ಕ ಕಾಗುಣಿತ, ಅಕ್ಷರಗಳು, ವರ್ಣಮಾಲೆ, ಹಾಡುಗಳು, ಸೂತ್ರಗಳು, ಶ್ಲೋಕಗಳು, ಪದ್ಯಗಳು, ಗಾದೆಗಳು, ತುಂಬ ಕಥೆಗಳು, ಒಂದಷ್ಟು ಹಾಡುಗಳು, ಮತ್ತು ಊರಿನ ಚರಿತ್ರೆ, ಇಲ್ಲಿನ ನರನಾರಿಯರ ಚರಿತ್ರೆ, ರಾಜನ ಚರಿತ್ರೆ, ಆ ಊರು, ಆ ಪ್ರಾಂತದ ಮಹಿಮೆ, ಆ ನದಿಯ ಬಗ್ಗೆ, ಆ ಬೆಟ್ಟದ ಬಗ್ಗೆ, ಆ ಊರಿನ ದೇವರ ಬಗ್ಗೆ ಕಥೆಗಳು, ಆ ಕಥೆಗಳನ್ನು ಹಾಡಿನ ಮೂಲಕ ಹೇಳ್ಕೊಡೋರು. ಈಗ ಉದಾಹರಣೆಗೆ ನಮ್ಮ ಕನ್ನಡ ಸಿನಿಮಾಗಳದೆಲ್ಲ ಹೊರಟೋಗಿದೆ, ಹಿಂದೆ ಇತ್ತು. ಈಗ ಹಂಪೆಯ ಬಗ್ಗೆ ಒಂದು ಅಪಾರ ಕೀರ್ತಿ ಮೆರೆದ ಭವ್ಯ ನಾಡಿದು, ಆ ಥರ ಒಂದು ಹಾಡು. ಹಾಗೆ ಒಬ್ಬವನ ಕತೆ ಇದೆಯಲ್ಲ, ಯಾವುದದು, ಚಿತ್ರದುರ್ಗದ ಕಲ್ಲಿನ ಕೋಟೆ, ಪ್ರಾರಂಭ ಮರ್ತೋಯ್ತು. ಕನ್ನಡ ನಾಡಿನ ವೀರರ ಮನೆಯ, ಅದು ಗಂಡು ಭೂಮಿಯ ವೀರನಾರಿಯ ಚರಿತ್ರೆಯ ನಾನು ಹಾಡು. ಈ ಥರದ ಹಾಡುಗಳು ಒಂದೆರಡು ಅಲ್ಲಿ ಇಲ್ಲಿ ಸಿನಿಮಾಗಳಲ್ಲಿ ನೋಡ್ತೀವಿ. ಆದರೆ ಮೊದಲದಲ್ಲಿ ಹಾಗಿರ್ತಿತ್ತು. ಮೊದಲು ಈ ಥರದ ಚರಿತ್ರೆಗಳನ್ನು, ವೀರಗಾಥೆ ಅಂತ ಹೇಳ್ತಾರೆ ಅದಕ್ಕೆ, ಆ ಥರದ ಚರಿತ್ರೆಗಳನ್ನು ಶಾಸನಗಳಲ್ಲಿ ಬರೆದಿಡೋದು, ಆ ಚಿತ್ರ ತೋರಿಸಿ ಮಕ್ಕಳ ಕತೆ ಹೇಳೋದು. ನಾನು ಯಾವ ಭೂಮಿಯಲ್ಲಿ ಹುಟ್ಟಿದ್ದೀನಿ, ಈ ಭೂಮಿಯಲ್ಲಿ ನಾನು ಇರುವಂಥ ಈ ನಾಡಿನಲ್ಲಿ, ಈ ಹಳ್ಳಿನಲ್ಲಿ, ನಮ್ಮ ಕುಲದಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಈ ದೇವಸ್ಥಾನದಲ್ಲಿ, ಈ ನದಿ ತೀರದಲ್ಲಿ ಏನೇನಾಯಿತು, ಎಂಥ ವೀರರಿದ್ದರು, ಎಂಥ ಶೂರರಿದ್ದರು, ಎಂಥ ರಾಜ ಇದ್ದ, ಎಂಥ ಜೋಗಪ್ಪ ಇದ್ದ, ಎಂಥ ದಾಸಪ್ಪ ಇದ್ದ, ಎಂಥ ಸಂಗೀತಜ್ಞರಿದ್ದರು, ಎಂಥ ಮಹಾತ್ಮರಿದ್ದರು, ಎಂಥ ತ್ಯಾಗಿಗಳಿದ್ದರು, ಎಂಥ ಯುದ್ಧಗಳಾದವು, ಯಾವುದನ್ನು ಗೆದ್ವಿ, ಯಾಕೆ ಸೋತ್ವಿ, ಎಲ್ಲವನ್ನು ವಿಮರ್ಶೆ ಮಾಡೋ ಥರ ಮಕ್ಕಳಿಗೆ ಸರಳವಾಗಿ ಹೇಳೋದು. ಮೊದಲು ಸ್ಟಾರ್ಟ್ ಫ್ರಮ್ ವೇರ್ ಯು ಆರ್. ಇವತ್ತು ನಾವು ಶುರು ಮಾಡಿದೆ ಲಂಡನ್ ಬ್ರಿಡ್ಜ್ ಬಗ್ಗೆ, ಥೇಮ್ಸ್ ಬಗ್ಗೆ, ಟ್ಯೂಲಿಪ್ಸ್ ಬಗ್ಗೆ. ಟ್ಯೂಲಿಪ್ನ ಕಣ್ಣಲ್ಲೇ ಕಂಡಿರಲ್ಲ, ಅದ್ರ ಬಗ್ಗೆ ಪದ್ಯ ಓದ್ತಿರ್ತೀವಿ. ಥೇಮ್ಸ್ ನದಿನ ಕಣ್ಣಲ್ಲೇ ಕಂಡಿರಲ್ಲ, ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದು. ಲಂಡನ್ ಬ್ರಿಡ್ಜು ಅದು ಯಾರಿಗೆ ಬೇಕು, ಅದು ಬಿದ್ದರೆಷ್ಟು ಉಳಿದ್ರೆಷ್ಟು, ಫಾಲಿಂಗ್ ಡೌನ್. ಮನೆ ಪಕ್ಕದಲ್ಲಿರೋ ಸೇತುವೆ ಬಗ್ಗೆ ಇಲ್ಲ, ನಮ್ಮೂರಿನ ಕಮಲದ ಬಗ್ಗೆ ಪದ್ಯಗಳಿಲ್ಲ, ನಮ್ಮ ಕೆಂಪೇಗೌಡರ ಬಗ್ಗೆ ಜಾಸ್ತಿ ಇಲ್ಲ, ನಮ್ಮ ಊರನ್ನು ಕಟ್ಟದಂಥ ಮಹಾತ್ಮರ ಬಗ್ಗೆ ಇಲ್ಲ. ಇದೇ ವಾಮಪಂಥೀಯರು ಮೆಕಾಲೆ ಎಜುಕೇಷನ್ ಮಾಡಿರೋ ದೊಡ್ಡ ಅನ್ಯಾಯ. ನಮ್ಮ ಬಗ್ಗೆ ನಮ್ಮ ಸಿವಿಲೈಸೇಷನಲ್ ಮೆಮೊರಿ ಅಂತ ಏನು ಹೇಳ್ತೀವಿ, ಸಾಂಸ್ಕೃತಿಕ ಸ್ಮರಣೆ ಅಳಿಸಿ ಹೋಗೋ ಹಾಗೆ ಇವತ್ತಿನ ಮೆಕಾಲೆ ಎಜುಕೇಷನ್ ಮಾಡ್ತಿದೆ. ಹಿಂದೆ ಹಾಗಲ್ಲ, ನಮ್ಮ ಸಾಂಸ್ಕೃತಿಕ ಸ್ಮರಣೆ ಉಳಿಯೋ ಹಾಗೆ ಮಾಡ್ತಾಯಿದ್ರು. 800 ವರ್ಷ ಆದರೂ 1000 ವರ್ಷ ಆದರೂ ಇದು ಹಿಂಗಾಯಿತು. ಈಗ ನೀವು ಹಂಪೆಗೆ ಹೋದರೆ ತುಂಗಭದ್ರಾ ತಟದಲ್ಲಿ ವಿರೂಪಾಕ್ಷನನ್ನು ಇಲ್ಲಿ ಪಂಪಾದೇವಿ, ಪಾರ್ವತಿ ಪಂಪೆಯಾಗಿ ಅವತರಿಸಿ ತಪಸ್ ಮಾಡಿ ವಿರೂಪಾಕ್ಷನನ್ನು ಉಳಿಸ್ಕೊಂಡು ಮದುವೆ ಆದ ಜಾಗ. ಅದು ಯಾವ ಕಾಲದ ಕಥೆನೋ, ಅದು ಕೃತಯುಗದ್ದು, ತ್ರೇತಾಯುಗದ್ದು, ಇವತ್ತಿಗೂ ಅಲ್ಲಿ ಆ ಸ್ಮರಣೆ ಇದೆ ವಿರೂಪಾಕ್ಷನಲ್ಲಿ. ಹಾಗೆ ಅಲ್ಲಿ ಕಂಪಿಲಿ ರಾಜಂದ್ರೆಲ್ಲ ಇದ್ದರು, ಆನೆಗುಂದಿ ಆ ಕಡೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು 12ನೇ ಶತಮಾನದಲ್ಲಿ. ಇವತ್ತಿಗೂ ವಿದ್ಯಾರಣ್ಯರ ಸ್ಮರಣೆ ಇದೆ, ಹಕ್ಕಬುಕ್ಕರ ಸ್ಮರಣೆ ಇದೆ, ವಿಜಯನಗರ ಸಾಮ್ರಾಜ್ಯದ ಸ್ಮರಣೆ ಇದೆ. ಅಲ್ಲಿ ಕಲ್ಲಲ್ಲೂ ತುಂಬಿದೆ. ಹಿಸ್ಟ್ರಿ ಬುಕ್ಸಲ್ಲಿ ಬರದೇ ಹೋದರು, ಎಲ್ಲ ನಾಲಾಯಕಗಳು ಬರೀತಾರೆ. ಅಲ್ಲಿ ಮೂಲದಲ್ಲಿ ಎಂಥ ಒಂದು ಭಾವನೆಯಿಂದ ಬರೀತಾಯಿದ್ರು. ಅದೆಲ್ಲವನ್ನು ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ರು. ವೀರ ಚರಿತ್ರೆಗಳು, ಊರ ಚರಿತ್ರೆ, ಕನ್ನಡ ಭಾಷೆ ಅಥವಾ ಆಯಾ ಪ್ರಾಂತದ ಭಾಷೆ. ಕೊಡಗಾದರೆ ಕೊಡವ ಭಾಷೆ, ಆ ಕಡೆ ಉತ್ತರ ಕನ್ನಡ ಆದರೆ ಹವ್ಯಕ ಭಾಷೆ, ಸೋಳಿಗರಾದರೆ ಸೋಳಿಗರ ಭಾಷೆ, ಅವರವರ ಭಾಷೆಯನ್ನು ಹೇಳ್ಕೊಡೋರು. ಸಂಸ್ಕೃತ ಭಾಷೆಯನ್ನು ಹೇಳ್ಕೊಡೋರು. ಬೇಸಿಕ್ ಸಂಸ್ಕೃತ ಎಲ್ಲರಿಗೂ ಬರ್ತಿತ್ತು. ಏಕೆಂದರೆ ಕನ್ನಡ ಆಗಲಿ ತಮಿಳಾಗಲಿ ಎಲ್ಲ ಭಾಷೆಗಳು ಒಂದು 1500-2000 ವರ್ಷದಿಂದ ಈಚೆಗೆ ವಿಕಾಸವಾಗಿತ್ತು. ತತ್ಪೂರ್ವದಲ್ಲಿ ಏನಿತ್ತು, ಇಡೀ ಭಾರತದಲ್ಲಿ ಸರ್ವತ್ರ ಸಂಸ್ಕೃತ ಇತ್ತು. ಸಂಸ್ಕೃತದ ಪ್ರಾಕೃತ ರೂಪಗಳಿದ್ವು. ಸಂಸ್ಕೃತದ ಅಪಭ್ರಂಶ ಇರುತ್ತಲ್ಲ, ಅಂದರೆ ಆಡು ಭಾಷೆ ಅಂತ ಹೇಳ್ತೀವಲ್ಲ, ಅದನ್ನೇ ಪ್ರಾಕೃತ ಅಂತ ಹೇಳೋದು. ಪ್ರಾಕೃತ ಒಂದು ಭಾಷೆ ಅಲ್ಲ, ಸಂಸ್ಕೃತದ ಅಪಭ್ರಂಶ ಯಾವ್ಯಾವ ಊರಲ್ಲಿ ಹೇಗಿತ್ತೋ ಅದೆಲ್ಲ ಆಯಾ ಊರಿನ ಪ್ರಾಕೃತ. ಸೌರಾಷ್ಟ್ರದ ಪ್ರಾಕೃತವೇ ಗುಜರಾತಿ ಅಥವಾ ಸೌರಾಷ್ಟ್ರಿ ಭಾಷೆ ಆಯಿತು.
ಮತ್ತು ಬಂಗಾಳಕ್ಕೆ ಹೋದರೆ ಅಲ್ಲಿನ ಒಂದು ಅಪಭ್ರಂಶವೇ ವಂಗ ಭಾಷೆ ಆಯಿತು. ಕಾಶ್ಮೀರಕ್ಕೆ ಹೋದರೆ ಅದೇ ಕಾಶ್ಮೀರಿ ಆಯಿತು. ಎಲ್ಲ ಒಂದಕ್ಕೊಂದು ಹೋಲಿಕೆ ಇದೆ. ಅದೇ ಥರ ದಕ್ಷಿಣದಲ್ಲಿ ಸ್ವತಂತ್ರವಾಗಿಯೂ ಎಷ್ಟೋ ಭಾಷೆಗಳಿದ್ವು, ಎಲ್ಲ ಸಂಸ್ಕೃತದಿಂದ ಹುಟ್ಟು ಅಂತಲ್ಲ. ತಾನಾಗೆ ಹುಟ್ಟಿದಂಥ ಭಾಷೆಗಳು ಸಂಸ್ಕೃತಕ್ಕೆ ತೆರ್ಕೊಂಡ್ವು. ಹಾಗೆ ಕನ್ನಡ ತೆರ್ಕೊಳ್ತು. ಅದಕ್ಕೆ ಕನ್ನಡದ ಸಾಹಿತ್ಯ ತುಂಬ ಶ್ರೀಮಂತವಾಯಿತು. ಮಿಕ್ಕ ಭಾಷೆಗಳು ಬರೀ ಆಡು ಭಾಷೆಗಳಲ್ಲಿ ಉಳ್ಕೊಂಡ್ವು. ಈಗ ಹವ್ಯಕ ಇರ್ಬೋದು, ಅಥವಾ ಕೊಂಕಣಿ ಭಾಷೆ ಇರ್ಬೋದು, ತುಳು ಇರ್ಬೋದು, ಸಾಹಿತ್ಯ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ತುಂಬ ದೊಡ್ಡ ಮಟ್ಟದ ಸಾಹಿತ್ಯ ಕನ್ನಡದ ಹಾಗೆ ಅಷ್ಟು ಮಾನ್ಯವಾಗಿ ಶತಮಾನಗಳಿಂದ ಎಲ್ಲ ಬೆಳೆಯೋಕ್ಕಾಗಲಿಲ್ಲ. ಯಾಕೆಂದರೆ ಅದು ಕೇವಲ ಅಲ್ಲಲ್ಲಿನ ಒಂದು ಪ್ರಾದೇಶಿಕ ಆಡು ಭಾಷೆ ಆಗಿ ಉಳ್ಕೊಂಡ್ವು, ಟ್ರೈಬಲ್ ಲ್ಯಾಂಗ್ವೇಜಸ್ಸು ಇತ್ಯಾದಿ. ಈ ದೇಶ ಭಾಷೆಗಳೊಂದಿಗೆ ಸಂಸ್ಕೃತವನ್ನು ಕಲಿಸೋದು ಒಂದು ಕಡ್ಡಾಯವಾಗಿತ್ತು. ಎಲ್ಲ ವರ್ಣಕುಲದ ಎಲ್ಲ ಹೆಣ್ಣುಮಕ್ಕಳು ಗಂಡುಮಕ್ಕಳು ಕಲಿತಾಯಿದ್ರು. ಹೆಣ್ಮಕ್ಳು ಶಾಲೆಗೆ ಹೋಗ್ತಾಯಿದ್ರು ಕೂಲಿ ಮಟ್ಟಕ್ಕೆ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಅಲ್ಲಿ ಹತ್ತಿರದ ಗುಡಿನಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಕಲಿತಾಯಿದ್ರು. ಸಂತೋಷವಾಗಿ ಕಲಿಯೋರು. ಕ್ರೀಡೆಗಳು, ವ್ಯಾಯಾಮಗಳು, ಮಲ್ಲವಿದ್ಯೆ ಅಂದರೆ ಗರಡಿ ಮನೆಗಳಿರ್ತಾಯಿದ್ವು, ಅಲ್ಲಿ ಹೋಗಿ ವ್ಯಾಯಾಮ ಕಲಿತಾಯಿದ್ರು, ಈಜೋದನ್ನು ಕಲಿತಾಯಿದ್ರು, ಹತ್ತೋದು ಇಳಿಯೋದನ್ನು ಕಲಿತಾಯಿದ್ರು. ಕ್ರೀಡೆಗಳು ಕೂಡ ವ್ಯಾಯಾಮಗಳು ಕೂಡ ನಮಗೆ ಒಂದು ಶಿಕ್ಷಣದ ಭಾಗವಾಗಿತ್ತು. ಈಗ ಫನ್ಗಾಗಿ ರಿಫ್ರೆಶ್ಮೆಂಟ್ಗಾಗಿ ಆಡ್ತೀವಿ ಅಂತ ಹಾಗಲ್ಲ, ಆವಾಗ ಅದು ಒಂದು ಶಿಕ್ಷಣ. ಅದು ದೇಹಕ್ಕೆ ಮನಸ್ಸಿಗೆ ಭಾಳ ಲವಲವಿಕೆ ಕೊಡುತ್ತೆ, ಒಂದು ಶಿಕ್ಷಣ ಕೊಡುತ್ತೆ, ಒಗ್ಗಟ್ಟನ್ನು ಕಲಿಸುತ್ತೆ, ಗಣಕಾರ್ಯವನ್ನು ಕಲಿಸುತ್ತೆ. ಇದನ್ನೆಲ್ಲ ಶಿಕ್ಷಣ ಅಂತಲೇ ಕರೀತಾಯಿದ್ರು. ಹಾಗಾಗಿ ಕೂಲಿ ಮಟ್ಟದ ಲೆವೆಲಲ್ಲಿ ಮಕ್ಕಳಿಗೆ ಈ ಥರದ ಶಿಕ್ಷಣಗಳೆಲ್ಲ ಆಗ್ತಾಯಿದ್ವು. ಆಮೇಲೆ ಕೆಲವು ಶಿಷ್ಟಾಚಾರಗಳು. ನಾನು ಕನ್ನಡಿಗ, ನಾನು ಹೇಗೆ ಬಟ್ಟೆ ಹಾಕ್ಕೋಬೇಕು, ನನ್ನ ವಸ್ತ್ರ ಸಂಹಿತೆ ಏನು, ನಾನು ಇಲ್ಲಿದ್ದು ಯಾವುದೋ ಅಮೆರಿಕನ್ ಅವ್ರ ಥರ ಡ್ರೆಸ್ ಮಾಡ್ಕೋಬೇಕಾಗಿಲ್ಲ, ಕನ್ನಡದವನು ನಾನು, ನನ್ನ ಊರಿನ ವೇಷಭೂಷ ಏನು, ಹಬ್ಬ ಹರಿದಿನ ಬಂದರೆ ಹೇಗೆ ವೇಷಭೂಷ ಹಾಕ್ಕೋಬೇಕು, ದೇವಸ್ಥಾನಕ್ಕೆ ಹೋದರೆ ಹೇಗೆ ವೇಷಭೂಷ ಹಾಕ್ಕೋಬೇಕು, ದೇವಸ್ಥಾನದಲ್ಲಿ ಹೇಗೆ ನಡ್ಕೋಬೇಕು, ಹೆಂಗೆ ಕಿಚ್ಚಬಾರ್ದು, ಕೂಗಬಾರ್ದು, ಗಲಾಟೆ ಮಾಡಬಾರ್ದು, ಗುರು ಹಿರಿಯರು ಬಂದರೆ ಹೇಗೆ ನಮಸ್ಕಾರ ಮಾಡಬೇಕು, ಗುರು ಹಿರಿಯರು ಬಂದರೆ ಹೇಗೆ ಕಾಲು ಮಾಡಿಸ್ಕೊಂಡು ಕೂತ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಗೌರವ ತೋರಿಸ್ಬೇಕು, ಅತಿಥಿಗಳು ಬಂದರೆ ಹೆಂಗೆ ನೋಡ್ಕೋಬೇಕು, ತಾಯಿ ತಂದೆ ಹೆಂಗೆ ಗೌರವಿಸಬೇಕು, ಗುರುಗಳನ್ನು ಹೆಂಗೆ ಗೌರವಿಸಬೇಕು, ಪಶು ಪಕ್ಷಿ ಪ್ರಾಣಿಗಳನ್ನು ಹೆಂಗೆ ಪ್ರೀತಿಸಬೇಕು, ಯಾರನ್ನೂ ಹೇಗೆ ನೋಯಿಸಬಾರ್ದು, ಅವಮಾನಿಸಬಾರ್ದು, ಇದೆಲ್ಲವನ್ನು ಹೇಳ್ಕೊಡೋರು. ಇದೆಲ್ಲ ಶಿಕ್ಷಣ, ಮೌಲ್ಯ ಶಿಕ್ಷಣ. ಇವತ್ತು ಅದೆಲ್ಲ ಬರೀ ನೋಟಿಸ್ ಬೋರ್ಡ್ ಮೇಲೆ ಇರುತ್ತೆ. ಸ್ಪೀಕ್ ದ ಟ್ರೂತ್, ರೆಸ್ಪೆಕ್ಟ್ ಎಲ್ಡರ್ಸ್ ಮುಗಿದೋಯ್ತು. ಹೌದು. ಹಿಂದೆ ಅದನ್ನು ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ಹೇಳ್ಕೊಡ್ತಾ ಇದ್ರು. ಮೊಟ್ಟ ಮೊದಲ ಶಿಕ್ಷಣ ಇದೆ, ಒಂದು ಮಾತು, ಸಂಸ್ಕೃತ ಭಾಷೆ ಮತ್ತು ನಮ್ಮ ದೇಶ ಭಾಷೆ, ಮಾತೃಭಾಷೆ. ಸ್ಥಳೀಯ ಸಾಹಿತ್ಯ, ಇಲ್ಲಿನ ಕಥೆಗಳು, ರಾಮಾಯಣ, ಮಹಾಭಾರತ, ಪುರಾಣದ ಕಥೆಗಳು, ಆಯಾ ಊರಿನ ಕಥೆಗಳು, ಬೇಕಾದಷ್ಟು ಜಾನಪದ ಕಥೆಗಳಿವೆ ನಮ್ಮಲ್ಲಿ. ಆಯಾ ಊರಿಗೆ ಸಂಬಂಧಪಟ್ಟಂತೆ ಒಂದೊಂದು ಕಲ್ಲಿಗೆ ಒಂದೊಂದು ಕತೆ ಬರುತ್ತೆ ನಮಗೆ. ಅಂಥ ಕಥೆಗಳು ಹೇಳೋರು. ನೋಡಿ ನಮ್ಮೂರ ಹತ್ರ ಇಂಥ ಕಡೆ ಇಲ್ಲಿ ಅರ್ಜುನ ಬಂದಿದ್ದ, ಇಲ್ಲಿ ಭೀಮಾ ಬಂದಿದ್ದ, ನೋಡು ಭೀಮನ ಹೆಜ್ಜೆ ನೋಡು, ಸೀತಮ್ಮನ ಸೆರಗು ನೋಡು, ಇಲ್ಲಿ ಸೀತಮ್ಮನ ಮೂಗುತಿ ಬಿದ್ದುಬಿಟ್ಟಿತ್ತು, ಆಂಜನೇಯ ಬಾಲ ಹಾಕ್ಬಿಟ್ಟು ಎತ್ತಿ ಕೊಟ್ಟ, ಮುತ್ತು ಎತ್ತಿ ಕೊಟ್ಟ ರಾಯ, ಮುತ್ತತ್ತಿ ರಾಯ. ಈ ಕಥೆಗಳು, ಇದಕ್ಕೆಲ್ಲ ರಾಮಾಯಣವೇ ಆಧಾರ ಬೇಕು ಅಂತಲ್ಲ, ಸ್ಥಳ ಪುರಾಣಗಳು. ಅವ್ರಿಗೇನಾಗತ್ತೆ ಅಂದರೆ ನಮಗೆ ಇಡೀ ಭಾರತ ನನ್ನದು, ಎಂತೆಂಥವ್ರು, ರಾಮನಡಿ ಇಟ್ಟನೆಲ್ಲ, ಭೀಮನು ಸುರಿದ ಗಾಳಿ, ವ್ಯೋಮದಿನ್ ಭಗೀರಥಂ ತಂದ ಸುರತಟಿನಿ ಅಂತ ಹೇಳ್ತಾರಲ್ಲ, ಅಂಥ ಊರಲ್ಲಿ ಹುಟ್ಟಿದ್ದೀನಿ. ಆ ಮಕ್ಕಳಲ್ಲಿ ಒಂದು ಕುಲಾಭಿಮಾನ, ಸ್ವಾಭಿಮಾನ, ಪ್ರಾದೇಶಿಕ ಅಭಿಮಾನ, ರಾಷ್ಟ್ರಾಭಿಮಾನ, ರಾಜ್ಯಾಭಿಮಾನ, ಸ್ವಾಭಿಮಾನ ಎಲ್ಲ ಮೂಡುತ್ತೆ. ಹೀಗೆ ಮತ್ತು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಚೆನ್ನಾಗಿ ಪುಸ್ತಕ ಎಲ್ಲ ಏನಿಲ್ಲ ಹೇಳ್ಕೊಡೋದು, ಓದಕ್ಕೆ ಬರೆಯೋಕ್ಕೆ ಬರ್ತಿತ್ತು. ಆದರೆ ಬರ್ಸಿ ಇವತ್ತು ಮಕ್ಕಳಿಗೆ ಬರೆಯೋದು ಓದೋದು ಅಂದರೆ ಒಂಥರ ಬೇಜಾರು. ಅದು ಏನು ಬರಿತೀವಿ ಏನು ಓದ್ತೀವಿ ಅಂತಲೇ ಗೊತ್ತಾಗಲ್ಲ ಲಾಸ್ಟಿಗೆ. ಬಲವಂತಕ್ಕೆ ಬರೆಯೋದಲ್ವ. ಹಿಂದೆ ಬರೆಯೋದು ಓದೋದು ಅನ್ನೋದು ದಾಖಲೀಕರಣಕ್ಕಾಗಿ, ದಾಖಲೆ ಮಾಡೋಕ್ಕಾಗಿ ಬರಿತಾ ಇದ್ರೆ ಹೊರತು ಮೌಖಿಕ ವಿದ್ಯೆಯೇ ಪ್ರಮುಖವಾಗಿತ್ತು. ಹೀಗೆ ಆ ಕೂಲಿ ಮಟ್ಟದ ಕಾಲದಲ್ಲಿ ಎಲ್ಲರಿಗೂ ಒಂದಷ್ಟು ಶಿಕ್ಷಣ ಸಿಕ್ಕತ್ತೆ. ಇದಾದ ಮೇಲೆ ಕುಲಶಃ ವಿದ್ಯಾಭ್ಯಾಸ ನಡೀತಾ ಇತ್ತು. ಇದಿಷ್ಟು ಬೇಸಿಕ್ ಎಲ್ಲರಿಗೂ. ಕೇವಲ ಬ್ರಾಹ್ಮಣರು ಮಾತ್ರ ಓದ್ತಿದ್ರು, ಮಿಕ್ಕವ್ರು ಯಾರಿಗೂ ವಿದ್ಯೆನೇ ಕೊಟ್ಟಿಲ್ಲ, ಮಿಕ್ಕವರೆಲ್ಲ ಅನ್ಪಡಾಗಿದ್ರು ಅಂತಲೂ ತುಂಬ ತಪ್ಪು ಕಲ್ಪನೆ ಮೂಡಿಸಿದ್ದಾರೆ. ಇದು ಬ್ರಾಹ್ಮಣರನ್ನು ನಿಂದಿಸೋದಷ್ಟೇ ಅಲ್ಲ, ಇದು ಬ್ರಾಹ್ಮಣೇತರಿಗೆ ಅವಮಾನ ಅಂತ ನಾನು ಹೇಳ್ತೀನಿ. ಅವರಲ್ಲಿ ಯಾರು ವಿದ್ಯಾವಂತರೇ ಇರಲಿಲ್ಲ, ಬುದ್ಧಿವಂತರೇ ಇಲ್ಲ, ಎಲ್ಲ ಅಯೋಗ್ಯರು ಅನ್ನೋ ಥರ ಬಿಂಬಿಸೋದು ಎಷ್ಟು ತಪ್ಪು ಅದು. ಹೌದು. ಅವರೆಲ್ಲರಲ್ಲೂ ಕೂಡ ವಿದ್ಯೆ ಅನ್ನೋದು, ವಿದ್ಯೆ ಅಂದರೆ ಬರೀ ವೇದ ವಿದ್ಯೆ ಅಲ್ಲ, ಬೇಕಾದಷ್ಟು ಲೌಕಿಕ ವಿದ್ಯೆಗಳಿದ್ವು. ಸಾಮಾನ್ಯ ಮಟ್ಟದ ಜ್ಞಾನ ಎಲ್ಲರಿಗೂ ಸಿಗ್ತಾ ಇತ್ತು. ಮತ್ತು ಇವತ್ತೇನಾಗಿದೆ, ಓದಕ್ಕೆ ಬರೆಯೋಕ್ಕೆ ಬಂದರೆ ಮಾತ್ರ ವಿದ್ಯಾವಂತರು ಅನ್ನೋ ಒಂದು ಹೊಸ ನಿರ್ವಚನ ಬಂದಿದೆ. ಹೌದು. ಹಿಂದೆ ಹಂಗಲ್ಲ. ನಮಗೆ ಯಾವುದಾದ್ರೂ ಕೌಶಲ ಇದ್ದರೆ, ಈಗ ಒಬ್ಬ ಕೃಷಿಕ ಇರ್ತಾನೆ, ಅವ್ನು 40-50 ವರ್ಷ ಕೃಷಿ ಮಾಡಿರ್ತಾನೆ,
ಸಮೃದ್ಧವಾದ ಕೃಷಿ ಬೆಳೆ ತೆಗಿತಾನೆ, ತುಂಬ ಗೊತ್ತಿರುತ್ತೆ, ಮಣ್ಣು ನೋಡಿದ್ರೆ ಅವನಿಗೆ ಗೊತ್ತಾಗುತ್ತೆ, ಬೀಜ ನೋಡಿದ್ರೆ ಗೊತ್ತಾಗುತ್ತೆ ಅವನಿಗೆ. ಇನ್ ಆ್ಯಂಡ್ ಔಟ್ ಆ ಕೃಷಿಯ ಬಗ್ಗೆ ಎಲ್ಲ ಗೊತ್ತು. ಅವನಿಗೆ ಒಂದು ಅಕ್ಷರ ಬರೆಯೋಕ್ಕೆ ಬರಲ್ಲ, ತನ್ನ ಹೆಸರನ್ನು ಕೂಡ ಹಸ್ತಾಕ್ಷರ ಮಾಡೋಕ್ಕೆ ಬರಲ್ಲ. ಅವನನ್ನು ನಾವು ವಿದ್ಯಾವಂತರು ಅಂತೀವ, ಅವಿದ್ಯಾವಂತರು ಅಂತೀವ ಇವತ್ತಿನ ಇದರಲ್ಲಿ ಅವಿದ್ಯಾವಂತ. ಯಾವ ಹಾರ್ವರ್ಡ್ ಯೂನಿವರ್ಸಿಟಿ ಕರ್ಸಲ್ಲ, ಯಾವ ಯೂನಿವರ್ಸಿಟಿಯಲ್ಲೂ ಕರ್ಸಲ್ಲ. ಆದರೆ ನಾವು ಭಾರತೀಯ ಶಿಕ್ಷಣದ ಹಿನ್ನೆಲೆಯಲ್ಲಿ ನೋಡಿದ್ರೆ ಅವನೇ ವಿದ್ಯಾವಂತ. BSc ಮಾಡಿ, MSc ಮಾಡಿ, PhD ಮಾಡಿ, ಒಂದು ದಿನವೂ ಕೈ ಕೆಸರು ಮಾಡ್ಕೊಳ್ದೆ, ಒಂದು ಬೀಜನೂ ಬಿತ್ತದೆ, ಏನೂ ಮಾಡದೆ, ಬರೀ ಇಂಟರ್ನೆಟ್ ನೋಡ್ಕೊಂಡು ಕಾಪಿ ಪೇಸ್ಟ್ ಮಾಡಿ ಪ್ರಾಜೆಕ್ಟ್ ಮಾಡಿದಂಥ ಹುಡುಗ ಟಸ್ಪುಸ್ ಅಂತ ಇಂಗ್ಲೀಷ್ ಮಾತಾಡ್ಬೋದು, ದೇಶ ವಿದೇಶಕ್ಕೆ ಹೋಗಿ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ಬೋದು. ಆದರೆ ಭಾರತೀಯ ಶಿಕ್ಷಣದ ದೃಷ್ಟಿಯಿಂದ ಅವನು ಅವಿದ್ಯಾವಂತ. ಸಂಗೀತದ ಬಗ್ಗೆ ಬೇಕಾದಷ್ಟು ವಿಮರ್ಶೆ ಮಾಡ್ಬೋದು. ಕಲ್ಯಾಣಿ ರಾಗ, ಚತುಶ್ರುತಿ ಶಭ, ಅಂತರಗಾಂಧಾರ, ಪ್ರತಿಮಧ್ಯಮ ಅಂತ ಲಕ್ಷಣ ಹೇಳ್ಕೊಂಡು ಹೋಗ್ಬೋದು, ಬಯಾಟ್ ಮಾಡಿಬಿಟ್ಟು ಯಾರು ಬೇಕಾದ್ರೂ ಹೇಳ್ಬೋದು. ಆದರೆ ಹಾಡಪ್ಪ ಸ್ವಲ್ಪ ಕಲ್ಯಾಣಿ ಹಾಡು ತೋರಿಸು ನೋಡೋಣ, ಹಾಡಕ್ಕೆ ಬರುತ್ತಾ? ಹಾಡಕ್ಕೆ ಬಂದರೆ ಅವನು ವಿದ್ಯಾವಂತ. ಸೊ ಥಿಯರಿಗೆ ಮತ್ತು ಈ ಬರವಣಿಗೆಗೆ ಓದೋದಕ್ಕೆ ಈ ಲಕ್ಷಣ ಜ್ಞಾನ ಏನಿದೆ ಅದು ದಾಖಲೀಕರಣಕ್ಕಿರ್ತೆ ಹೊತ್ತು ಅದು ಮೆಜರ್ ಆಫ್ ವರ್ತ್ ಅಲ್ಲ. ನಮ್ಮ ನಿಜವಾದ ನಮ್ಮ ಯೋಗ್ಯತೆಯ ಒಂದು ಪ್ರಮಾಣ ಏನಪ್ಪ ಅಂದರೆ ನಮ್ಮ ಪರ್ಫಾರ್ಮೆನ್ಸ್. ನಾನು ಚೆನ್ನಾಗಿ ಹಾಡ್ತೀನ ಆವಾಗ ನಾನು ಸಂಗೀತ ವಿದ್ಯಾಸಂಪನ್ನ, ಚೆನ್ನಾಗಿ ನೃತ್ಯ ಮಾಡಬಲ್ಲನ ಆಗ ಸಂಗೀತ ವಿದ್ಯಾಸಂಪನ್ನ. ಕಾವ್ಯದ ಬಗ್ಗೆ 10 ಮಾತು ಹೇಳ್ಬೋದು, ನನ್ನ ಕಾವ್ಯ ರಚನಾ ಪಾಠವ್ಯ ನನಗಿದೆಯಾ, ಇದ್ದರೆ ನಾನು ವಿದ್ಯಾವಂತ. ಹಾಗಾಗಿ ಸರ್ಟಿಫಿಕೇಟ್ಗಾಗಲಿ ಅಥವಾ ಪುಸ್ತಕ ಓದೋದಕ್ಕಾಗಲಿ ಬರೆಯೋದಕ್ಕಾಗಲಿ ಅಥವಾ ಪರೀಕ್ಷೆ ಒಂದು 4 ಪ್ರಶ್ನೆ ಕೊಟ್ಬಿಡ್ತಾರೆ, ಪಾಸ್ ಮಾಡಿಬಿಟ್ರೆ ನನಗೆಲ್ಲ ಬಂದ ಹಾಗೆ. ಬರೋ 4-5 ಪ್ರಶ್ನೆ, ಆ 4-5 ಪ್ರಶ್ನೆಯಲ್ಲಿ ನಾನು ಇಡೀ ಯೋಗ್ಯತೆನ ಅಳಿಯೋದಾ? ಹಾಗಲ್ಲ. ನಮ್ಮಲ್ಲಿ ಬೇರೆನೇ. ಆಮೇಲೆ ಅದು ವಿಷಯಕ್ಕೆ ಬರ್ತೀನಿ ನಾನು, ಹೇಗೆ ಪರೀಕ್ಷೆ ಹೆಂಗೆ ಮಾಡ್ತಿದ್ರು ಅಂತ ಹೇಳ್ತೀನಿ ನಾನು. ನಮ್ಮ ಪರೀಕ್ಷೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ನಿಜವಾದ ಪರೀಕ್ಷೆ ಅಂದರೆ ಅದು ಚಾಲೆಂಜ್. ಇವತ್ತಿಂದ ಏನೂ ಅಲ್ಲ ಅದ್ರ ಮುಂದೆ. ನಮ್ಮ ಈ ಥರ ಮಕ್ಕಳಿಗೆ ಒಂಥರ ಸರ್ವತೋಮುಖವಾಗಿ ಮಾತನಾಡೋ ಕೌಶಲ, ಚರ್ಚೆ ಮಾಡೋದು, ಡಿಬೇಟ್ ಮಾಡೋದು, ಕಥೆ ಕೇಳೋದು, ಕಥೆಗಳಿಂದ ಒಳ್ಳೆ ಬುದ್ಧಿ ಚುರುಕಾಗುತ್ತೆ, ವಿಕಾಸವಾಗುತ್ತೆ, ಆಲೋಚನೆ ಬರುತ್ತೆ. ಎಷ್ಟು ಹೆಸರುಗಳು, ಎಷ್ಟು ನದಿಗಳ ಹೆಸರು, ವ್ಯಕ್ತಿಗಳ ಹೆಸರು, ಸಂಬಂಧಗಳು, ಸುಖ ದುಃಖಗಳು, ಜೀವನದ ಏಳು ಬೀಳು ಎಲ್ಲ ಕಥೆಯ ಮೂಲಕ ನಮ್ಗೆ ಅರ್ಥ ಆಗುತ್ತೆ. ಸೊ ಜೀವನ ಅಂದರೆ ಹೀಗೆ ಒಂದೇ ಥರ ಪೈಪಲ್ಲಿ ನೀರು ಹೋದಂಗೆ ಇರಲ್ಲ, ತುಂಬ ವ್ಯತ್ಯಾಸಗಳಾಗ್ತಾ ಇರ್ತವೆ. ಇದು ಬೋಧೆ ಮಕ್ಕಳಿಗೆ ಬರುತ್ತೆ. ಹೀಗೆ ಮೊದಲ ಒಂದಷ್ಟು ವರ್ಷ ಶಿಕ್ಷಣ ಆದಮೇಲೆ 8 ವರ್ಷಕ್ಕೆ ಮುಖ್ಯವಾಗಿ ಈ ತ್ರಿವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು, ಇವರುಗಳು ತಮ್ಮ ಮಕ್ಕಳನ್ನ ಥಿಯರಿಟಿಕಲ್ ಎಜುಕೇಷನ್ಗಾಗಿ, ಹೆಚ್ಚಾಗಿ ಥಿಯರಿ ಮತ್ತು ಅದಕ್ಕಾಗಿ ಗುರುಕುಲಗಳಿಗೆ ಕಳಿಸೋರು. ಅದಕ್ಕೆ ಉಪನಯನ ಅಂತ ಹೆಸರು. ಮತ್ತು ತತ್ಪೂರ್ವದಲ್ಲಿ ಬ್ರಹ್ಮೋಪದೇಶ ಮಾಡೋರು. ಈಗ ಬ್ರಹ್ಮೋಪದೇಶ ಉಪನಯನ ಒಂದೇ ಅನ್ನೋ ಥರ ಕಲ್ಪನೆ ಬಂದ್ಬಿಟ್ಟಿದೆ. ಹಿಂದೆ ಬ್ರಹ್ಮ ಉಪದೇಶ ಅಂದರೆ ಅತ್ಯಂತ ಉನ್ನತ ಮಟ್ಟದ ಮಂತ್ರ ಅಂತ, ಬಹಳ ದೊಡ್ಡ ಮಂತ್ರ, ಗಾಯತ್ರಿ ಛಂದಸ್ಸಲ್ಲಿರುವಂಥ ಸಾವಿತ್ರಿ ಮಂತ್ರ, ಸವಿತ್ರ ಮಂತ್ರ, ಸೂರ್ಯನ ಕುರಿತಾದ ಮಂತ್ರ. ಆ ಮಂತ್ರವನ್ನು ಮಕ್ಕಳಿಗೆ ಇನ್ನೇನು ಗುರುಕುಲಕ್ಕೆ ಹೋಗೋದಕ್ಕೆ ಸಿದ್ಧವಾಗ್ತಿದೆ, ಮಗು 8 ವರ್ಷ ಹತ್ರ ಬರ್ತಾ ಇದೆ ಅನ್ನುವಾಗ ಗರ್ಭಾಷ್ಟಮಕ್ಕೆ, ಅಂದರೆ ಹೊಟ್ಟೆಯಲ್ಲಿದ್ದಾಗ ಕಾಲದಿಂದ ತೆಗೆದುಕೊಂಡ್ರೆ 7 ವರ್ಷ ಆಗಿರಬೇಕು, ಹುಟ್ಟಿ ಆದಮೇಲೆ 8 ವರ್ಷ ಆಗಿರಬೇಕು ಗರ್ಭಾಷ್ಟಮ, ಹುಟ್ಟಿ ಆದಮೇಲೆ 7 ವರ್ಷ 3 ತಿಂಗಳು ಮಿನಿಮಮ್ ಆಗಿರಬೇಕು. ಆಗ ಮಗುವಿಗೆ ಬ್ರಹ್ಮೋಪದೇಶವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ತಂದೆಯೇ ಮಾಡೋದು. ತಂದೆಯ ಅನುಪಸ್ಥಿತಿಯಲ್ಲಿ, ಅಕಸ್ಮಾತ್ ತಂದೆ ಇಲ್ಲ, ಅನುಕೂಲ ಇಲ್ಲ ಅಂದರೆ, ಅಥವಾ ತಂದೆಯಲ್ಲಿ ಆ ಅರ್ಹತೆ ಇಲ್ಲ, ಗೊತ್ತಿಲ್ಲ ಅಂತಂದರೆ ತಾತನೋ, ಮಾಮನೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ ಯಾರೂ ಇಲ್ಲದ್ರೆ ಗುರುಗಳು ಮಾಡ್ಬೋದು. ಹಾಗೆ ಗುರುಗಳು ಮಾಡ್ತಾಯಿದ್ರು. ಈ ಥರದ ಒಂದು ವ್ಯವಸ್ಥೆ ಇತ್ತು ನಮಗೆ. ಇವತ್ತಿಗೂ ಕೂಡ ತಂದೆನೇ ಮಾಡೋದು ಮಗನಿಗೆ ಬ್ರಹ್ಮೋಪದೇಶವನ್ನು. ಈ ಬ್ರಹ್ಮೋಪದೇಶ ಮಾಡಿದ್ಮೇಲೆ ಅವ್ರಿಗೆ ಡಿಸಿಪ್ಲಿನಿಂಗ್ ಶುರು ಆಗುತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಅವ್ರಿಗೆ ಯಾವ ಡಿಸಿಪ್ಲಿನೂ ಮಾಡಿಸಲ್ಲ 8 ವರ್ಷದವರೆಗೂ ಅಂತ. ಅಮ್ಮನ ಎಂಜಲ್ ತಟ್ಟೆಯಲ್ಲಿ ಹಾಗೆ ತಿಂತಾರೆ, ಎಲ್ಲಂದರೆ ಅಲ್ಲಿ ಓಡಾಡ್ತಿರ್ತಾರೆ. ಅವ್ರಿಗೆ ಶುಚಿತ್ವದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ, ಶಿಷ್ಟಾಚಾರಗಳ ಬಗ್ಗೆ ಏನೂ ಗೊತ್ತಿಲ್ಲ. ದೊಡ್ಡವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಮಾಡ್ತೇ, ಇಲ್ಲದ್ರೆ ಸ್ವಂತ ಬುದ್ಧಿ ಇರಲ್ಲ. ಆದರೆ ಬ್ರಹ್ಮೋಪದೇಶ ಆದ ತಕ್ಷಣ ಬ್ರಹ್ಮೋಪದೇಶದಲ್ಲಿ ಭಾಳ ಅರ್ಥಪೂರ್ಣವಾದ ಕೆಲವು ರಿಚುವಲ್ಸ್ ಇದೆ, ಕೆಲವು ಆಚಾರಗಳಿವೆ. ಈ ಬ್ರಹ್ಮೋಪದೇಶ ಮಾಡೋ ಮುಂಚೆ ಅವತ್ತು ಬೆಳಗ್ಗೆ ಮಗುವಿಗೆ ಸ್ನಾನಗಿನ ಮಾಡಿಸ್ಬಿಟ್ಟು ಅದಕ್ಕೆ ಇದು ಚೌಲ ಮಾಡೋ ಮುಂಚೆ ಮಾತೃಭೋಜನ ಅಂತ ಒಂದು ಮಾಡಿಸ್ತಾರೆ. ತಾಯಿ ಜೊತೆ ಕೂತ್ಕೊಂಡ್ಬಿಟ್ಟು ಒಂದೇ ಎಲೆನಲ್ಲಿ, ಒಂದೇ ತಟ್ಟೆನಲ್ಲಿ ತಾಯಿ ಜೊತೆ, ಏಕೆಂದರೆ ಅಮ್ಮನ ತಟ್ಟೆಲಿದೆಲ್ಲ ತಿನ್ಕೊಡೋದು, ಅಮ್ಮನೂ ತಿನ್ನಿಸೋದು ಇದೆಲ್ಲ ನಡೀತಾನೆ ಇರುತ್ತಲ್ಲ. ಇನ್ನು ಮುಂದೆ ಅದು ಮಾಡೋ ಹಾಗಿಲ್ಲ. ಇನ್ನು ಮುಂದೆ ಸ್ವತಂತ್ರ ವ್ಯಕ್ತಿ ಅಂತ ಇರಬೇಕು. ಸೊ ಅವತ್ತು ಕೊನೆಯ ದಿನ
ಮುದ್ದು ಮಾಡಿ ಒಂದು ದೊಡ್ಡ ಎಲೆ ಹಾಕಿ ಆ ಮಗುವಿಗೆ ಏನೇನು ಇಷ್ಟು ಅದನ್ನೆಲ್ಲ ಮಾಡಿಬಿಟ್ಟು ತರಾವರಿ ತಿಂಡಿಗಳು ಎಲ್ಲ ಇಟ್ಕೊಂಡು ತಾಯಿಯ ಮಗುವಿಗೆ ತಿನ್ನಿಸ್ತಾಳೆ. ಇಬ್ಬರು ಒಟ್ಟಿಗೆ ತಿಂತಾರೆ, ಒಂದೇ ಎಲೆನಲ್ಲಿ ತಿಂತಾರೆ. ಅವನ ಜೊತೆ ಆಗ್ತಾನೆ ಈ ಬ್ರಹ್ಮೋಪದೇಶ ಆಗಿರೋ ಮಕ್ಕಳಿರ್ತಾರೆ, ಅವರು ಸ್ವತಂತ್ರವಾಗಿ ಕುತ್ಕೊಂಡು ತಿಂತಿರ್ತಾರೆ. ಅದೊಂದು ಸಂಸ್ಕಾರ ಮಗುವಿಗೆ. ನಾನು ಇನ್ನೂ ಹಿಂಗೆ ತಿಂತಾ ಇದ್ದೀನಿ, ನಾನು ನಾಳೆ ಹಿಂಗೆ ಕುತ್ಕೊಂಡು ತಿನ್ನಬೇಕು ಸ್ವತಂತ್ರವಾಗಿ ಮಾನಸಿಕವಾಗಿ. ಆಮೇಲೆ ಚೌಲ ಮಾಡ್ತಾರೆ. ಆಮೇಲೆ ಸ್ನಾನ ಎಲ್ಲ ಆದಮೇಲೆ ಅದಕ್ಕೆ ವಿಶೇಷವಾಗಿ ಬ್ರಹ್ಮೋಪದೇಶ ಮಾಡ್ತಾರೆ. ಆವತ್ತಿನಿಂದ ಅವನು ಭಿಕ್ಷಾಟನೆ ಮಾಡ್ತಾನೆ. ಭಿಕ್ಷಾಟನೆ ಅಂದರೆ ಇದಾಗಬೇಕಾಗಿಲ್ಲ ಏನಪ್ಪ ಅಂತ. ನಮ್ಮಲ್ಲಿ ಭಿಕ್ಷೆ ಅಂತಂದರೆ ಬೇಡದ್ದು ಅದು ಇದು ಹಳಸಿದ್ದು ಪಳಸಿದ್ದು ಕೊಟ್ಟು ಕಳಿಸೋದು ಅಂತಲ್ಲ. ಭಿಕ್ಷಾ ಅಂತ ಭಿಕ್ಷೆ ಕೊಡೋದು, ಭಿಕ್ಷೆ ತಗೊಳ್ಳೋದು ತುಂಬ ಪವಿತ್ರವಾದಂಥ ಒಂದು ಮಧುಕರಿ ವೃತ್ತಿ ಅದು. 10 ಮನೆಗಳಿಂದ ಸ್ವಲ್ಪ 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 ಧಾನ್ಯವನ್ನು ತೆಗೆದುಕೊಳ್ಳೋದು, ಪಕ್ದ ಆಹಾರವನ್ನೇ ಅಂತಲ್ಲ, ಅಥವಾ ಕೆಲವರು ಊಟ ಹಾಕೋರು ಮಕ್ಕಳಿಗೆ ಮನೇಲಿ ಬಡಿಸಿದ್ದನ್ನು. ಇವತ್ತಿಗೂ ನನ್ನ ತಾತ ಕೂಡ ಹಾಗೆ ನಮ್ಮಲ್ಲಿ ತುಂಬ ಇತ್ತೀಚಿನ ಪೀಳಿಗೆಗಳವರೆಗೂ ಇತ್ತು. ವಾರಾನ್ನ, ಭಿಕ್ಷಾನ್ನ ಅಂತ ಇತ್ತು. ಯಾವ್ಯಾವುದೋ ಊರಲ್ಲಿರೋ ಮಕ್ಕಳು ಈ ಊರಿಗೆ ಬಂದರೆ ಇಲ್ಲಿ ಯಾರೋ ನೆಂಟರಿಷ್ಟಿದ್ರೆ ಅವ್ರ ಮನೆಗೆ ಹೋಗಿ ವಾರಕ್ಕೊಂದ್ಸಲ ಊಟ ಮಾಡೋರು. ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದು, ಏಕೆಂದರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ವಾರಕ್ಕೊಬ್ಬರು ಮನೆ, ಅದಕ್ಕೆ ವಾರಾನ್ನ ಅಂತ ಅಥವಾ ಭಿಕ್ಷಾನ್ನ ಅಂತಲೂ ಅದನ್ನು ಕರೆಯೋರು. ಅವರಲ್ಲಿ ಹೋದರೆ ಅವ್ರ ಜೊತೆ ಊಟ ಮಾಡ್ಕೊಂಡು ಬರೋದು. ಈ ಥರ ಆ ಮಗು ಅಂದಿನಿಂದ ಭಿಕ್ಷೆ ಬಿಡಬೇಕು ಪ್ರತಿದಿನ. ಅದಕ್ಕೆ ತಾನು ತಯಾರಾಗಬೇಕು. ಮೊದಲು ತಾಯಿಯಿಂದಲೇ ಮಾತ್ರ ಭಿಕ್ಷೆ ಪಡಿತಾನೆ. ಆಮೇಲೆ ಎಲ್ಲ ತಾಯಿಂದರು ನಾವೆಲ್ಲ ಹೋಗಿ ಹಾಕ್ತೀವಿ, ಅಕ್ಕಿ ಹಾಕಿ ಇದು ಮಾಡ್ತೀವಿ. ಸಾಮಾನ್ಯವಾಗಿ ಧಾನ್ಯ ಕೊಡ್ತಾರೆ. ಎಲ್ಲರ ಮನೆಯೂ ಸೇರಿಸ್ಬಿಟ್ರೆ ಅಲ್ಲಿ ಪಿಚ್ಚ ಪಿಚ್ಚ ಆಗಿಬಿಡತ್ತೆ. ಅಡುಗೆ ಮಾಡಿದ್ದು ಕೊಟ್ಟರೆ ಧಾನ್ಯ, ಅಕ್ಕಿನೇ ಜಾಸ್ತಿ ಕೊಡೋದು. ಅಕ್ಕಿನೋ ಬೇಳೆನೋ ತರಕಾರಿನೋ ಅಂಥದ್ದು. ಅದನ್ನು ಆ ಮಗು ಉಪನಯನ ಆದಮೇಲೆ, ಉಪನಯನ ಅಂದರೆ ಹತ್ತಿರ ಕರ್ಕೊಂಡು ಹೋಗೋದು, ಗುರುವಿನ ಹತ್ತಿರ ಕರ್ಕೊಂಡು ಹೋಗೋದು ಅಂತ. ಬ್ರಹ್ಮೋಪದೇಶ ಆದಮೇಲೆ ಸಾಮಾನ್ಯವಾಗಿ 1 ವರ್ಷನೋ ಅಥವಾ ಅದಕ್ಕಿಂತ ಮುಂಚೆನೋ ಶ್ರಾವಣ ಹುಣ್ಣಿಮೆಗಾಗಿ ಕಾಯ್ತೀವಿ. ಶ್ರಾವಣ ಪೂರ್ಣಿಮಾ, ರಾಖಿ ಹಬ್ಬ ಬರುತ್ತಲ್ಲ, ಅದು ತುಂಬ ವಿಶೇಷ. ಅವತ್ತು ಹಲವಾರು ಹಬ್ಬಗಳಿವೆ. ಹಯಗ್ರೀವ ಜಯಂತಿ ಇದೆ, ಉಪಕರ್ಮ ಇದೆ, ಹಾಗೆ ಇದು ಸಂಸ್ಕೃತ ದಿನ ಇದೆ, ಪಾಣಿನಿ ಮಹರ್ಷಿಗಳ ಪುಣ್ಯ ದಿನ ಇದೆ, ಹಾಗೆ ರಕ್ಷಾಬಂಧನ ಇದೆ. ಹಲವಾರು ವಿಶೇಷಗಳಿವೆ ಶ್ರಾವಣ ಹುಣ್ಣಿಮೆಗೆ. ಅದರಲ್ಲಿ ಒಂದು ವಿಶೇಷ ಅಂದರೆ ಶ್ರಾವಣ ಹುಣ್ಣಿಮೆಯ ದಿನ ಈ ಬ್ರಹ್ಮೋಪದೇಶ ಆಗಿ ವಿದ್ಯೆಗೆ ಅರ್ಹರಾಗಿರುವಂಥ ಮಕ್ಕಳನ್ನು ಕರ್ಕೊಂಡು ಹೋಗಿ ಗುರುವಿನ ಹತ್ರ ಬಿಟ್ಟು ಬರೋರು. ಸೊ ಆವತ್ತು ಸ್ಕೂಲ್ ಸೇರೋ ದಿನ ಅಂತ ಶ್ರಾವಣ ಪೂರ್ಣಿಮಾ. ತತ್ಪೂರ್ವದಲ್ಲಿ ಅವನು ಬ್ರಹ್ಮೋಪದೇಶ ಆಗಿರುತ್ತೆ. ಮೊದಲ ಶ್ರಾವಣ ಪೂರ್ಣಿಮಾ ಏನು ಬರುತ್ತೆ ಆವತ್ತು ಅವ್ರ ಕೈಲಿ ಒಂದು ಪೂಜೆ ಎಲ್ಲ ಮಾಡಿಸ್ತಾರೆ. ಮೊದಲ ಉಪಕರ್ಮ ಅಂತ ಹೇಳ್ತೀವಿ. ಆವತ್ತು ಒಂದು ವಿಶೇಷವಾದ ಹೋಮ ಎಲ್ಲ ಮಾಡಿಸ್ತಾರೆ. ಈ ಬ್ರಹ್ಮೋಪದೇಶ ಆದಮೇಲೆ ಅಗ್ನಿ ಕಾರ್ಯ ಮಾಡಬೇಕು. ಹಿಂದೆ ನಮ್ಮಲ್ಲಿ ಮನೆಯಲ್ಲೂ ಅಗ್ನಿ ಕಾರ್ಯ ನಡೀತಿತ್ತು. ಅಗ್ನಿ ಯಜ್ಞೇಶ್ವರ ಅಂತ ಕರಿತೀವಿ. ಪ್ರತಿ ಮನೆಯಲ್ಲೂ ಅಗ್ನಿ ಇರುತ್ತೆ. ಇವತ್ತದು ಸುಮ್ಮನೆ ಒಂದು ದೀಪ ಅಂಟಿಸ್ತೀವಿ, ಅದರ ಸಂಕೇತವಾಗಿ ಒಂದು ದೀಪ ಅಂಟಿಸ್ತೀವಿ, ಅಗ್ನಿಯ ಸನ್ನಿಧಿ ಇದೆ ಅಂತ. ಒಂದು ಯಜ್ಞೇಶ್ವರ ಸ್ಥಾಪನೆ ಮಾಡಿ ಅದರಲ್ಲಿ ವೈಶ್ವಾನರ, ಮದುವೆ ಆದಂಥವರು ಗಂಡ ಹೆಂಡತಿ ಸೇರಿಕೊಂಡು ಅಗ್ನಿಹೋತ್ರ ವೈಶ್ವಾನರಾದಿಗಳನ್ನು ಮಾಡೋರು. ಈ ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯವನ್ನು ಮಾಡೋರು. ಸಮಿಧಾಧಾನ ಅಂತ ಹೆಸರು ಅದಕ್ಕೆ. ಬೆಳಗ್ಗೆ ಪ್ರಾತಃ ಸಂಧ್ಯಾವನ್ನೇ ಸೂರ್ಯನಿಗೆ ಮೈಯೊಡ್ಡಿ ಸೂರ್ಯನ ಮುಂದೆ ನಿಲ್ಲಬೇಕು. AC ರೂಮಲ್ಲಿ ಕುತ್ಕೊಂಡು ಮಾಡೋದಲ್ಲ ಇದು. ಅಂಗಳಕ್ಕೆ ಬಂದು ಸೂರ್ಯನ ನೋಡ್ತಾ, ಉದಯೋನ್ಮುಖ ಸೂರ್ಯನ ನೋಡ್ತಾ, ಆ ಪ್ರಶಸ್ತವಾದ ಕಾಲ ಇದೆಯಲ್ಲ, ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಉಸಿರಾಟ ಚೆನ್ನಾಗಾಗತ್ತೆ, ಒಳ್ಳೆ ವಿಟಮಿನ್ D ಸಿಕ್ಕತ್ತೆ. ಆ ಸೂರ್ಯನನ್ನು ನೋಡ್ತಾ ಆ ಸವಿತ್ರ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಎಷ್ಟು ಸಾಧ್ಯವಾದರೆ ಅಷ್ಟು ಜಪ ಮಾಡಿ ಸೂರ್ಯನಿಗೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿದ್ಮೇಲೆ ಅಗ್ನಿ ಕಾರ್ಯ ಮಾಡ್ತಾರೆ. ಆ ಸೂರ್ಯನೇ ಅಗ್ನಿ 4 ರೂಪದಲ್ಲಿರ್ತಾನೆ ಅಂತ ತರ್ಕಶಾಸ್ತ್ರ ಹೇಳುತ್ತೆ. ಆದಿತ್ಯ, ಒಬ್ಬ ಸೂರ್ಯ, ಕಣ್ಣು ಕಾಣುವ ಸೂರ್ಯ. ಆಮೇಲೆ ನಮ್ಮೊಳಗಿರುವಂಥ ಉಷ್ಣಾಂಶ, ಪ್ರಾಣಶಕ್ತಿ, ಅದು ವೈಶ್ವಾನರ ಅಂತ. ಆಮೇಲೆ ಇನ್ನೊಂದು ಬಂದು ಇವನು ಅಗ್ನಿ, ಕಣ್ಮುಂದೆ ಇಂಧನದಿಂದ ಸಿಕ್ಕುವ ಅಗ್ನಿ. ಇನ್ನೊಂದು ಚಿನ್ನನೂ ಬೆಂಕಿ ಅಂತೆ, ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿನ್ನ ಅದಕ್ಕೆ ನಾವು ಹಾಕೊಳ್ಳೋದು, ಚಿನ್ನ ಮುಟ್ಕೊಂಡೆ ಪವಿತ್ರ ಅಂತ, ಬೆಂಕಿ ಮುಟ್ಟದ ಹಾಗೆ ಅಂತ. ಈ ಥರ ಈ ಮನೇಲಿರುವಂಥ ಯಜ್ಞೇಶ್ವರ ಇಂಧನದಲ್ಲಿ ಕಟ್ಟಿಗೆಯಲ್ಲಿ ಬರೋ ಅದಕ್ಕೆ ಹವಿಸ್ಸು ತುಪ್ಪದಲ್ಲಿ ಅದ್ದಿ ಸಮಿತ್ತನ್ನು ಅಶ್ವತ್ಥ ವೃಕ್ಷದ ಅಥವಾ ಮುತ್ತುಗ ಅಂಥದ್ದನ್ನು ಅರ್ಪಿಸ್ತಾನೆ ಬ್ರಹ್ಮಚಾರಿ ಅಥವಾ ಬ್ರಹ್ಮಚಾರಿಣಿ. ಆ ಅಗ್ನಿ ಕಾರ್ಯವನ್ನು ಮಾಡ್ತಾರೆ. ಮದುವೆ ಆಗೋ ತನಕ ಅಗ್ನಿ ಕಾರ್ಯ ಮಾಡಬೇಕು. ಹಾಗೆ ಅದರಲ್ಲೂ ವ್ಯತ್ಯಾಸಗಳಿವೆ. ಋಗ್ವೇದಿಗಳು ಒಂದೇ ಒಂದು, ಯಜುರ್ವೇದಿಗಳು 16, ಹೀಗೆಲ್ಲ ವ್ಯತ್ಯಾಸ ಇದೆ. ಅವರವ್ರ ಕುಲದ್ದು. ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ವೈರುಧ್ಯ ಅಲ್ಲ, ಎಲ್ಲ ವೈವಿಧ್ಯ. ಹಾಗೆ ಅಗ್ನಿ ಕಾರ್ಯವನ್ನು ಮಾಡ್ತಾನೆ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ
ದೇಹಿಮೆ ಹವ್ಯವಾಹನ ಅಂತ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನನಗೆ ಶ್ರದ್ಧೆ ಕೊಡು, ತೇಜಸ್ ಕೊಡು, ಆರೋಗ್ಯ ಕೊಡು, ಬಲ ಕೊಡು, ಮೇಧಾಶಕ್ತಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಅವನು ಅಗ್ನಿ ಕಾರ್ಯವನ್ನು ಮಾಡ್ತಾ ಬರಬೇಕು. ಮದುವೆ ಆಗೋ ತನಕ ಮಾಡಬೇಕು ಅವನು. ಈ ಗುರುವಿನ ಹತ್ರ ಹೋಗುವಾಗ ಅವನು ಸಮಿತನ್ನು ತೆಗೆದುಕೊಂಡು ಹೋಗಿ, ಸಮಿತ್ ಪಾಣಿಯಾಗಿ ತೆಗೆದುಕೊಂಡು ಹೋಗಿ ಗುರುವಿಗೆ ಕೊಟ್ಟು ನಮಸ್ಕಾರ ಮಾಡ್ತಾನೆ. ನಾನು ಬ್ರಹ್ಮಚಾರಿ, ಇದು ಮಾಡ್ತಾ ಇದ್ದೀನಿ ಅಗ್ನಿ ಕಾರ್ಯಾದಿಗಳನ್ನ, ನನಗೆ ವಿದ್ಯೆಯನ್ನು ಕೊಡಿ ದಯವಿಟ್ಟು ಅಂಥೇಳಿ ಅವನು ಪ್ರವರ ಹೇಳ್ಕೊಳ್ತಾನೆ. ಕೆಲವ್ರು ಹೀಗೆ ಅದೇ ಅವರ ಯಜುರ್ವೇದಿಗಳು ಹಿಂಗೆ ಇಟ್ಕೊಳ್ತಾರೆ, ಋಗ್ವೇದಿಗಳು ಹಿಂಗೆ ಈ ಥರ ಎಲ್ಲ ಇದೆ. ಅವನು ಪ್ರವರ ಹೇಳಬೇಕು. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣಿಂ ಯಶುಭವತು ವಾಸಿಷ್ಠ ಮೈತ್ರಾವರ್ಣ ಕೌಂಡಿನ್ಯ ತ್ರಯಾಶ್ರಯ ಪ್ರವರಾನ್ವಿತ. ಈಗ ಕೌಂಡಿನ್ಯ ಗೋತ್ರದವರಾದರೆ ಹೀಗೆ, ಇನ್ಯಾವುದೋ ವಾಸಿಷ್ಠ ಗೋತ್ರ, ಇನ್ನೊಬ್ಬರು ಭಾರದ್ವಾಜ ಗೋತ್ರದ ನಾಮ ಹೇಳಿ, ಇಂಥ ಗೋತ್ರದಲ್ಲಿ ಹುಟ್ಟಿದವನು ನಮ್ಮ ಅಪ್ಪ ಹೀಗೆ, ನಾನು ಹೀಗೆ, ಹೀಗೆ ಅಹಂ ಭೂ ಅಭಿವಾದಯೇ ಅಂತ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ವಿನಮ್ರತೆಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ನಮಸ್ಕಾರಗಳ ಹಲವಾರು ಪ್ರಕಾರಗಳು. ಅಷ್ಟಾಂಗ 8 ಅಂಗಗಳು ಭೂಮಿಗೆ ತಗಲ್ಬೇಕು. ಹಣೆ, ಕೈಗಳು, ಕಾಲುಗಳು, ಮಂಡಿಗಳು, ಹಾಗೆ ಹೊಟ್ಟೆ ತಗಲಿಸದೆ 8 ಅಂಗಗಳನ್ನು ತಗಲಿಸ್ಕೊಂಡು ಮಲಗಿ ಮಾಡುವಂತಹ, ಹೀಗೆ ಮುಖ ಕೆಳಗೆ ಮಾಡಿ ಮಲಗಿ ಮಾಡುವಂಥದ್ದು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾರೆ. ಗುರು ಸೇರಿಸ್ಕೋಬೇಕು. ಆಮೇಲೆ ಅವನಿಗೆ ವಿದ್ಯಾಭ್ಯಾಸ ಶುರು ಆಗುತ್ತೆ. ಅಲ್ಲಿಂದ ಭಾರತೀಯ ಶಿಕ್ಷಣದ ಬಗ್ಗೆ ನಾವು ನೋಡ್ಬೋದು. ಪದ್ಧತಿ, ನಿನ್ನ ಕೇಳಿದ ಪ್ರಶ್ನೆಗಳಿಗೆಲ್ಲ ಅಲ್ಲಿ ನಾವು ಉತ್ತರ ನೋಡ್ತಾ ಹೋಗ್ಬೋದು. ಇದು ಪೀಠಿಕೆ ಯಾಕೆ ಹೇಳಿದೆ ಅಂದರೆ, ಒಂದೇ ಸಲಕ್ಕೆ 1.5-2 ವರ್ಷದ ಮಗುನ ಹೇಳ್ಕೊಂಡು ಹೋಗ್ಬಿಟ್ಟು ನೀನು ಶೇಕ್ಸ್ಪಿಯರ್ ಆಗಿಬಿಡು, ಐನ್ಸ್ಟೀನ್ ಆಗಿಬಿಡು, ಆರ್ಯಭಟ್ಟ ಆಗಿಬಿಡು ಅಂತ ಎತ್ಕೊಂಡು ಹೋಗ್ಬಿಟ್ಟು ಒಂದು ಪ್ಲೇ ಹೋಮ್, ಒಂದು ಮನೆ ಪಕ್ಕದಲ್ಲಿ ಅವ್ರು ದುಡ್ಡಿಗಾಗಿ ಪ್ಲೇ ಹೋಮ್ ನಡೆಸ್ತಾರೆ, ಟೈಮ್ ಪಾಸಿಗೆ ಪ್ಲೇ ಹೋಮ್ ನಡೆಸ್ತಾರೆ, ಅವ್ರಿಗೇನು ಬಂದಿರಲ್ಲ. ಅಲ್ಲಿ ಎತ್ಕೊಂಡು ಮಗುನ ಬಿಟ್ಟು ಬಂದುಬಿಡ್ತೀವಿ. ನಮ್ಮ ಟಿ ವಿ ಸೀರಿಯಲ್ ನೋಡೋಕ್ಕೂ ಅನುಕೂಲ ಆಯಿತು. ಅಲ್ಲಿ ಮಗು ಸ್ವಲ್ಪ ಹೊತ್ತು ಕಾಟ ತಪ್ಪಿತು. ಆ ಮಗು ಅದು ಸಿದ್ಧವಿಲ್ಲ, ಇನ್ನೂ ಅದಕ್ಕೆ ಆ ಅಪೇಕ್ಷೆಯೇ ಬಂದಿಲ್ಲ. ಆದರೆ ಇವತ್ತು ಎಷ್ಟು ಅವೈಜ್ಞಾನಿಕವಾಗಿ ಮಾಡ್ತೀವಿ ಅಂದರೆ, ಮಗು ಹೊಟ್ಟೆಲಿರುವಾಗಲೇ ಸ್ಕೂಲ್ ಬುಕ್ ಮಾಡ್ಕೊಳ್ತಾರಂತೆ. 1.5 ವರ್ಷಕ್ಕೆ ಇವರು ಹೇಳ್ತಾರಂಗೆ ಶಿಕ್ಷಣ ಅವ್ರಿಗೆ ಫೀಸ್ ಬೇಕಷ್ಟೇ. ಹೌದಷ್ಟೇ. ಹಾಗಾಗಿ 1.5 ವರ್ಷಕ್ಕೆ ಈಗಲೇ ಸೇರಿಸ್ಬಿಡಿ, ಇನ್ನೂ ಟ್ರೈನಿಂಗ್ ಕೊಡ್ತೀವಿ. ಆ ಮಗುವಿಗೆ ಅದು ಎಂಥ ಒಂದು ಕ್ರೂಯಲ್ಟಿ. ಹೌದು. ಬಲವಂತ ಮಾಡಿ ಕೂತ್ಕೋ, ಫಿಂಗರ್ ಆನ್ ದ ಲಿಪ್ಸ್. ಇವತ್ತಿನ ಕಾಲೇಜ್ ಶಿಕ್ಷಣದ ಕ್ರೂಯಲ್ಟಿ ಅನ್ನೋದು ಅದರ ಮೊದಲ ಆ ವಾಕ್ಯದಲ್ಲೇ ಗೊತ್ತಾಗುತ್ತೆ. ಫಿಂಗರ್ ಆನ್ ದ ಲಿಪ್ಸ್, ಬಾಯಿ ಮುಚ್ಕೊಂಡು ಕೂತ್ಕೋ, ಡೋಂಟ್ ಟಾಕ್, ಡೋಂಟ್ ಥಿಂಕ್. ಆಲೋಚನೆ ಮಾಡಬೇಡ, ಮಾತಾಡಬೇಡ, ಪ್ರಶ್ನಿಸಬೇಡ. ನಾವು ಏನೇನು ಹೇಳ್ಕೊಡ್ತೀವೋ ಬಾಯಿ ಮುಚ್ಕೊಂಡು ಕೇಳು, ಕಲಿ. ಅಲ್ಲಿ ಎಕ್ಸಾಮಲ್ಲಿ ಕಕ್ಬಿಟ್ಟು ಹೋಗ್ತಾ ಇರೋ, ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಷ್ಟೇ. ಹೌದು. ಇದು ಇವತ್ತಿನ ಶಿಕ್ಷಣ. ಹಿಂದೆ ಹಂಗಲ್ಲ, ಫಿಂಗರ್ ಆನ್ ದ ಲಿಪ್ಸ್ ಅಲ್ಲ, ಚರ್ಚೆ ಮಾಡು ಅಂತ ಬಿಡೋರು ಮಕ್ಕಳನ್ನು. ವಿಪುಲವಾಗಿ ಮಾತಾಡಿಸ್ಬೇಕು, ಮಕ್ಕಳನ್ನು ಚೆನ್ನಾಗಿ ಮಾತಾಡಿಸ್ಬೇಕು, ಕತೆ ಹೇಳಬೇಕು, ಹೇಳಿಸ್ಬೇಕು. ಮಕ್ಕಳ ಜೊತೆ ಇವತ್ತು ತಂದೆ ತಾಯಂದರು ಮಾಡೋ ದೊಡ್ಡ ತಪ್ಪು. ಅಟ್ಲೀಸ್ಟ್ ಅರ್ಬನ್ ಯೂತ್, ಯಂಗ್ ಪೇರೆಂಟ್ಸ್ ಇದಾರಲ್ಲ, ಇಂಗ್ಲೀಷ್ ಎಜುಕೇಟೆಡ್ ಪೇರೆಂಟ್ಸ್, ಅವ್ರಿಗೆ ನೋ ಟೈಮ್. ವಾಟ್ಸಪ್ಪಿಗೆ ಟೈಮ್ ಇದೆ, ಇನ್ಸ್ಟಾಗ್ರಾಮ್ಗೆ ಟೈಮ್ ಇದೆ, ಫೇಸ್ಬುಕ್ ಟೈಮ್ ಇದೆ, ಮಾಲ್ ತಿರ್ಗೋಕ್ಕೆ ಟೈಮ್ ಇದೆ, ಹರಟೆ ಹೊಡಿಯೋಕ್ಕೆ ಟೈಮ್ ಇದೆ, ಅಲ್ಲಿ ರಿಸಾರ್ಟ್ ಹೋಗಿ ಬಿತ್ಕೊಂಡಿರೋಕ್ಕೆ ಟೈಮ್ ಇದೆ, ಎಲ್ಲದಕ್ಕೂ ಟೈಮ್ ಇದೆ. ಟ್ರಾಫಿಕಲ್ಲಿ ಗಂಟೆಗಟ್ಟಲೆ ಸಮಯ ಹೋಗುತ್ತೆ, ಅದಕ್ಕೂ ಟೈಮ್ ಇದೆ. ಕೆಲಸ ಮಾಡೋಕ್ಕೆ ಟೈಮ್ ಇದೆ, ಕಾಫಿ ಶಾಪ್ಗೆ ಹೋಗೋಕ್ಕೆ ಟೈಮ್ ಇದೆ. ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಟೈಮ್ ಇಲ್ಲ. ಆ ಮಗುವಿಗೆ ಹೇಗೆ ಬರುತ್ತೆ ಕಮ್ಯುನಿಕೇಷನ್ ಸ್ಕಿಲ್ಸ್? ಇವತ್ತು ನೋಡಿ ಶಾಲೆಗಳಲ್ಲಿ, ನಾನು ಎಷ್ಟೋ ಶಾಲೆಗಳಲ್ಲಿ ಹೇಳ್ತೀನಿ, ಇಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾವುದೋ ಶಾಲೆಗೆ ಹೋದರೆ ಅಲ್ಲಿನ ಶಿಕ್ಷಕರೇ ಸ್ವಾಗತ ಹೇಳ್ತಾರೆ, ವಂದನಾರ್ಪಣೆ ಹೇಳ್ತಾರೆ, ನಿರೂಪಣೆ ಎಲ್ಲ. ಮಕ್ಕಳು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಕೆಲವೇ ಶಾಲೆಗಳು ಮಕ್ಕಳನ್ನು ಬಿಡ್ತಾರೆ, ಮಕ್ಕಳೇ ಸ್ವಾಗತ ಮಾಡಬೇಕು. ಇಲ್ಲದೆ ಹೋದ್ರು ಸ್ವಾಗತ ಹೆಂಗೆ ಒಂದು ಬರ್ಕೊಟ್ಬಿಟ್ಟಿರ್ತಾರೆ, ಅದನ್ನು ನೋಡಿ ಹೇಳ್ಬಿಡೋದು. ಐ ಎಕ್ಸ್ಟೆಂಡ್ ಎ ಹಾರ್ಟಿ ವೆಲ್ಕಮ್ ಟು ಅವರ್ ಚೀಫ್ ಗೆಸ್ಟ್. ಕರೆಕ್ಟ್. ಅಂದರೆ ಅವ್ರಿಗೆ ಮಗುವಿಗೆ ಅರ್ಥನೇ ಆಗ್ತಾನೆ, ಏನು ಹೇಳ್ತಿದೆ ಅದ್ರ ಬಗ್ಗೆ ಇನ್ವಾಲ್ವ್ಮೆಂಟೇ ಇಲ್ಲ. ಮಗುವಿಗೆ ಹೇಳ್ಕೊಡ್ಬೇಕು, ನೋಡು ಅವ್ರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತಕ್ಕೋರು ನಮ್ಮ ಶಾಲೆಗೆ ಬಂದಿರುವಂತಹ ಸನ್ಮಾನ್ಯ ಶ್ರೀಯುತರಿಗೆ ಹೃದಯಾಂತರ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಮುಖ ನೋಡ್ಕೊ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ಬೋದು. ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಆ ಒಂದು ಇದೆ. ನಾವು ಹಳ್ಳಿ ಮಕ್ಕಳಲ್ವಾ, ಶಾಲೆಯಿಂದ ಬಂದಿದ್ದಲ್ಲ, ಅದು ಸರ್ಕಾರಿ ಶಾಲೆಯಿಂದ ಬಂದಿದ್ದಲ್ಲ, ಅವರು ಬೆಳೆದ ಪರಿಸರದಿಂದ ಬಂದಿದೆ. ಅಜ್ಜಿ ತಾತ ಮಾತಾಡಿಸ್ತಾರೆ, ಅಕ್ಕಪಕ್ಕದ ಮನೆಯವ್ರು ಮಾತಾಡ್ಸ್ತಾರೆ, ಏನು ಪುಟ್ಟ ಬಂದ್ಯಾ, ಹೋಗು ಕೂತ್ಕೋ, ಹಿಂಗೆ ಮಾಡು, ಹಂಗೆ ಮಾಡಬೇಡ, ಅದು ನೋಡು, ಪರಿಸರ ನೋಡು. ರೈತರು ಹಳ್ಳಿ ಪರಿಸರದಲ್ಲಿ ಬೆಳೆಯೋದ್ರಿಂದ ಮನೆಯಲ್ಲಿ ಕಲಿತ ಸಂಸ್ಕಾರದಿಂದಾಗಿ ಸರ್ಕಾರಿ ಶಾಲೆಗಳಲ್ಲಿ ಹಳ್ಳಿ ಕಡೆ ಆ ಸಂಸ್ಕಾರ ನೋಡ್ತೀವಿ. ಶಾಲೆ ಕೊಟ್ಟಿದ್ದಲ್ಲ, ಶಾಲೆ ಟೆಕ್ಸ್ಟ್ ಬುಕ್ಸ್ ನೋಡಿದ್ರೆ ಗೊತ್ತಾಗಲ್ವಾ ಅವಾಂತರ. ಹಾಗಾಗಿ ಒಳ್ಳೇದೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅಲ್ಲಿ ಜಾತಿ ಪಾತಿ ಅದು ಇದು, ನಮ್ಮ ಆಕ್ರಮಣಕಾರರನ್ನು ಗ್ಲೋರಿಫೈ ಮಾಡೋದು, ಸ್ಥಳೀಯರನ್ನು
ಹೀಯಾಳಿಸೋದು ಇದೇ ಹೆಚ್ಚಾಗಿ ಕಾಣಿಸೋದು. ಆದರೆ ಸರ್ಕಾರಿ ಶಾಲೆಗಳಲ್ಲಿರೋ ಕೆಲವರು ಒಳ್ಳೆ ಟೀಚರ್ಸ್ ಇರ್ತಾರೆ, ಪಾಪ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಹಾಗಾಗಿ ಆ ಪರಿಸರ ಸ್ವಲ್ಪ ಉಳ್ಕೊಂಡಿದೆ. ಇಲ್ಲೇನಾಗಿದೆ, ಸಿಟಿ ಶಾಲೆಗಳಲ್ಲಿ ಮಾರ್ಬಲು, ಗ್ರನೈಟು, ಬಿಲ್ಡಿಂಗು, ಕ್ಯಾಂಪಸ್ಸು, ಬಸ್ಸು, ಬಸ್ಸು ಎಲ್ಲ ಬೇಕಾದಷ್ಟು. ಅದೇನೋ ನಮ್ಮ ಪೂಜ್ಯ ರಾಮಚಂದ್ರಾಯರು ಹೇಳೋರು, ಪೂರಣವಿಲ್ಲ ಬರೀ ತೋರಣ ಅಂತ. ಆ ಥರ ಕಂಟೆಂಟ್ ಏನೂ ಇಲ್ಲ, ಬರೀ ಆಚೆ ಸ್ಟೈಲು, ಶೋ ಆಫ್. ಅದನ್ನು ನೋಡ್ಬಿಟ್ಟು ಇವ್ರು ಹೋಗಿ ವಾವ್ ಅಂತ ಅಲ್ಲಿ ಹೋಗಿ ಹಾಕ್ಬಿಡ್ತಾರೆ. ಬೆಸ್ಟ್ ಸ್ಕೂಲ್ ಅಂದ್ರೆ ಏನು, ತುಂಬ ಗ್ರನೈಟು, ಮಾರ್ಬಲು, ಲೈಟ್ಸು ಇದ್ದು ಎಲ್ಲ. ಮತ್ತು ಇಂಗ್ಲೀಷೇ ಮಾತಾಡಬೇಕು, ಕನ್ನಡ ಮಾತಾಡಬಾರ್ದು, ಆದಷ್ಟು ಸ್ಲ್ಯಾಂಗಾಗಿ ಮಾತಾಡಬೇಕು. ಆ ಟೀಚರು ಹಾರ್ವರ್ಡೋ ಅಲ್ಲೋ UK ಅಲ್ಲೆಲ್ಲೋ ಓದ್ಕೊಂಡ್ಬಂದಿದ್ದೀನಿ ಅಂತ ಪ್ರಿನ್ಸಿಪಾಲ್ ಹೇಳ್ಬಿಡ್ಬೇಕು. ಆವಾಗ ಅದು ಬೆಸ್ಟ್ ಸ್ಕೂಲು. ಅವ್ರಿಗೇನು ಕಂಟೆಂಟ್ ನಾಲೆಜ್ ಇದೆ ಅದೆಲ್ಲ ಮುಖ್ಯ. ಹಿಂದೆ ಹಂಗಲ್ಲ. ಈ ಮಕ್ಕಳಿಗೆ ಒಳ್ಳೆಯ ಹಿನ್ನೆಲೆ ಕೊಡೋರು. ಮಕ್ಕಳನ್ನ ಉಪನಯನ ಶಾಲೆಗೆ ಹಾಕಿದಾಗ, ಈ ಗುರುಕುಲಕ್ಕೆ ಹಾಕೋ ಮುಂಚೆ ಇಷ್ಟು ಬ್ಯಾಕಿಂಗ್ ಕೊಡೋರು. ಅಂದರೆ ಮಕ್ಕಳಿಗೆ ಚೆನ್ನಾಗಿ ಮಾತಾಡೋರು, ಅಮಿತ ಭಾಷಣ. ಇವತ್ತಿಗೂ ಯಾಕೆ ಅಜ್ಜಿ ತಾತ ಇರ್ಬೇಕು ಮನೇಲಿ ಅಂದರೆ, ಅಲ್ಲಿ ಕೂತ್ಕೊಂಡು ಮಂಕುತಿ ಮನ್ಕಗ್ಗ ಹೇಳ್ಕೊಡ್ತಾರೆ, ಹಾಡು ಹೇಳ್ಕೊಡ್ತಾರೆ, ಇದು ಹೇಳ್ಕೊಡ್ತಾರೆ. ನಮ್ಮ ಮನೇಲೆ ನನ್ನ ಮಗನಿಗೆ ನಮ್ಮ 3 ಜನ ಎಲ್ಲ ನಮ್ಮ ಮಕ್ಕಳಿಗೆಲ್ಲ ನಮ್ಮ ತಂದೆ ತಾಯಿ ಕೂರಿಸ್ಕೊಂಡು ಕೈ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಹಾಡೆಲ್ಲ ಹೇಳ್ಕೊಡೋರು. ಜಿ ಮಲ್ಲಕ್ಕ, ಮಜ್ಜಿಗೆ ಕಡಿಯೋ ಮಲ್ಲಕ್ಕ, ಹಿಂಗೆ ಮಾಡಿಸೋದು, ಹಿಂಗೆ ಮಾಡೋದು, ಗಾಗಿ ಮಾಡೋರು. ಎಷ್ಟೊಂದು ಶಿಶುಗೀತೆಗಳನ್ನು ಹಾಡಿಸೋದು, ಕುಣಿಸೋದು. ಆಮೇಲೆ ಆನೆ ಕೊಡ್ತೀನಿ ಅಂದರೆ ಒಲ್ಲೆ ಅನ್ಲು ಮಕ್ಕಳಿಗೆ ಹಿಂಗೆ ಅಳ್ಳಾಡ್ಸೋದು ಅವರನ್ನು. ಕುದುರೆ ಕೊಡ್ತೀನಿ ಅಂದರೆ ಒಳ್ಳೆ ಅಂದ್ಲು ಅಂತ ಹೀಗೆಲ್ಲ ಹೇಳ್ಕೊಡೋದು ಮಕ್ಕಳಿಗೆ. ಮತ್ತೆ ನಿಲ್ಲಿಸೋದು ಹಿಂಗೆ ಮಾಡೋವಾಗ. ಅಂದರೆ ಒಂದೊಂದು ಅಂಗವು, ಮಾತು, ಕಣ್ಣು, ಮನಸ್ಸು, ಆ ಮಕ್ಕಳಲ್ಲಿ ಮೋಟಾರ್ ಸ್ಕಿಲ್ಸ್ ಅಂತ ಏನು ಹೇಳ್ತಾರೆ ಇವತ್ತು ಇಂಗ್ಲೀಷಲ್ಲಿ, ಅದನ್ನು ಅಕ್ಷರಶಃ ಮಾಡೋರು ಮನೆಯಲ್ಲಿ. ಮಗು ಅದಕ್ಕೆ ಸಿದ್ಧವಾದ ಮೇಲೆ ಬ್ರಹ್ಮೋಪದೇಶವನ್ನೂ ಮಾಡಿ, ಮಗುವಿಗೆ ಇನ್ಮೇಲೆ ನೀನು ಹಿಂಗಲ್ಲ, ನಿನ್ನ ಜೀವನದ ಹೊಸ ಚಾಪ್ಟರ್ ಶುರು ಆಗಿದೆ, ನೀನು ಪ್ರತ್ಯೇಕವಾಗಿ ಮಲ್ಕೋಬೇಕು, ಅಮ್ಮನ ಜೊತೆ ಅಮ್ಮನ ಹಾಸಿಗೆಯಲ್ಲಿ ಮಲ್ಕೊಳ್ಳೋ ಹಾಗಿಲ್ಲ, ಅಮ್ಮನ ತಟ್ಟೆಯಿಂದ ಎಂಜಲು ತಿನ್ನೋ ಹಾಗಿಲ್ಲ, ಯಾರು ಎಂಜಲು ತಿನ್ನೋ ಹಾಗಿಲ್ಲ, ಬಟ್ಟೆ ಹಾಕ್ಕೊಂಡು ಓಡಾಡಬೇಕು, ನಿನ್ನ ಬಟ್ಟೆ ನೀನು ಒಕ್ಕೋಬೇಕು, ನೀನೇ ಸ್ನಾನ ಮಾಡಬೇಕು, ಬೇರೆ ಬ್ರಹ್ಮಚಾರಿಗಳ ಮಕ್ಕಳ ಜೊತೆ ನೀನು ಮಲ್ಕೋಬೇಕು, ಗುರುಗಳ ಸೇವೆ ಮಾಡಬೇಕು, ಊಟ ಮಾಡ್ತಿದ್ರೆ ನೀನು ನೀರು ಬಡಿಸ್ಬೇಕು, ಉಪ್ಪು ಬಡಿಸ್ಬೇಕು. ಸೊ ಎಂಜಲು ಮುಸ್ರೆ ಸ್ವಲ್ಪ ಹೈಜೀನು ನೀನು ಪಾಲಿಸ್ಬೇಕು. ಆಚೆ ಟಾಯ್ಲೆಟ್ಗೆಲ್ಲ ಹೋಗಿ ಬಂದರೆ ಕೈಕಾಲು ತೊಳ್ಕೊಳ್ಬೇಕು, ಬಟ್ಟೆ ಬದಲಾಯಿಸ್ಬೇಕು, ಕೂತ್ಕೊಂಡು ಸಂಧ್ಯಾವನ್ನೇ ಮಾಡಬೇಕು, 2 ಹೊತ್ತು ಮಂತ್ರ ಪಠನ ಮಾಡಬೇಕು, ಜಪ ಮಾಡಬೇಕು, ಶ್ಲೋಕಗಳನ್ನು ಹೇಳಬೇಕು, ಕಲ್ತಿದ್ದನ್ನೆಲ್ಲ ಒಪ್ಪಿಸ್ಬೇಕು, ಹಾಡು, ನಾಟಕ, ಸಂಗೀತ ಎಲ್ಲ ಬಗೆಯ ವಿದ್ಯೆಗಳನ್ನು ಸ್ವಲ್ಪ ಮಗುವಿಗೆ ಒಂದು ಜವಾಬ್ದಾರಿಯನ್ನು ಕಲಿಸ್ತಾ ಬರ್ತಾರೆ. ಒಂದು ಮಟ್ಟಕ್ಕೆ ಮಗುವಿಗೆ ಇದೆಲ್ಲ ನಾನು ಮಾಡಬೇಕು, ನನಗೆ ಬರೀ ಮುದ್ದು ಮಾಡಿಸ್ಕೊಡೋದಲ್ಲ, ನನ್ನ ಕರ್ತವ್ಯಗಳು ಇವೆ ಅಂತ ಗೊತ್ತಾಗತ್ತೆ. ಅದಾದಮೇಲೆ ಉಪನಯನ ಅಂದರೆ ಗುರುಕುಲಕ್ಕೆ ಸೇರಿಸೋದು. ಇವತ್ತು ಉಪನಯನ ಬ್ರಹ್ಮೋಪದೇಶ ಹೆಚ್ಚು ಕಡಿಮೆ ಒಂದೇ. ಏಕೆಂದರೆ ಉಪನಯನ ಅನ್ನೋದನ್ನು ಆ ಅರ್ಥದಲ್ಲಿ ನಾವು ಮಾಡ್ತಿಲ್ಲ. ಈಗ ಶಾಲೆಗೆ ಯಾವಾಗಲೂ ಸೇರಿಸ್ಬಿಟ್ಟಿರ್ತೀವಿ. ಕೆಲವರು ಬ್ರಹ್ಮೋಪದೇಶವನ್ನು 20 ವರ್ಷದ ವಯಸ್ಸಿಗೆ, 16 ವರ್ಷದ ವಯಸ್ಸಿಗೆ, ಕೆಲವರು ಮದುವೆ ಹಿಂದಿನ ದಿನ ಕೂಡ ಮಾಡ್ತಾರೆ. ಸಂಸ್ಕಾರ ಅಂತ ಮಾಡಬೇಕಾಗಿತ್ತು, ಒಂದು ಉಪಚಾರ ಅಂತ ಫಾರ್ಮ್ಯಾಲಿಟಿ ಥರ ಮಾಡ್ತಾರೆ. ಮದುವೆ ಹಿಂದಿನ ದಿನ ಉಪದೇಶ ಮಾಡಿದ್ರೆ ಏನು ಎಲ್ಲಿ ಜಪ ಮಾಡೋಕ್ಕೆ ಎಲ್ಲಿದೆ, ಅವಳು ಜಪ ಮಾಡ್ತಾ ಕೂತಿರ್ತಾನವನು ಅಲ್ವಾ. ಅರ್ಥಹೀನವಾಗಿದೆ. ಅಯ್ಯೋ ನಮ್ಮ ಕುಲದಲ್ಲಿ ಹಾಗೆ ಅಂತ ಬೇರೆ ಜಸ್ಟಿಫೈ. ಯಾವ ಕುಲದಲ್ಲೂ ಕೂಡ ಮದುವೆ ಹಿಂದಿನ ದಿನ ಮಾಡಿ ಅಂತ ಹೇಳಿಲ್ಲ. ಉಪನಯನ ಅಥವಾ ಬ್ರಹ್ಮೋಪದೇಶವಿಲ್ಲದೆ ವಿವಾಹಕ್ಕೆ ಅವನು ಯೋಗ್ಯನಲ್ಲ ಅಂತ ಹೇಳಿದ್ರಿಂದ ಹಿಂದಿನ ದಿನ ಅರ್ಜೆಂಟಾಗಿ ಮಾಡಿಬಿಡೋದು. ಹೀಗಲ್ಲ, ಹಿಂದೆ ಅದು ಸಂಸ್ಕಾರವಾಗಿತ್ತು. ಹೀಗೆ ಆ ಮಗು ಸ್ವಲ್ಪ ಸ್ವತಂತ್ರವಾದ ಮೇಲೆ ಗುರುಕುಲಕ್ಕೆ ಸೇರಿಸ್ತಾರೆ. ಗುರುಕುಲದಲ್ಲಿ ಮಗು ಈಗ ಸ್ವತಂತ್ರವಾಗಿ ಸ್ನಾನ ಮಾಡೋಕ್ಕೆ ಬರುತ್ತೆ, ಬಟ್ಟೆ ಒಕ್ಕೊಳ್ಳೋಕೆ ಬರುತ್ತೆ, ಪಾತ್ರೆ ತೊಳ್ಕೊಳ್ಳೋಕೆ ಬರುತ್ತೆ, ತನ್ನ ಕೆಲಸ ತಾನು ಮಾಡ್ಕೊಳುತ್ತೆ. ಜೊತೆಗೆ ಮಕ್ಕಳೆಲ್ಲ ಇರ್ತಾರಲ್ಲ, ನೋಡ್ಕೊಂಡು ಸೀನಿಯರ್ಸ್ನ ನೋಡ್ಕೊಂಡು ಕಲಿಯತ್ವೆ. ಸೇರಿಸಿದ ತಕ್ಷಣ ಕೂತ್ಕೋ ಇಲ್ಲಿ ನಿಂಗೆ ವೇದ ಹೇಳ್ಕೊಡ್ತೀನಿ ಅಂತ ಇಲ್ಲ. ಸೇರಿಸಿದ ತಕ್ಷಣ ಮಕ್ಕಳಿಗೆ ಏನೂ ಪಾಠ ಮಾಡಲ್ಲ ಗುರುಕುಲದಲ್ಲಿ. ಇದು ಗುರುಕುಲ ಪದ್ಧತಿ. ಎಷ್ಟು ವೈಜ್ಞಾನಿಕವಾಗಿದೆ ನೋಡಿ. ಆ ಮಗು ಏನು ಮಾಡಬೇಕು, ಅದೊಂದು ವಸತಿ ಶಾಲೆ, ರೆಸಿಡೆನ್ಷಿಯಲ್. ತನ್ನ ಕೆಲಸ ತಾನು ಮಾಡಿಕೊಂಡು ಓಡಾಡ್ಕೊಂಡಿರೋದು, ಬರೀ ಮೆಮೊರೈಸ್ ಮಾಡಿಸೋದಷ್ಟೇ. ಏಕೆಂದರೆ ಆ ವಯಸ್ಸಲ್ಲಿ ಹಾಡು, ಶ್ಲೋಕ, ಮಂತ್ರ, ಸೂತ್ರ ಏನು ಹೇಳಿಕೊಟ್ರು ಚೆನ್ನಾಗಿ ಕೂಡುತ್ತೆ, ತಲೆಯಲ್ಲಿ ಕೂತ್ಕೊಡುತ್ತೆ. ಹೌದು, ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ತಾರೆ. ನನಗೆ ನೆನಪಿದೆ, ನನ್ನ ಮಗ ಚಿಕ್ಕವನೇ ಆಗಿದ್ದಾಗ, ಒಂದು 3 ವರ್ಷದ ಮಗುನೂ ಏನೋ, ಮಾತು ಸ್ವಲ್ಪ ಬರ್ತಾಯಿತ್ತು ಚೆನ್ನಾಗಿ. ಈ ಕಗ್ಗದ ಪದ್ಯಗಳನ್ನು ಹೇಳ್ಕೊಳ್ತಾ ಇದೆ. ನಾನು ಅಲ್ಲಿ ನಮ್ಮ ಮನೆಯವರು, ಮಗು ಎಲ್ಲ ಇರ್ತಾಯಿದ್ರು.
ಒಂದು ಸಲಕ್ಕೆ 2ನೇ ಸಲಕ್ಕೆ ಒಪ್ಪಿಸ್ಬಿಡೋನು ಅವನು, 2 ಅಥವಾ 3ನೇ ಸಲಕ್ಕೆ ಒಪ್ಪಿಸ್ಬಿಡೋನು. ಆಮೇಲೆ ಎಷ್ಟು ದಿನ ಆದರೂ ಮನೆಯವ್ರಿಗೆ ಆಗ್ತಿರ್ಲಿಲ್ಲ, ಆಮೇಲೆ ಕಲಿಯೋರು ಅಯ್ಯೋ ಅಂತ. ಮಕ್ಕಳಿಗೆ ನನಗಾದ್ರೂ ಅಷ್ಟೇ, ಮಕ್ಕಳು ಕಲಿಯುವಷ್ಟು ವೇಗದಲ್ಲಿ ನಾವು ಕಲಿಯೋಕ್ಕಾಗೋದಿಲ್ಲ. ಕರೆಕ್ಟ್. ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಕಲಿಯುತ್ತವೆ, ಅದನ್ನು ಅವರು ಬ್ಯಾಂಕ್ ಮಾಡ್ಕೊಳ್ಳೋರು. ಹಾಗಾಗಿ ಈ ಸೂತ್ರ ಪಾಠ, ಈಗ ವ್ಯಾಕರಣದ ಸೂತ್ರಗಳು ಬೈ ಹಾರ್ಟ್ ಮಾಡಿಸೋರು. ಐ ಉಣ್ ಋಕ್ ಏಯೋಂಗ್ ಅಯೋಚ್ ಹಯವರಟ್ ಲಣ್ ನಿಮಗಣನಂ ಚಬೈ ಘಡದಶ್ ಜಬ ಘಡದಶ್ ಖ ಪಾಛ ಠ ಥಾಚಟತು ಕಪೈ ಶಶಸರ್ ಹಲ್ ಅಂತ ಮಾಹೇಶ್ವರ ಸೂತ್ರಗಳು, ಇಂತಹ ಸೂತ್ರಗಳು. ಅದರಲ್ಲಿ ಇನ್ನೂ ತುಂಬ ಬರುತ್ತೆ, ಸಂಧಿ ಸೂತ್ರಗಳು, ಸಮಾಸ ಸೂತ್ರ, ವ್ಯಾಕರಣದ ಸೂತ್ರಗಳು, ವೇದಾಂತದ ಸೂತ್ರಗಳು, ನ್ಯಾಯ ಸೂತ್ರಗಳು, ತರ್ಕಶಾಸ್ತ್ರದ್ದು ಸೂತ್ರಗಳು, ಹೀಗೆ ಬೈಹಾಟ್ ಮಾಡಿಸ್ತಾ ಹೋಗೋರು ಮಕ್ಕಳು. ಎಲ್ಲ ಜೊತೇಲಿ ಹೇಳೋದ್ರಿಂದ ಉಚ್ಚಕಂಠದಿಂದ ಸ್ಪಷ್ಟವಾಗಿ ಹೇಳ್ಕೊಂಡು ಎಲ್ಲ ಮೆಮೊರೈಸ್ ಆಗೋಗ್ತಿತ್ತು. ಯಾವುದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಂಟ್ ಮಾಡಿ ಕೊಟ್ಟು ಓಪನ್ ದ ಟೆಕ್ಸ್ಟ್ ಬುಕ್ ಅಂತ ಹೇಳ್ತೀವೋ ಅದು ಬೈಹಾಟ್ ಮಾಡಿಸ್ಬಿಡೋರು. ಅವ್ರಿಗೆ ಅದೇನೋ ಒಂದು ಗೊತ್ತಿಲ್ಲ, ಆದರೆ ಚೆನ್ನಾಗಿ ಹೃದ್ಗತ ಆಗೋಗ್ತಾ ಇತ್ತು. ಅವ್ರಿಗೆ ಆ ವಯಸ್ಸಲ್ಲಿ ಆಲೋಚನೆಗಿಂತ ರಿಸೆಪ್ಷನ್ ಚೆನ್ನಾಗಿರುತ್ತೆ, ಗ್ರಹಣ ಚೆನ್ನಾಗಿರುತ್ತೆ. ಹಾಗಾಗಿ ಆ ಗ್ರಹಣ ಸಾಮರ್ಥ್ಯವನ್ನು ಬಳಸ್ಕೊಂಡು ಚೆನ್ನಾಗಿ ಮತ್ತೆ ಕೂತ್ಕೊಂಡು ಕೇಳೋರು. ಅವ್ರಿಗಿಂತ ಸೀನಿಯರ್ ಸ್ಟೂಡೆಂಟ್ಸ್, ಅವ್ರಿಗೆ ಪಾಠ ಆಗ್ತಿರುತ್ತೆ, ವ್ಯಾಖ್ಯಾನ ಆಗ್ತಿರುತ್ತೆ, ಕೇಳಿಸ್ಕೊಳ್ಳೋದು. ಒಂಚೂರು ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ. ಸ್ವಯಂ ಸೆಲ್ಫ್ ಲರ್ನಿಂಗ್ ತುಂಬ ಇರುತ್ತೆ. ಮತ್ತು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯ ಕೊಡೋರು ಹಂಗಾರೆ ಮಕ್ಕಳಿಗೆ ಅಂತಂದರೆ ನಡತೆಗೆ ಕೊಡೋರು. ಬಟ್ಟೆ ಹೇಗೆ ಒಕ್ಕೋಬೇಕು, ಪಾತ್ರೆ ಹೆಂಗೆ ತೊಳಿಬೇಕು, ಅತಿಥಿ ಸತ್ಕಾರ ಹೇಗೆ ಮಾಡಬೇಕು, ಗುರುಗಳಿಗೆ ಹೇಗೆ ಸೇವೆ ಮಾಡಬೇಕು, ಆಶ್ರಮದ ಎಲ್ಲ ಕೆಲಸವನ್ನು ಅವರೇ ಮಾಡ್ತಾಯಿದ್ರು. ಆಳು ಕಾಳು ಇಟ್ಕೊಳ್ಳೋ ಹಾಗಿಲ್ಲ. ಅವನು ಅರಸನ ಮಗನಾದರೂ ಅಷ್ಟೇ, ಸಾಮಾನ್ಯ ರೈತನ ಮಗನಾದರೂ ಅಷ್ಟೇ, ಗುರುಕುಲಕ್ಕೆ ಸೇರಿದ ಮೇಲೆ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ವಾಹನ ಇಟ್ಕೊಳ್ಳೋ ಹಾಗಿಲ್ಲ, ಎಷ್ಟು ದೂರ ಇದ್ರೂ ನಡ್ಕೊಂಡು ಹೋಗಬೇಕು. ಊರು ಹೋಗುವ ಗುರುಗಳು ಕರ್ಕೊಂಡು ಹೋಗೋರೇನೋ, ಬಟ್ ಅಲ್ಲೂ ಒಳಗಡೆ, ಏಕೆಂದರೆ ಒಂದು ಗುರುಕುಲ ಅಂದರೆ ದೊಡ್ಡ ಕ್ಯಾಂಪಸ್ ಇರ್ತಿತ್ತು. ಆ ವಿಷಯ ಆಮೇಲೆ ನೋಡೋಣ, ಹೀಗೆಲ್ಲ ಡಿಪಾರ್ಟ್ಮೆಂಟ್ಸ್ ಇರ್ತಿತ್ತು ಅಂತೆಲ್ಲ ರಾಮಾಯಣದಲ್ಲಿ ಅಗಸ್ತ್ಯರ ಆಶ್ರಮದ ವರ್ಣನೆ ಬರುತ್ತೆ, ನೋಡೋಣ. ಈ ಮಗು ಎಲ್ಲ ಕೆಲಸ ಮಾಡಬೇಕು, ಅಡುಗೆ ಮನೇಲಿ ಸಹಾಯ ಮಾಡಬೇಕು, ಆಕಳ ಸೇವೆ ಮಾಡಬೇಕು, ಕಾಡಿಗೆ ಹೋಗಿ ಕಟ್ಟಿಗೆ ತರಬೇಕು, ಎಲ್ಲ ಮಾಡಬೇಕು, ಗುರುಗಳ ಸೇವೆ ಮಾಡಬೇಕು, ತನ್ನ ಸಹಪಾಠಿಗಳಿಗೆ ಏನಾದರೂ ಹುಷಾರಿಲ್ಲದ್ರೆ ಆರೈಕೆ ಮಾಡಬೇಕು, ಅತಿಥಿಗಳ ಸೇವೆ ಮಾಡಬೇಕು, ಬಡಿಸ್ಬೇಕು, ಎಂಜಲು ಎತ್ತಬೇಕು, ಶುದ್ಧ ಮಾಡಬೇಕು, ಎಲ್ಲ ಮಾಡಬೇಕು, ಗೂಡಿಸ್ಬೇಕು, ಸಾರಿಸ್ಬೇಕು, ಅಡುಗೆ ಮಾಡಬೇಕು, ಎಲ್ಲ ಒಂದೊಂದಾಗಿ ಒಂದೇ ಸಲಕ್ಕೆ ಹೇರ್ತಿದ್ರು ಅಂತಲ್ಲ, ಚೈಲ್ಡ್ ಲೇಬರ್ ಅಲ್ಲ ಅದು. ಸ್ವಲ್ಪ ಸ್ವಲ್ಪ ಎಲ್ಲರೂ ಮಾಡ್ತಿರ್ತಾರಲ್ಲ, ದೊಡ್ಡ ಟೀಮ್ ಅಲ್ವಾ ಅದು, ಎಲ್ಲರೂ ಮಾಡ್ತಿರೋದು ನೋಡಿ. ಈಗ ಎತ್ತಿದ ತಕ್ಷಣ ಮಗುವಿಗೆ ಅನ್ನದ ತಪ್ಪಲೆ ಕೊಟ್ಟು ಬಡಿಸು ಅಂತ ಯಾರೂ ಹೇಳಲ್ಲ. ಎತ್ಕೊಂಡೋಗಿ ಲೋಟ ಇಡು, ಉಪ್ಪು ಬಡಿಸು, ತುಪ್ಪ ಬಡಿಸು ಅಂತ ತಾನೇ ಹೇಳ್ತಾರೆ. ಹಾಗೆ ಅದರ ವಯಸ್ಸು, ಅದರ ಸಾಮರ್ಥ್ಯ ನೋಡ್ಕೊಂಡು ಸ್ವಲ್ಪ 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 ಈ ಕೆಲಸಗಳಲ್ಲಿ ತೊಡಗಿಸ್ತಾ ಹೋಗೋರು. ಒಂದು ಕಡೆ ಸೂತ್ರಪಾಠ, ಶ್ಲೋಕಗಳನ್ನು, ಮಂತ್ರಗಳನ್ನು, ಕಾರಿಕೆಗಳನ್ನು, ಸೂತ್ರಗಳನ್ನು ಬೈ ಹಾರ್ಟ್ ಮಾಡ್ತಾ 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 ಮಗುವಿಗೆ ಚೆನ್ನಾಗಿ ಅದು ಅರ್ಥ ಒಂದು ಮನಸ್ಸಿನಲ್ಲಿ ಕೂತ್ಕೊಳ್ತಾ ಇತ್ತು. ಇನ್ನೊಂದು ಕಡೆ ತನ್ನ ಕೆಲಸ ತಾನು ಮಾಡೋದು, ಆಶ್ರಮದ ಸೇವೆ ಮಾಡೋದು, ಲವಲವಿಕೆ ಬರ್ತಾ ಇತ್ತು, ಚುರುಕುತನ ಬರ್ತಾ ಇತ್ತು, ಪ್ರತಿದಿನ ಚಟುವಟಿಕೆ. ಮತ್ತೆ ಬ್ರಹ್ಮಚಾರಿ ಅಥವಾ ಬ್ರಹ್ಮಚಾರಿಣಿ ಮಧ್ಯಾಹ್ನ ನಿದ್ರೆ ಮಾಡೋ ಹಾಗಿಲ್ಲ, ನೋ ರೆಸ್ಟ್, ನಿಷಿದ್ಧ. ಹಾಗಾಗಿ ಮಧ್ಯಾಹ್ನ ಭೋಜನಾನಂತರದಲ್ಲಿ ಸಂಗೀತ, ಕೊಳಲು, ಕಥೆಗಳು, ಚರ್ಚಾಗೋಷ್ಠಿಗಳು, ಡಿಬೇಟು, ವಾಕ್ಯಾರ್ಥಗಳು, ಅಥವಾ ಏನಾದರೂ ಒಂದು ಕೆಲಸ ಮಾಡೋದು, ನದಿ ತೀರಕ್ಕೆ ಹೋಗೋದು, ಅಲ್ಲೇನೋ ಬೀಜ ಎತ್ಕೊಂಬರೋದು, ಅಥವಾ ಕಾಡಿಗೆ ಹೋಗೋದು, ಸಮಿತ್ ತರೋದು. ಒಟ್ಟಿನಲ್ಲಿ ಮಧ್ಯಾಹ್ನ ನಿದ್ರೆ ಮಾಡೋ ಹಾಗಿಲ್ಲ. ನಿದ್ರೆ ಅನ್ನೋದು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಒಗ್ಬಿಟ್ರೆ ದೇಹ ಮನಸ್ಸು, ಅಷ್ಟು ಸಮಯ ಹಗಲಲ್ಲಿ ಕಳ್ಕೊಂಡ್ಬಿಡ್ತೀವಿ. ಹಗಲು ನಿದ್ರೆ ನಿಷಿದ್ಧ, ರಾತ್ರಿ ಮಲ್ಕೋಬೋದು. ಆಮೇಲೆ ಕನ್ನಡಿ ನೋಡೋ ಹಾಗಿಲ್ಲ ಬ್ರಹ್ಮಚರ್ಯ ಅವಧಿಯಲ್ಲಿ. ಗುರುಕುಲದಲ್ಲಿ ಎಲ್ಲ ವ್ಯವಸ್ಥೆ ಇದ್ರೂ ಕನ್ನಡಿ ಇರಲ್ಲ, ಅಂದರೆ ಬ್ರಹ್ಮಚಾರಿಗಳಿಗೆ, ಅಂದರೆ ಓದೋ ಮಕ್ಕಳಿಗೆ. ಕನ್ನಡಿ ಯಾಕಿಲ್ಲ, ಯಾಕಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂದರೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ನಮ್ಮ ಮಕ್ಕಳನ್ನ ಕನ್ನಡಿಯಿಂದ ದೂರ ಎಳ್ಕೊಂಬರೋಕ್ಕೆ ಆಗಲ್ಲ. 3 ಹೊತ್ತು ಕನ್ನಡಿ 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 ಕನ್ನಡಿ. ದೇಹ ಸೌಂದರ್ಯ ಪ್ರಜ್ಞೆ ಅನ್ನೋಕ್ಕಿಂತ ಫ್ಯಾಷನ್ ಹುಚ್ಚು. ನಾನು ಬರೀ ದೇಹ ಅನ್ನುವ ಭ್ರಾಂತಿ. ನನ್ನ ವ್ಯಕ್ತಿತ್ವ ದೇಹ, ಕೇವಲ ದೇಹವಲ್ಲ, ಆರೋಗ್ಯವಾಗಿರೋಕ್ಕೆ, ಫಿಟ್ ಆಗಿರೋಕ್ಕೆ ಯೋಗ ಮಾಡಬೇಕು, ವಾಯುವಿಹಾರ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಈಜಬೇಕು, ಕುಸ್ತಿ ಮಾಡಬೇಕು, ಅದೆಲ್ಲ ಮಾಡಬೇಕು. ದೇಹವನ್ನು ಚೆನ್ನಾಗಿಟ್ಕೋಬೇಕು. ಆದರೆ 3 ಹೊತ್ತು ನೋಡ್ಕೊಂಡು ನಾನು ಹೆಂಗಿದ್ದೀನಿ, ಅಯ್ಯೋ ಇಲ್ಲೊಂದು ಗೆರೆ ಬಂತು, ಅಯ್ಯೋ ಇಲ್ಲೊಂದು ಪಿಂಪಲ್ ಬಂತು, ಅಯ್ಯೋ ನಂಗೆ ಹಿಂಗಾಯಿತು ಹಾಗಾಯಿತು. 3 ಹೊತ್ತು ಮುಖದ, ದೇಹದ
ಒಂದು ಯಾರನ್ನೋ ಇಂಪ್ರೆಸ್ ಮಾಡೋ ಥರ ನಾನು ಇರಬೇಕು ಅನ್ನೋ ಭ್ರಾಂತಿ ಇದೆಯಲ್ಲ ಇವತ್ತಿನ ಮಕ್ಕಳಿಗಿದೆಯಲ್ಲ, ಅದು ಬರಬಾರ್ದು ಅಂತಲೋ ಏನೋ ಬಹುಶಃ ಹಾಗೆ. ತಮಾಷೆ ಏನು ಅಂದರೆ ಈ ವಿದ್ಯಾಭ್ಯಾಸ ಮುಗಿಯುತ್ತೆ ಒಂದು 20 ವರ್ಷ 24 ವರ್ಷಕ್ಕೂ ಒಬ್ಬೊಬ್ರಿಗೂ ಒಂದೊಂದು ಟೈಮ್ ಅವ್ರವ್ರ ಸಾಮರ್ಥ್ಯದಂತೆ. ಮುಗಿದಾಗ ಅವರು ಗೃಹಸ್ಥಾಶ್ರಮಕ್ಕೆ ಹೋಗೋ ಮುಂಚೆ ಸಮಾವರ್ತನ ಅಂತ ಒಂದು ಸಂಸ್ಕಾರ ಮಾಡ್ತಾರೆ. ಅವಾಗ ಕನ್ನಡಿ ತೋರಿಸ್ತಾರೆ. ಸಮಾವರ್ತನದಲ್ಲಿ ಅವಭೃತ ಸ್ನಾನ ಅಂತ ಹಿರಿಯರು, ಗುರುಗಳು, ಅಪ್ಪ ಅಮ್ಮ, ಕಸಿನ್ಸು, ಬಂಧು ಮಿತ್ರರು ಎಲ್ಲರೂ ಸೇರಿ ಮಗುವಿಗೆ ಅಭಿನಂದನೆ, ಈಗ ಅವ್ನು ಬೆಳೆದು ದೊಡ್ಡವನಾಗಿರ್ತಾನೆ ಅಥವಾ ದೊಡ್ಡವಳಾಗಿರ್ತಾಳೆ, ಅವ್ರಿಗೆ ಇದು ಮಾಡಿ ಮೇಲ್ಗಡೆ ಒಂದು ಮಂಗಳ ಸ್ನಾನ ಮಾಡಿಸಿ ಎಲ್ಲರೂ. ಅಷ್ಟೇ, ಅದಕ್ಕೆ ಸ್ನಾತಕ ಅಂತ ಹೆಸರು. ಸ್ನಾನ ಮಾಡಿದವನು ಅಂತ ಅರ್ಥ. ಸ್ನಾತಕ ಅಂದರೆ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ. ಸ್ನಾತಕ ಅಂದರೆ ಸ್ನಾನ ಮಾಡಿದ, ಅವಭೃತ ಸ್ನಾನ ಅದೇ ಆ ಸಂಸ್ಕಾರ ಆಗಿರೋರು ಅಂದರೆ ಓದಿ ಮುಗಿಸಿದವರು ಅಂತ ಅರ್ಥ. ಅವಾಗ ಕನ್ನಡಿ ತೋರಿಸ್ತಾರೆ. ಅದಾದ್ಮೇಲೆ ಆತ ಶೃಂಗಾರ ಗ್ರಂಥಗಳು, ಕಾವ್ಯಗಳು ಅದು ಇದು ಓದ್ಕೋಬಹುದು. ಈಗ ಮದುವೆ ಆಗ್ಬೇಕಲ್ಲ, ಮದುವೆ ಆದ್ಮೇಲೆ ಹೆಂಡತಿ ಜೊತೆ ತರ್ಕ ವೇದಾಂತ ಮಾತಾಡೋಕ್ಕಾಗತ್ತಾ? ಗಣಿತ ಸರಸತೆ ಬೇಕಲ್ಲ ಜೀವನದಲ್ಲಿ, ಪ್ರೀತಿ ಬೇಕಲ್ಲ, ಶೃಂಗಾರ ಬೇಕಲ್ಲ. ಹಾಗಾಗಿ ಅವನು ಶೃಂಗಾರದ ಓದೋದು, ಊರೆಲ್ಲ ಸುತ್ತಾಡೋದು, ಎಲ್ಲರ ಕಡೆ ಹೋಗೋದು, ಅವನ ಕಸಿನ್ಸ್ ಜೊತೆ ಹೋಗೋದು. ಅವನಿಗೆ ಅದರಲ್ಲೂ ಕ್ಷತ್ರಿಯರು ವೈಶ್ಯರು ಅವರುಗಳಾದರೆ ಮಕ್ಕಳಿಗೆ ದುಡ್ಡು ಕೊಡದೆ ಒಂದು ಕುದುರೆ ಕೊಟ್ಟು ಅಥವಾ ಅದು ಇಲ್ಲದೆ ಹೋಗಿ ದೇಶಾಟನೆಯಿಂದ ಕಳಿಸ್ಬಿಡೋರು. ಒಬ್ಬರೋ ಇಬ್ಬರು ದೇಶಾಟನೆ ಹೋಗೋರು, ಯಾವ್ಯಾವುದೋ ಊರಿಗೆ, ಯಾವ್ಯಾವುದೋ ಹಳ್ಳಿಗೆ, ದೂರಿಗೆ ಹೋಗಿ ವೇಷ ಮರೆಸ್ಕೊಂಡು ಹೋಗಿ ಅಲ್ಲಿ ಕಷ್ಟ ಸುಖಗಳನ್ನು ನೋಡೋದು, ಅಲ್ಲೆಲ್ಲೋ ಧರ್ಮಛತ್ರದಲ್ಲಿರೋದು, ಭಿಕ್ಷಾನದಲ್ಲಿ ಊಟ ಮಾಡ್ಕೊಂಡಿರೋದು, ಅಲ್ಲೆಲ್ಲ ನೋಡ್ಕೊಂಬರೋರು. ಒಂದು ದಂಡಿಯ ದಶಕುಮಾರ ಚರಿತ್ರೆ ಅಂತ ಒಂದು ಕಾವ್ಯ ಇದೆ. ಅದು ಕಾವ್ಯ, ಆದರೆ ಆ ಕಾವ್ಯದಲ್ಲಿ ರಾಜಕುಮಾರರು ಹೇಗೆ ಈ ಥರ ಹೋಗ್ತಾ ಇದ್ರು, ರಾಜಕುಮಾರರಷ್ಟೇ ಇಲ್ಲ, ಮಂತ್ರಿ ಮಕ್ಕಳು, ಅಮಾತ್ಯರ ಮಕ್ಕಳು, ನಾಳೆ ನಾನು ಆಳಬೇಕು, ಕೆಲಸ ಮಾಡಬೇಕು, ಬ್ಯೂರೋಕ್ರಾಟ್ ಆಗಬೇಕು ಅಂತನೋರು ಹೇಗೆ ಲೋಕಾನುಭವಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ರು. ಯಾಕೆ ನಮ್ಮ ಕೆಂಪೇಗೌಡರೇ ಸ್ವತಃ ವಿದ್ಯಾಭ್ಯಾಸ ಆದಮೇಲೆ 2.5 ವರ್ಷಗಳ ಕಾಲ ಹಂಪೆನಲ್ಲಿ ತಮ್ಮ ಅಣ್ಣಂದೊಂದಿಗೆ ಇದ್ದರು ಅಂತ ಗೊತ್ತಾಗತ್ತೆ. ಹಂಪೆ ನಗರದಲ್ಲಿ ಯಾಕೆಂದರೆ ಹೆಂಗಿದೆ ನಗರ, ಅಲ್ಲಿದು ಇನ್ಫ್ರಾಸ್ಟ್ರಕ್ಚರ್ನ ಸ್ಟಡಿ ಮಾಡ್ಕೊಂಡ್ಬಂದು ಅವ್ರಿಗೆ ಬೆಂಗಳೂರು ಕಟ್ಟುವಂಥ ಒಂದು ಸ್ಫೂರ್ತಿ ಬಂತು ಅಂತ ಅವರ ಕಥೆಯಲ್ಲಿ ಬರುತ್ತೆ. ಅಂದರೆ ಇದು ತುಂಬ ಸಹಜವಾಗಿತ್ತು ಅಂತ. ಇನ್ನು ವಾಪಸ್ ವಿಚಾರಕ್ಕೆ ಬಂದರೆ, ಮಗು ಒಂದು ಮಟ್ಟಕ್ಕೆ ಮಗುವಿಗೆ ಈ ಸೂತ್ರಪಾಠಗಳು ಬೈಹಾಟ ಆಗಿ ಎಲ್ಲ ಆಗಿರುತ್ತೆ. ತಾನು ಸ್ವತಂತ್ರವಾಗಿ ಅಮ್ಮ ಹೋಮ್ ಸಿಕ್ ಆಗ್ತೀನಿ, ಅಮ್ಮ ಬೇಕು ಅಂತ ಹೇಳೋದೆಲ್ಲ ದಾಟಿ, ಆ ವಯಸ್ಸನ್ನು ದಾಟಿ ಸ್ವಲ್ಪ 10 ವರ್ಷ 11 ವರ್ಷಕ್ಕೆ ಒಂದು ಪ್ರೌಢಿಮೆ ಬಂದಿರುತ್ತೆ ಮಗುವಿಗೆ. ಆಮೇಲೆ ಆ ಮಕ್ಕಳ ಯೋಗ್ಯತೆ, ಗ್ರಹಣ ಸಾಮರ್ಥ್ಯ ಮತ್ತು ಚರ್ಚೆಗಳಲ್ಲಿ ಹೆಂಗೆ ಭಾಗವಹಿಸ್ತಾರೆ, ಬೇರೆ ಅವ್ರು ದೊಡ್ಡವ್ರು ಚರ್ಚೆ ಮಾಡ್ತಿರ್ತಾರಲ್ಲ, ಅದು ಪ್ರತಿದಿನವೂ ಗೋಷ್ಠಿ, ಆಮೇಲೆ ಪರಿಷತ್ತು ಇದೆಲ್ಲ ನಡೀತಾ ಇರುತ್ತೆ ಗುರುಕುಲಗಳಲ್ಲಿ. ಆ ಚರ್ಚಾಗೋಷ್ಠಿಗಳಲ್ಲಿ, ವಾಕ್ಯಾರ್ಥ ಸಭೆಗಳಲ್ಲಿ ಮಗು ಕೂತ್ಕೊಂಡು ಕೇಳ್ತಾ ಇದೆಯಾ, ಅರ್ಥ ಆಗ್ತಿದೆಯಾ, ಇಂಟ್ರೆಸ್ಟ್ ಇದೆಯಾ, ಅಥವಾ ಎದ್ದೋಗ್ತಾ ಇದೆಯಾ, ಅಥವಾ ಗೊತ್ತಾಗುತ್ತಲ್ಲ, ಟೀಚರ್ಸ್ ಗೊತ್ತಾಗದೇ ಇರುತ್ತಾ, ಅದು ನೋಡಿಕೊಂಡು ಮಕ್ಕಳಿಗೆ ಬನ್ನಿ ಈಗ ನಿಮಗೆ ನೀವು ಹೇಳಿ ಸೂತ್ರ ಹೇಳಿ ನೋಡೋಣ, ಪಟ 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 ಹೇಳುತ್ತವೆ ಮಕ್ಕಳು. ನೀನು ಹೇಳೋ ಸೂತ್ರದ ಅರ್ಥ ಹೇಳು ನೋಡೋಣ. ಅಂದರೆ ಕೆಲವು ಮಕ್ಕಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಇನ್ಯಾರೋ ಚರ್ಚೆ ಮಾಡೋದು ಕೇಳಿರ್ತಾರೆ. ಇದು ಇಕೋ ಎಣಚಿ ಅಂತಂದರೆ ಇದು ಸಂಧಿಯ ಸೂತ್ರ, ಇಕಹ ಎಣ್ಣಚಿ ಅಂತ ಏನೋ ಒಂದು ಎಲ್ಲೋ ಕೇಳ್ಕೊಂಬಿಟ್ಟಿರುತ್ತೆ. ಅರ್ಥ ಆಯ್ತಾ ನಿಮಗೆ? ಅದು ಉದಾಹರಣೆ ಕೊಡು ಇತ್ಯಾದಿ ಏನು ಮಗು ಹೇಳ್ಬೋದು, ಅಥವಾ ಅರ್ಧಂಬರ್ಧ ತಿಳ್ಕೊಂಡಿರ್ಬೋದು. ಗುರುಗಳು ಮಗುವಿಗೆ ಎಷ್ಟು ಗೊತ್ತಾಗಿದೆ, ಸ್ವಯಂ ಎಷ್ಟು ಗ್ರಹಿಸಿದೆ ನೋಡಿಕೊಂಡು ಅಲ್ಲಿಂದ ವ್ಯಾಖ್ಯಾನ ಮಾಡ್ತಾರೆ. ಇದಕ್ಕಿದರ್ಥ, ಇದರ ಪ್ರಯೋಗ ಇಲ್ಲಿ, ನಾವು ಭಾಷೆಯಲ್ಲಿ ಮಾತಾಡುವಾಗ ಅದನ್ನು ಈ ಥರ ಬಳಸ್ತೀವಿ, ಹೀಗೆ ಮಾಡಿದ್ರೆ ಸಾಧು ಪ್ರಯೋಗ, ಹಿಂಗೆ ಮಾಡಿದ್ರೆ ಅಸಾಧು ಪ್ರಯೋಗ ಅಂತ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟು ಈಗ ನೀವು ಚರ್ಚೆ ಮಾಡಿ. ಇನ್ನು ಎಲ್ಲೆಲ್ಲಿ ಎಣಸಂಧಿ ಸಿಕ್ಕತ್ತೆ ನೋಡಿ, ನಾವು ಮಾತಾಡುವಾಗ ನಮ್ಮ ಮಾತುಗಳಲ್ಲಿ ಎಲ್ಲೆಲ್ಲಿ ಎಣಸಂಧಿ ಪದಗಳು ಸಿಕ್ಕತ್ತೆ, ಹೆಂಗಿರಬೇಕು. ಎಂಥ ಒಳ್ಳೆ ಹೋಮ್ವರ್ಕ್ ಮಕ್ಕಳಿಗೆ. ಯಾಕೆ ಇಷ್ಟ ಆಗಲ್ಲ ಇಂಥ ಹೋಮ್ವರ್ಕ್ ಮಕ್ಕಳಿಗೆ? ವೇದಾಂತ ಅಹಂ ಬ್ರಹ್ಮಾಸ್ಮಿ ಅಂತೇನೋ ಒಂದು ಭಾಗ ತಗೊಂಡು ಉಪನಿಷತ್ತಿಂದ ಹೇಳ್ತಾರೆ. ನಾನೇ ಬ್ರಹ್ಮ ಹೆಂಗಾಗೋಕ್ಕೆ ಸಾಧ್ಯ? ಹಾಗಾದ್ರೆ ಈ ದೇಹ ಅಂತೂ ಅಲ್ಲ, ಒಂದಿನ ಅಳೆದು ಹೋಗುತ್ತೆ, ಅದು ಸತ್ಯಚಿತ್ತ ಆನಂದ, ದೇಹ ಅಳೆದು ಹೋಗುತ್ತೆ. ಸೊ ದೇಹವನ್ನು ಬ್ರಹ್ಮ ಅಂತ ಹೇಳ್ತಿಲ್ಲ, ಜೀವತ್ವವನ್ನು ಹೇಳ್ತಿದ್ದಾರಾ? ಜೀವನೂ ಅಷ್ಟೇ, ಬುದ್ಧಿ, ಮನಸ್ಸು, ದೇಹ, ಈ ಕಾಂಪ್ಲೆಕ್ಸ್ ಏನಿದೆ ಇದಕ್ಕೊಂದು ಮಿತಿ ಇದೆ, ಇದು ಬದಲಾಗ್ತಿರುತ್ತೆ. ಅದು ಕೂಟಸ್ಥ ಮಚಲಂದ್ರು. ಸೊ ಈ ಮನೋಬುದ್ಧಿ ಅಹಂಕಾರಗಳಿಗೂ ಹೇಳ್ತಾ ಇಲ್ಲ, ದೇಹಕ್ಕೂ ಹೇಳ್ತಾ ಇಲ್ಲ. ಯಾವುದು ಹಂಗಾರೆ ಅಹಂ? ಈ ದೇಹದ ಒಳಗೆ, ಮನಸ್ಸಿನ ಒಳಗೆ, ಬುದ್ಧಿಯ ಒಳಗೆ, ಇದೆಲ್ಲದರ ಒಳಗೆ ಪರಿಶುದ್ಧವಾದ ಆತ್ಮತತ್ವವಿದೆ, ಸತ್ಯಚಿತ್ ಆನಂದ. ಆ ಆತ್ಮತತ್ವವು, ಪರಮಾತ್ಮ ತತ್ವವು ಎಲ್ಲ ಒಂದೇ. ಅದಕ್ಕೆ ಶಂಕರರು ಉದಾಹರಣೆ ಹೇಳ್ತಾರೆ. ನದಿಯಲ್ಲಿ 4-6 ಮಡಿಕೆಗಳನ್ನು ಮುಳುಗಿಸಿಟ್ರೆ ಹೊರಗೂ ನೀರಿದೆ, ಮಡಿಕೆ ಒಳಗೂ ನೀರಿದೆ. ಆದರೆ ಒಳಗಿನ ನೀರು ಹೊರಗಿನ ನೀರು ಅಂತ ಒಂದು ಭಾವನೆ ಅಷ್ಟೆ.
ಒಂದು ಅಪರೆಂಟ್ ಟ್ರೂತ್, ಒಂದು ಭ್ರಾಂತಿ ನಮ್ಗೆ ಉಂಟಾಗತ್ತೆ. ವಾಸ್ತವಿಕವಾಗಿ ಆ ಮಡಕೆ ಅನ್ನುವ ಉಪಾಧಿ ಇದ್ದರೆ ಮಾತ್ರ ಬೇರೆ. ಸೊ ನಾನು ಅನ್ನೋ ಅಹಮಿಕೆ ಇದ್ದರೆ ಮಾತ್ರ ಪರಮಾತ್ಮನಿಂದ ಬೇರೆ. ಇಲ್ಲದ್ರೆ ಆ ಅಹಮಿಕೆ ಹೊರಟು ಹೋಗ್ಬಿಟ್ರೆ, ಕರಗಿ ಹೋಗ್ಬಿಟ್ರೆ ಜೀವೋ ಬ್ರಹ್ಮೈವನಾಪರಃ ಅಂತ ಆ ರೀತಿ ಈ ಥರ ವ್ಯಾಖ್ಯಾನ ಮಾಡೋದು. ಆಗ ಮಕ್ಕಳಿಗೆ ಹೌದಲ್ಲ, ನಾನು ಬರೀ ದೇಹ ಅಲ್ಲ, ನಾನು ಬರೀ ಮನಸ್ಸಲ್ಲ, ನಾನು ಬರೀ ಬುದ್ಧಿ ಅಲ್ಲ, ಒಳಗಿನ ಆತ್ಮಸ್ವರೂಪ, ಅದನ್ನು ನಾನು ತಿಳ್ಕೊಳ್ಬೇಕಲ್ಲ ಅಂತನೋ ಒಂದು ಜಿಜ್ಞಾಸೆ, ಮುಮುಕ್ಷುತ್ವ ಕೂಡ ಮೂಡುತ್ತೆ. ಆಮೇಲೆ ಮಾಡಿ ಚರ್ಚೆ ಅಂತ ಒಂದು ಚರ್ಚೆಗೆ ಎಬ್ಸೋದು, ಇನ್ಯಾವುದೋ ಒಂದು ಸೂತ್ರ ತೊಗೊಳೋದು, ತರ್ಕ ತೊಗೊಳೋದು, ಅವ್ರಿಗೆ ಅದಕ್ಕೊಂದು ಚರ್ಚೆ ಮೂಡಿಸೋದು. ರಾಮಾಯಣದ ಯಾವುದೋ ಪ್ರಸಂಗ ತೊಗೊಳೋದು, ರಾಮ ಯಾಕೆ ಹಿಂಗೆ ಮಾಡ್ದ, ಎಲ್ಲ ತಿಳಿದವನಲ್ವ ರಾಮ, ಸೊ ರಾಮ ತಪ್ಪು ಮಾಡೋಕ್ಕೆ ಸಾಧ್ಯವಿಲ್ಲ, ಅವನು ಇಂಥ ಒಂದು ನಿರ್ಣಯ ತೆಗೆದುಕೊಂಡ ಅಂದರೆ ಅದಕ್ಕೆ ಧರ್ಮಶಾಸ್ತ್ರದ ಹಿನ್ನೆಲೆ ಏನಿರ್ಬೋದು, ಅಥವಾ ಆ ಕಾಲದ ಸಮಾಜದ ಅಗತ್ಯ ಏನಿರ್ಬೋದು, ರಾಜನಾಗಿ ಅವನು ಹಾಗೆ ಮಾಡೋ ಅಂಥ ಅನಿವಾರ್ಯತೆ ಏನಿತ್ತು. ಚರ್ಚೆಗೆ ಬಿಡ್ತಾರೆ ಮಕ್ಕಳನ್ನು, ಅವ್ರ ಲೆವೆಲಲ್ಲಿ ಅವ್ರು ಚರ್ಚೆ ಮಾಡ್ತಾರೆ. ಹಾಗೆ ಮಕ್ಕಳು ದೊಡ್ಡವ್ರು ಆಗ್ತಾ ಬೇರೆಯವ್ರ ಮಾತು ಕೇಳ್ತಾರೆ, ಪ್ರವಚನಗಳು ಕೇಳ್ತಾರೆ, ಚರ್ಚೆಗಳನ್ನು ಕೇಳ್ತಾರೆ, ಗೋಷ್ಠಿಗಳಲ್ಲಿ ಭಾಗವಹಿಸ್ತಾರೆ. ಶ್ರವಣ, ಸೆಲ್ಫ್ ಲರ್ನಿಂಗ್, ಅದಕ್ಕೆ ಶ್ರವಣ ಸಂಸ್ಕಾರ ಅಂತ ಹೆಸರು. ಕಲಿತು ಕೇಳಿ ವ್ಯಾಖ್ಯಾನಗಳನ್ನು ಕೇಳಿ, ಸ್ವತಃ ಚರ್ಚೆ ಮಾಡಿ, ತರ್ಕ ಮಾಡಿ, ತರ್ಕದಲ್ಲಿ ಆಪೋಸಿಟ್ ಸೈಡ್ ತೊಗೊಳ್ತೀವಿ. ಪ್ಲಾನೇ ಹಾಗೆ, ಏನಂದ್ರೆ ಅದು ನೋಡೋಕ್ಕೆ ಜಗಳ ಮಾಡ್ತಿದ್ದಾರೆ ಅನ್ಸುತ್ತೆ ಅಷ್ಟೇ, ಸೈದ್ಧಾಂತಿಕವಾಗಿ ಅದು. ಅದಾದ್ಮೇಲೆ ಮತ್ತೆ ಒಟ್ಟಿಗೆ ಊಟ ಮಾಡ್ತಾ ಇರ್ತೀವಿ, ಏನೂ ತೊಂದರೆ ಇಲ್ಲ. ತುಂಬ ಜನ ನಮ್ಮನ್ನು ಆರ್ಗ್ಯೂ ಮಾಡ್ತೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆ ಅಮರ್ತ್ಯ ಸೇನೆ ಒಂದು ಪುಸ್ತಕ ಬರೆದಿದ್ದಾರೆ, ಕೆಟ್ಟ ಹೆಸರು ಕೊಟ್ಟಿದ್ದಾರೆ. ಆ ಹೆಸರು ನಂಗೆ ಇಷ್ಟನೇ ಆಗಲ್ಲ. ದ ಆರ್ಗ್ಯುಮೆಂಟೇಟಿವ್ ಇಂಡಿಯನ್, ದ ಡಿಬೇಟ್ ಮಾಡುವ ಇಂಡಿಯನ್ ಅಂತ ಕೊಟ್ಟಿದ್ರೆ ಅವ್ರಿಗೆ ಡಿಬೇಟ್ ಆರ್ಗ್ಯುಮೆಂಟ್ ಅಂತ ಕಾಣಿಸ್ತು. ಯಾಕೆಂದರೆ ಅವ್ರು ಈ ದೇಶದ ಮೂಲ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಂಡು ಬರೆದಿದ್ದಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾವುದೋ ಒಂದು ಪ್ರಭಾವದಿಂದ ಬರೆದಿದ್ದಾರೆ, ಔಟ್ಸೈಡರ್ಸ್ ವ್ಯೂಯಿಂದ ಬರೆದಿದ್ದಾರೆ. ಡಿಬೇಟ್ ಅನ್ನೋದು ಬೇಕು ನಮಗೆ, ವಿಮರ್ಶೆ ಮಾಡಬೇಕು. ಯಾವತ್ತೂ ಕಣ್ಮುಚ್ಕೊಂಡು ಏನನ್ನೂ ಒಪ್ಕೋಬಾರ್ದು. ನಾವು ವಿಮರ್ಶೆ ಮಾಡಬೇಕು, ಅನುಭವಕ್ಕೆ ತಂದುಕೊಳ್ಳೋ ಪ್ರಯತ್ನ ಮಾಡಬೇಕು. ಒಂದೇ ಉಪನಿಷತ್ತು, ಒಂದೇ ವೇದವನ್ನು ತೆಗೆದುಕೊಂಡು ಎಷ್ಟೋ ದರ್ಶನಗಳು ಬಂದವು. ಸಾಂಖ್ಯ, ನೈಯಾಯಿಕ, ಯೋಗ, ವೈಶೇಷಿಕ, ಒಬ್ಬರನ್ನೊಬ್ಬರು ಖಂಡಿಸ್ತಾರೆ. ನಿನ್ನ ಸರಿ ಇಲ್ಲ, ಇದು ಸರಿ ಅಂತ. ಆಮೇಲೆ ಮೀಮಾಂಸಾ ದರ್ಶನ ಬಂತು, ಅದನ್ನು ಖಂಡಿಸಿ ವೇದಾಂತಾದಿ ದರ್ಶನಗಳು ಬಂದವು. ಅಲ್ಲಿ ಅದ್ವೈತ ಬಂತು, ಶಂಕರರು ಬಂದು ಹಿಂಗಲ್ಲ, ಇದು ಸರಿ ಇಲ್ಲ, ಇದು ಅಂತ ಅವರು ಜ್ಞಾನವನ್ನು ಪ್ರತಿಷ್ಠೆ ಮಾಡ್ತಾ ಹೋದರು. ಆದರೆ ಶಂಕರನೂ ಒಪ್ಕೊಳ್ಳಿಲ್ಲ. ಮುಂದೆ ರಾಮಾನುಜಾಚಾರ್ಯರು ಬಂದರು, ಇಲ್ಲ ಹೀಗಲ್ಲ, ಇದು ಹೀಗೆ ಅಂತ ಇನ್ನೊಂದು ರೀತಿ ಮಂಡಿಸಿದ್ರು. ವಿಶಿಷ್ಟಾದ್ವೈತ ಬಂತು, ಅವರೂ ಒಪ್ಕೊಳ್ಳೋರು ಇದ್ದಾರೆ, ಇವ್ರೂ ಒಪ್ಕೊಂಡವ್ರು ಇದ್ದೇ ಇದ್ದಾರೆ. ಆಮೇಲೆ ಮಧ್ವಾಚಾರ್ಯರು ಬಂದರು, ಇದೆರಡೂ ಅಲ್ಲ ಇನ್ನೊಂದು ಥರ ಅಂತ ಅವ್ರು ಹೇಳಿದ್ರು. ಅವರನ್ನು ಅನುಸರಿಸೋರು ಇದ್ದೇ ಇದ್ದಾರೆ. ಶುದ್ಧ ವಿಶಿಷ್ಟಾದ್ವೈತ ಬಂತು, ಪ್ರದ್ಯಭಿಜ್ಞಾ ದರ್ಶನ ಬಂತು, ಹಾಗೆ ಶೈವ ದರ್ಶನಗಳು ಒಂದಷ್ಟಿವೆ, ಬೇಕಾದಷ್ಟು ದರ್ಶನಗಳಿವೆ. ಯಾರು ನಾವು ನಮ್ಮದೇ ಪ್ರತ್ಯೇಕ ಅಂತ ಅನಿಸಿದ್ರು, ನಮ್ಮ ದರ್ಶನ ಪ್ರತ್ಯೇಕ ಆದರೂ ನಮ್ಮ ಸಂಸ್ಕೃತಿ ಒಂದೇ. ಹೌದು, ಇವಾಗಲಂತೂ ಹೆಚ್ಚು ಕಡಿಮೆ ಯಾರು ಏನು ಓದೋದಿಲ್ಲ, ಅದರಿಂದ ಬರೀ ನಾಮದಿಂದ ಹಿಂಗ ಅಂತ ಹೇಳ್ತಾ ಇದ್ದೀವಿ. ಹಿಂದೆ ಒಂದು ದರ್ಶನ ಇರ್ತಾ ಇತ್ತು, ಒಂದು ಯಾವುದೋ ಸಿದ್ಧಾಂತ ಇರ್ತಾ ಇತ್ತು. ಇವತ್ತಿಗೂ ಇನ್ನೊಂದು ಹೊಸ ದರ್ಶನ ಬರಬಾರ್ದು ಅಂತ ಇಲ್ಲ. ಇನ್ನೊಬ್ಬ ಮಹಾತ್ಮ ಬರ್ಬೋದು, ಇನ್ನೊಂದು ಹೊಸ ದರ್ಶನವನ್ನು ತರ್ಬೋದು. ಹಾಗಾಗಿ ಈ ಓಪನ್ನೆಸ್ ಇದೆಯಲ್ಲ, ಇದು ಗುರುಕುಲ ಪದ್ಧತಿಯ ಒಂದು ಹಾಲ್ಮಾರ್ಕ್ ಭಾರತೀಯ ಶಿಕ್ಷಣದಲ್ಲಿ. ಇದು ಕೇವಲ ವೈದಿಕರು ಅಂತ ಹೇಳ್ತಿಲ್ಲ ನಾನು, ಬೌದ್ಧದಲ್ಲೂ ಅಷ್ಟೇ, ಜೈನರ ಗುರುಕುಲ ನಡೆಸಿದ್ರು ಅಷ್ಟೇ, ಬೌದ್ಧರ ಗುರುಕುಲ ನಡೆಸಿದ್ರು ಅಷ್ಟೇ, ವೈದಿಕರು ಗುರುಕುಲ ನಡೆಸಿದ್ರು ಅಷ್ಟೇ. ಅಥವಾ ವನ್ಯ ಪದ್ಧತಿಗಳು, ಕುಲ ಪದ್ಧತಿಗಳು, ಅದನ್ನು ಸಂಸ್ಥೆಗಳು ಅಥವಾ ಸಂಘಗಳು ಅಂತ, ಸಂಘವೃತ್ತ ಅಂತ ಹೇಳೋರು. ಅಂದರೆ ಫಾರ್ಮರ್ಸ್ ಗಿಲ್ಡ್, ರೈತರದೇ ಒಂದು ಸಂಘ, ಸ್ವಸಹಾಯ ಸಂಘಗಳು, ಹಾಗೆಲ್ಲ ಆ ಥರ ಚಿಕ್ಕ ಚಿಕ್ಕ ಗಿಲ್ಡ್ಗಳು, ಮರ್ಚೆಂಟ್ ಗಿಲ್ಡು, ಮತ್ತು ವರ್ತಕರದ್ದು ಒಂದು ಸಂಘ, ಅವರವರಲ್ಲೇ ಒಂದು ಇಂಟರ್ನಲ್ ವೆಲ್ಫೇರ್ ಅಸೋಸಿಯೇಷನ್ ಇರುತ್ತೆ. ಈ ಥರದ್ದು ಬೇಕಾದಷ್ಟು ನಮ್ಮಲ್ಲಿ ಕಾಣ್ತೀವಿ. ಅವರು ಅವರವರ ಕುಲದ ಮಕ್ಕಳಿಗೆ ಅವರವರೊಂದು ಅದನ್ನು ಖಂಡಿಕ ಅಂತ ಹೇಳೋರು. ಅಂದರೆ ಒಂದೇ ವಿದ್ಯೆ ಕಲಿಸೋಂಥ ಗುರುಕುಲಗಳು. ಮೊದಲು ಕೂಲಿ ಮಟ್ಟದಲ್ಲಿ ಎಲ್ಲರಿಗೂ ಸಾಮಾನ್ಯ ಪಾಠ, ದೇಶ ಭಾಷೆ, ಸಂಸ್ಕೃತ ಭಾಷೆ, ಸ್ವಲ್ಪ ಲೆಕ್ಕ, ಸ್ವಲ್ಪ ಗಣಿತ, ಒಂದು ಸ್ವಲ್ಪ ಈ ಟೇಬಲ್ ಇದೆಯಲ್ಲ ಮಗ್ಗಿ, ಬರೆಯೋದು, ಓದೋದು, ಹಾಡು, ಅದು ಇದು, ಇತಿಹಾಸ, ಚರಿತ್ರೆ, ಧರ್ಮ, ಕರ್ಮ, ಸಂಸ್ಕೃತಿ, ಸಂಪ್ರದಾಯ, ವೇಷಭೂಷ, ಭಾಷೆ, ಹಿರಿಯರನ್ನು ಗೌರವಿಸೋದು, ಮೌಲ್ಯ ಶಿಕ್ಷಣ, ಇದೆಲ್ಲ ಎಲ್ಲರಿಗೂ ಸಮಾನ. ಇದಿಷ್ಟಾದ ಮೇಲೆ ಬೇಕಾದರೆ ಅವರು ಘಟಿಕಾ ಸ್ಥಾನಗಳಿಗೆ ಹೋಗ್ಬೋದಾಗಿತ್ತು. ಘಟಿಕಾ ಸ್ಥಾನ ಅಂದರೆ ಹೈಯರ್ ಎಜುಕೇಷನ್, ಕಾಲೇಜು ಅಥವಾ ಯೂನಿವರ್ಸಿಟಿ ಥರ. ಆ ಘಟಿಕಾ ಸ್ಥಾನಗಳಲ್ಲಿ ಡಿಪಾರ್ಟ್ಮೆಂಟ್ಸ್ ಇರ್ತಾಯಿದ್ವು. ತುಂಬ ವಿವರವಾಗಿದೆ, ಅದು ಆಮೇಲೆ ನೋಡೋಣ. ಡಿಪಾರ್ಟ್ಮೆಂಟ್ಸ್ ಇರ್ತಾಯಿತ್ತು. ಅದರಲ್ಲಿ ಸಾಮಾನ್ಯ ಶಿಕ್ಷಣ ಆದಮೇಲೆ ಯಾವ ಡಿಪಾರ್ಟ್ಮೆಂಟ್ ಹೋಗಿ ಇವ್ರು ಕರೀತಾರೆ ಅಲ್ಲಿ ಹೋಗಿ ಆಯಾ ಗುರುವಿನ ಹತ್ರ ಹೋಗಿ ಕರಿಬೋದಾಗಿತ್ತು. ಇದಲ್ಲದೆ
ಎಲ್ಲರೂ ಗುರುಕುಲಕ್ಕೆ ಹೋಗಬೇಕು ಅಂತಿಲ್ಲ. ಯಾಕೆ ಎಲ್ಲರೂ ಗುರುಕುಲಕ್ಕೆ ಹೋಗ್ತಿರ್ಲಿಲ್ಲ ಅಂತಂದರೆ ಅಗತ್ಯ ಇರಲಿಲ್ಲ. ಥಿಯರಿಟಿಕಲ್ ವಿದ್ಯೆಗಳು ಜಾಸ್ತಿ ಗುರುಕುಲಗಳಲ್ಲಾಗ್ತಿದ್ವು, ಮಿಕ್ಕಿದ್ದೆಲ್ಲ ಆಯಾ ಕುಲದ ಖಂಡಿಕೆಗಳಲ್ಲಾಗ್ತಿದ್ವು. ಖಂಡಿಕ ಅಂತಂದರೆ ಒಂದೇ ವಿದ್ಯೆಯನ್ನು ಹೇಳ್ಕೊಡೋದು. ಈಗ ಯಾರೋ ಋಗ್ವೇದಿಗಳಿರ್ತಾರೆ, ಋಗ್ವೇದ ಖಂಡಿಕ ಅಂತ, ಅಲ್ಲಿ ಬರೀ ಅದೊಂದೇ ಪಾಠ ಮಾಡೋದು, ಅವ್ರು ಮಾತ್ರ ಹೋಗೋರು. ಹಾಗೆ ನಮ್ಮ ಶಾಂತಲೆಯ ಕಾಲದಲ್ಲಿ ಸಂಗೀತ ಖಂಡಿಕೆಗಳು, ನೃತ್ಯ ಖಂಡಿಕೆಗಳಿದ್ವು ಅಂತ ಒಬ್ಬರು ಹೇಳ್ತಾ ಇದ್ರು ಇತಿಹಾಸಕಾರರು. ಅಂದರೆ ಕೇವಲ ಸಂಗೀತ ಶಿಕ್ಷಣ ಕೊಡೋ ಜಾಗ ಅದು. ಹಗಲು ರಾತ್ರಿ ಸಂಗೀತ, ಅದರ ಶಾಸ್ತ್ರ, ಅದರ ಪ್ರಯೋಗ, ಅದರ ನಾನಾ ರೂಪಗಳು, ಅದೇ ಶಿಕ್ಷಣ. ಇವತ್ತಿಗೂ ಹಂಗೆ ನಡೆಯುತ್ತೆ. ಇಲ್ಲೇ ನಮ್ಮ ಬೆಂಗಳೂರಿನಲ್ಲೇ ಪ್ರಸಿದ್ಧರಾದ ಗಾಯಕರು ಶ್ರೀ ವಿದ್ವಾನ್ ಶಂಕರ್ ಶಾನ್ಭೋಗ್ರು ಅವರೊಂದು ಸಂಗೀತ ಗುರುಕುಲ ನಡೆಸ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಆಚೆಗೆ. ಸಂಗೀತವನ್ನೇ ಹೇಳ್ಕೊಡೋದು, ಹಗಲು ರಾತ್ರಿ ಎಲ್ಲ ಬಗೆಯ ಸಂಗೀತ ಪ್ರಕಾರಗಳು, ಅದರ ಶಾಸ್ತ್ರ, ಅದರ ಪ್ರಯೋಗ ಇತ್ಯಾದಿ. ಇವತ್ತಿಗೂ ಇವೆ ಆ ಥರ. ಅಥವಾ ಗುರುಗಳ ಮನೇಲೇ ಹೋಗಿದ್ದು ಬಿಡೋದು. ನಮ್ಮ ಯೇಸುದಾಸೆಲ್ಲ ಹಂಗೆ ಚಂಬೈ ವೈದ್ಯನಾಥ್ ಭಾಗವತರ ಮನೇಲೇ ಇದ್ದು ಕಲ್ತಿದ್ದು. ಬಾಲ್ಮುರಳಿ ಕೃಷ್ಣ ಅವರು ಅಷ್ಟೇ ಹಂಗೆ ಗುರುಗಳ ಮನೇಲೇ ಇದ್ದು ಕಲ್ತಿದ್ದು. ಹಾಗೆ ನಡೀತಾ ಇತ್ತು ಹಿಂದೆ. ಖಂಡಿಕೆಗಳು ಅಂತಂದು ಅದಷ್ಟೇ ಹೇಳ್ಕೊಡೋ ಅಂಥದ್ದು, ನೃತ್ಯ ಖಂಡಿಕೆ. ಹಾಗೆ ನಮ್ಮ ಬೆಂಗಳೂರಿನ ಮಧ್ಯದಲ್ಲಿ ಬಸವನಗುಡಿಯಲ್ಲಿ ಕರ್ಣೀಕರ ಪಾಠಶಾಲೆ ಅಂತ ಒಂದಿದೆ, ಮಧ್ಯದಲ್ಲಿದೆ, ದೊಡ್ಡ ಜಾಗ ಇದೆ. ಎಲ್ರಿಗೂ ಕಣ್ಣು ಅದ್ರ ಮೇಲೆ ಬಿಸ್ನೆಸ್ ಆಗತ್ತೆ ಅಂತ ಅದು ಇವತ್ತಿಗೂ ಪಾಠಶಾಲೆಗೆ ಉಳ್ಕೊಂಡಿರೋದು ದೇವ್ರ ಕೃಪೆ. ಅದು ಕರ್ಣೀಕ ಅಂದರೆ ಏನು? ಅಕೌಂಟ್ಸ್ ಅಂತ ಅರ್ಥ. ಕರ್ಣೀಕ ವಿದ್ಯೆ, ಅಕೌಂಟ್ಸ್ ಕಾಲೇಜ್ ಅದು. ಅಲ್ಲಿ ಅಕೌಂಟ್ಸು, ಫಿನಾನ್ಸು, ಟ್ಯಾಕ್ಸೇಷನು, ಇಂಥದ್ದೇ ಗಣಿತ, ಆಫೀಸ್ ಮ್ಯಾನೇಜ್ಮೆಂಟ್, ಇಂಥದ್ದನ್ನೇ ಹೇಳ್ಕೊಡೋ ಜಾಗ ಆಗಿತ್ತು. ಇವತ್ತು ಕರ್ಣಿಕ ವಿದ್ಯೆಯಲ್ಲಿ ಏನು ಹೇಳ್ಕೊಡ್ತಿಲ್ಲ, ಆಗಮಗಳು, ವೇದ ಏನೋ ಹೇಳ್ಕೊಡ್ತಾರೆ. ಬಿಟ್ಟು ಹೋಗಿದೆ, ಪರಂಪರೆ ಕಳ್ಚ್ಕೊಂಡ್ಬಿಟ್ಟಿದೆ ಅದರಿಂದ. ಹಾಗಾಗಿ ಹೆಸರು ಕರ್ಣಿಕರ ಪಾಠಶಾಲೆ, ಅದು ಕರ್ಣಿಕ ವೃತ್ತಿಯಲ್ಲಿ ಹೇಳ್ಕೊಡ್ತಾ ಇಲ್ಲ. ಹಿಂದೆ ಹೇಳ್ಕೊಡ್ತಾ ಇದ್ರು ಅನ್ನೋದಕ್ಕೆ ಪುರಾವೆಗಳು ಕನ್ನಡದಲ್ಲೇ ಬೇಕಾದಷ್ಟಿವೆ. ಈ ಸಂದರ್ಭದಲ್ಲಿ ನಾನೊಂದು ವಿಶೇಷ ವ್ಯಕ್ತಿಯನ್ನು ಸ್ಮರಿಸಬೇಕು. ನಮ್ಮ ನಡುವೆಯೇ ಇದ್ದಾರೆ, ಅವರು ಧಾರವಾಡದಲ್ಲಿದ್ದಾರೆ. ಡಾಕ್ಟರ್ ಲೀಲಾ ಶಾಂತಕುಮಾರಿ ಅಂತ ಹೆಸರು. ಅವರು 1970ರಲ್ಲೋ ಏನೋ ಒಂದು PhD ಮಾಡಿದ್ದಾರೆ. ಆವಾಗ ಆ ಕಾಲದಲ್ಲಿ PDF-ಗಳಿಲ್ಲ, ವಾಟ್ಸಪ್ ಇಲ್ಲ, ಗೂಗಲ್ ಇಲ್ಲ, ಏನಿಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿದಿರ್ಬೋದು ಅವರು ಅಂದರೆ, ಅವರ ಆ PDF ನೋಡಿ ನಿಮ್ಗೆ ತುಂಬ ಖುಷಿ ಆಯಿತು. ಖಂಡಿತ ನೋಡಬೇಕಾದದ್ದು. ಅಗ್ರಹಾರಸ್ ಆಫ್ ಕರ್ನಾಟಕ ಅಂತ, ಕರ್ನಾಟಕದ ಅಗ್ರಹಾರಗಳು ಎಲ್ಲವನ್ನ ಶಾಸನಗಳಿಂದ ಹುಡುಕಿ ಹುಡುಕಿ ತೆಗೆದು ಎಲ್ಲೆಲ್ಲಿ ಯಾವ್ಯಾವ ಅಗ್ರಹಾರ ಇತ್ತು, ಅದಕ್ಕೆ ಎಷ್ಟು ಭೂಮಿ ಇತ್ತು. ಕೆಲವು ಅಗ್ರಹಾರಗಳಂತೂ ಎಷ್ಟೋ ಹಳ್ಳಿಗಳನ್ನು ಸೇರಿಸ್ಕೊಳ್ತಾ ಇತ್ತು, 4-5 ಹಳ್ಳಿ, ಒಂದು ಊರು. ಈ ಹೆಸರುಗಳಿವೆ ನೋಡಿ, ಮಂಡಲ, ಮಂಗಲ, ಅಗ್ರಹಾರ ಇವತ್ತಿಗೂ ಇದೆ. ಈಗ ಮಂಡಲ, ಕೋರಮಂಗಲ, ನಾಗಮಂಗಲ, ಆ ಮಂಗಲ, ನೆಲಮಂಗಲ, ಮಂಗಲ ಅಂತ ಬಂತು ಅಂದರೆ ಅಲ್ಲೊಂದು ಅಗ್ರಹಾರವೋ ಒಂದು ಪಾಠಶಾಲೆನೋ ಇತ್ತು ಅಂತ ಅರ್ಥ. ಈ ಹೆಸರು ಉಳ್ಕೊಂಡಿದೆ, ಪಾಠಶಾಲೆ ಉಳ್ಕೊಂಡಿಲ್ಲ. ಅಗ್ರಹಾರ, ಎಷ್ಟು ಊರಲ್ಲಿ ಅಗ್ರಹಾರ, ಪೇಟೆ, ಕೋಟೆ. ಸೊ ಪೇಟೆ ಅಂದರೆ ಮಾರ್ಕೆಟ್ ಪ್ಲೇಸು, ಅಗ್ರಹಾರ ಅಂದರೆ ಓದೋ ಜಾಗ. ಹೀಗೆಲ್ಲ ನಮಗೆ ಹೆಸರುಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ದೇಶನಾಮಗಳು ಅಂತ ನಮ್ಮ ಸೇಡಿಯಾಪು ಕೃಷ್ಣ ಭಟ್ರು ಒಂದು ಪುಸ್ತಕ ಬರೆದಿದ್ದಾರಂತೆ, ನನಗೆ ಓದಿಲ್ಲ, ಬಟ್ ತುಂಬ ಅದ್ರ ಬಗ್ಗೆ ನನ್ನ ಗುರುಗಳು ಹೇಳ್ತಾ ಇರ್ತಾರೆ. ಇದೆಲ್ಲ ನೋಡಿದಾಗ ನಮಗೆ ಎಲ್ಲ ಕಡೆ ಇವೆಲ್ಲ ಸಿಗ್ತಾಯಿತ್ತು ಅಂತ ಗೊತ್ತಾಗುತ್ತೆ. ಇಂಥ ಗುರುಕುಲಗಳು ಇರ್ತಾಯಿದ್ವು. ಆ ಗುರುಕುಲಗಳಲ್ಲಿ ಮಕ್ಕಳು ಈ ಥರ ವ್ಯಾಖ್ಯಾನಾದಿಗಳನ್ನು ಮಾಡೋದು, ಚರ್ಚೆ ಮಾಡೋದು, ಮಾಡ್ಕೊಂಡು ಬೆಳೆಯೋರು. ಒಂದು ಹಂತಕ್ಕೆ ಬಂದ ಮೇಲೆ ಅವರು ಅಗತ್ಯ ಬಂದರೆ, ಈಗ ರೈತರ ಮಗ, ಅವನು ಕೃಷಿಯನ್ನೇ ಮುಖ್ಯವಾಗಿ ಮಾಡಬೇಕು. ಅವನು ಎಷ್ಟು ಕಾಲ ಬರೀ ಅದ್ರ ಬಗ್ಗೆ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಕೃಷಿ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ದಿಸ್ ಇಸ್ ಬ್ಲ್ಯಾಕ್ ಸಾಯಿಲ್, ದಿಸ್ ಇಸ್ ರೆಡ್ ಸಾಯಿಲ್, ಎಷ್ಟು ಕಾಲ ಕೇಳಬೇಕು? ಅವ್ನು ಹೋಗಿ ಮಾಡಬೇಕೋ ಬೇಡವೋ? ಅದೊಂದು ಪ್ರಾಕ್ಟಿಕಲ್ ವಿದ್ಯೆ, ಪ್ರಾಯೋಗಿಕ ವಿದ್ಯೆ. ಹಾಗಾಗಿ ಅಷ್ಟೇ, ಒಂದಷ್ಟು ಬೇಸಿಕ್ಸ್ ಆದಮೇಲೆ ಅವರು ಹೊರಟೋಗ್ಬಿಡೋರು ಅಲ್ಲಿಗೆ. ಹಾಗೆ ಯಾರ್ಯಾರು ತಮ್ಮ ವೃತ್ತಿಯನ್ನೇ ವಿದ್ಯೆಯನ್ನಾಗಿ ಮಾಡಿಕೊಂಡ್ರು, ಈಗ ಕ್ಷೌರಿಕರು, ಬಡಗಿ ಕೆಲಸ ಮಾಡೋರು, ಅಥವಾ ಅಗ್ಸಾರಿಗ ಕೆಲಸ ಮಾಡೋರು, ನೇಯ್ಗೆ ಕೆಲಸ ಮಾಡೋರು. ನೀವು ನೇಯ್ಗೆ ಬಗ್ಗೆ ಎಷ್ಟು ಅಂತ ಥಿಯರಿ ಹೇಳ್ಕೊಡ್ತೀರಾ? ಟೆಕ್ಸ್ಟೈಲ್, ಡಿಪ್ಲೊಮೊ ಇನ್ ಟೆಕ್ಸ್ಟೈಲ್ಸ್, ಪ್ರಾಕ್ಟಿಕಲೇ ಮುಖ್ಯ ಆಗುತ್ತೆ. ನಿಂಗೆ ನೇಯ್ಗೆ ಬರುತ್ತೆ ಅನ್ನೋದೇ ಮುಖ್ಯ ಆಗುತ್ತೆ ಅಲ್ವಾ? ಹೋಟೆಲ್ ಮ್ಯಾನೇಜ್ಮೆಂಟ್, ಎಷ್ಟು ನೀವು ಥಿಯರಿ ಹೇಳ್ಕೊಟ್ರು ಕೊನೆಗೆ ಮಾಡೋದೇ ಮುಖ್ಯ. ಸೊ ಮಾಡೋದೇ ಮುಖ್ಯ ಅಂತ ಹೇಳಿ ಒಂದು ಮಟ್ಟದ ಥಿಯರಿ, ಬೇಸಿಕ್ಸು, ಭಾಷೆ, ಇತಿಹಾಸ, ಶಿಷ್ಟಾಚಾರಗಳು, ಸ್ವಲ್ಪ ಮಗ್ಗಿ, ಗಣಿತ, ಅಷ್ಟು ಟೇಬಲ್ಸ್ ಎಲ್ಲ ಬಂದ ಮೇಲೆ ಮಕ್ಕಳು ಅವರವರ ಕುಲದ ಖಂಡಿಕೆಗಳಿಗೆ ಹೋಗೋರು. ಪ್ರತಿಯೊಂದು ಕುಲವು ತಮ್ಮ ತಮ್ಮ ಕುಲದ ಯಾವ ವೃತ್ತಿ ಇರ್ತಿತ್ತು ಅದನ್ನು ಅವರವ್ರ ಮಕ್ಕಳಿಗೆ ಕಲಿಸೋರು. ತಮ್ಮದೇ ಆದ ಸಿಸ್ಟಮ್ ಇತ್ತು. ಕುಲಾಧ್ಯಕ್ಷರು, ಕುಲದೊಳಗೆ ಒಬ್ಬರು ದೊಡ್ಡವರು ಇರ್ತಾರೆ ನೋಡಿ. ಪ್ರತಿಯೊಂದು ಕುಲಕ್ಕೂ ಒಬ್ಬರು ಕುಲಪುರೋಹಿತರು ಇರ್ತಾರೆ. ಈಗ ಗೌಡ್ರ ಮದುವೆಗೆ ಅವರೇನು ಬ್ರಾಹ್ಮಣರು ಬಂದು ಕೇಳಲ್ಲ ಏನೇನು ಮಾಡಬೇಕು ಅಂತ.
ಆ ಗೌಡ್ರ ಮನೇಲೆ ಒಬ್ರು ಅಜ್ಜಿ ಇರ್ತಾರೆ, ಒಬ್ರು ತಾತ ಇರ್ತಾರೆ, ಅಲ್ಲೇ ಒಬ್ರು ಅವ್ರನ್ನ ಹೋಗಿ ಕೇಳ್ತಾರೆ ನಾವು ಏನೇನು ಮಾಡ್ಬೇಕು ಮದುವೆಗೆ. ಅವ್ರು ಹೇಳಿದ್ರೆ ಮಾಡೋದು, ಬ್ರಾಹ್ಮಣರ ಹತ್ರ ಏನು ಬರಲ್ಲ. ಲಿಂಗಾಯತ್ರಿಗೆ ಹೋಗಿ ಅವ್ರದ್ದೇ ಒಬ್ರು ಕುಲಪುರೋಹಿತರಿರ್ತಾರೆ, ಬ್ರಾಹ್ಮಣರಿಗೆ ಅವ್ರದೇ ಕುಲಪುರೋಹಿತರಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರವ್ರದ್ದೇ ಒಬ್ಬರು ಕುಲಪುರೋಹಿತರಿರ್ತಾರೆ, ಕುಲ ಮುಖ್ಯರಿರ್ತಾರೆ. ಆ ಒಳಗೊಳಗೆ ಒಂದು ಇಂಟರ್ನಲ್ ಎಲೆಕ್ಷನ್ ಆಗ್ತಿತ್ತು. ಅವರು ಆಯಾ ಕುಲದ ವಿಚಾರ ಮಾಡ್ಕೊಳ್ಳೋದು, ಅವ್ರಿಗೆ ಅನುಕೂಲ ಮಾಡ್ಕೊಳ್ಳೋದು, ಸಂಸ್ಕೃತಿ ಉಳಿಸೋದು, ಧರ್ಮ ಉಳಿಸೋದು, ಆಚಾರಗಳನ್ನ ಉಳಿಸೋದು, ಅವರವರಲ್ಲೇ ಒಂದು ನಾಯಕತ್ವವನ್ನು ವಹಿಸೋದು. ಅವ್ರಿಗೇನಾದ್ರು ಸಮಸ್ಯೆ ಆದರೆ ಅವರ ಪ್ರಾತಿನಿಧ್ಯವನ್ನು ರಾಜನಲ್ಲಿ ಮಾಡೋದು, ಮಂತ್ರಿಯಲ್ಲಿ ಮಾಡೋದು. ಈ ಕುಲ ಮುಖ್ಯರೆಲ್ಲ ಹೇಗೆ ಮಂತ್ರಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ರು, ಮಂತ್ರಿ ಹೇಗೆ ರಾಜನಿಗೆ ರಿಪೋರ್ಟ್ ಮಾಡ್ತಾ ಇದ್ದ, ಈ ಎಲ್ಲ ಕುಲಗಳಿಗೆ ಒಬ್ಬ ಅಮಾತ್ಯ ದೊಡ್ಡವನು ಬ್ಯೂರೋಕ್ರಾಟು ಇರ್ತಾ ಇದ್ದ. ಇದೆಲ್ಲ ನಮಗೆ ಅರ್ಥಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಮತ್ತು ನಮ್ಮ ಕಾವ್ಯಗಳ ಪ್ರಸಂಗಗಳಲ್ಲೂ ಗೊತ್ತಾಗುತ್ತೆ. ಕೋತ್ವಾಲ್ ಥರ ಇರ್ತಾಯಿದ್ರು, ಕರ್ಣಿಕರ್ ಇರ್ತಾಯಿದ್ರು, ಲೆಕ್ಕ ಬರೆಯೋರು ಇರ್ತಾಯಿದ್ರು, ವೀಸಾ ಆಫೀಸ್ ಇರ್ತಾಯಿತ್ತು. ಯಾರಾದರೂ ಆಚೆಯಿಂದ ಬಂದರೆ ಇಮಿಗ್ರೇಷನ್ ಆಫೀಸ್ ಇರ್ತಿತ್ತು ನಮ್ಮಲ್ಲಿ. ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇದೆಲ್ಲ ಕೂಡ ಕಲಿಸುವಂಥ ಗುರುಕುಲಗಳು ಅಂತ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಿತ್ತು. ಹಾಗಾಗಿ ಒಂದು ಮಟ್ಟಕ್ಕೆ ಗುರುಕುಲದಲ್ಲಿ ಕಲ್ತ ಮೇಲೆ ಮಿಕ್ಕಿದ್ದನ್ನು ಅವ್ರವ್ರ ಮನೆಗಳಲ್ಲಿ ಅಥವಾ ಅಂಗಡಿ ನಡೆಸ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಏನೋ ಗುರುಕುಲದಲ್ಲಿ ಏನು ಕಲಿಬೇಕು, ಅಂಗಡಿ ನಡೆಸಿ ಕಲಿಬೇಕು. ನೋಡಿ, ಇವತ್ತಿಗೂ ಮಾರ್ವಾಡಿಗಳಿರ್ಬೋದು, ಕೆಲವು ಶೆಟ್ರಿರ್ಬೋದು, ಚಿಕ್ಕ ವಯಸ್ಸಿನ ಮಕ್ಕಳನ್ನ ಕೂಡಿಸ್ಕೊಂಡ್ಬಿಡ್ತಾರೆ. ಅದು ಚೈಲ್ಡ್ ಲೇಬರ್ ಅಲ್ಲ, ಟ್ರೈನಿಂಗ್. ಅದು ಆ ಮಗು ನೋಡ್ತಾ ಇರುತ್ತೆ. ಅಪ್ಪ ಒಂದು ನಿಮಿಷ ಆ ಕಡೆ ಹೋದರೆ ಯಾರಾದರೂ ಬಂದಿದ್ದು ಎಷ್ಟು ಅಂತಂದರೆ ಅಪ್ಪಂಗೆ ವೆಯ್ಟ್ ಮಾಡಲ್ಲ, 20 ರೂಪಾಯಿ ಅಂತ ಹೇಳುತ್ತೆ. ಮಗುಗೆ ಗೊತ್ತು ಅದಕ್ಕೆ 20 ರೂಪಾಯಿ ಅಂತ. ಎಷ್ಟು ಕೊಟ್ಟರೆ ಎಷ್ಟು ವಾಪಸ್ ಕೊಡಬೇಕು, ಸ್ವಲ್ಪ 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 ಮಕ್ಕಳನ್ನ ಹಾಗೆ ಓರಿಯೆಂಟ್ ಮಾಡಬೇಕು. ಅಡುಗೆನೂ ಅಷ್ಟೇ, ನೀವು ಎಷ್ಟೇ ರೆಸಿಪಿಗಳನ್ನು ಬರ್ಕೊಡಿ, ಅಮ್ಮ ಮಾಡೋದು ನೋಡುವಾಗ ಜೊತೆಲ ಅಮ್ಮನ ಜೊತೆ ಉಪ್ಪು ಹಾಕುವಾಗ ಒಂದು ಸೆಣ್ ಕಿವುಚ್ ಕೊಡುವಾಗ ಆವಾಗ ನಾವು ಕಲಿಯೋದೆ ನಿಜವಾದ ಕಲಿಕೆ. ಹಾಗಾಗಿ ಪ್ರಾಯೋಗಿಕ ಶಿಕ್ಷಣ, ಯಾವ ಪ್ರಯೋಗದಲ್ಲಿ ನಮಗೆ ಆ ವಿದ್ಯೆ ನಿಜಕ್ಕೂ ಸಿದ್ಧಿಸಿದೆಯೋ ಅದಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇದ್ರು. ಇನ್ನು ಥಿಯರಿಟಿಕಲ್ ವಿದ್ಯೆಗಳೇನಿದೆ, ವೇದ, ತರ್ಕ ಅಥವಾ ಒಂದು ಪುರಾಣಗಳ ವಿಚಾರವಾಗಿ ಅಥವಾ ಗಣಿತ ಇರ್ಬೋದು, ಅಂದರೆ ಬುದ್ಧಿಗೆ ಮಾತ್ರ ಹೆಚ್ಚು ಕೆಲಸ ಅಲ್ಲಿ ಮಾಡೋದು ಹೆಚ್ಚಿಲ್ಲ, ಬುದ್ಧಿಗೆ ಜಾಸ್ತಿ ತೊಡಗುವಿಕೆ. ಅವುಗಳನ್ನು ಬೌದ್ಧಿಕಿ ವಿದ್ಯಾ ಅಂತ ಹೇಳ್ತಾರೆ. ಇಂಥವುಗಳನ್ನು ಹೆಚ್ಚಾಗಿ ಗುರುಕುಲಗಳಲ್ಲಿ ಮಾಡ್ತಾಯಿದ್ರು. ಅದರಲ್ಲಿ ಕೂಡ ಈಗ ತತ್ವಶಾಸ್ತ್ರ, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ನಮ್ಮ ವೈದಿಕ ಇರ್ಬೋದು, ನಾಸ್ತಿಕ ದರ್ಶನಗಳು, ಬೌದ್ಧ ಜೈನ ಆಸ್ತಿಕ ದರ್ಶನಗಳು, ಸಾಂಖ್ಯ, ನ್ಯಾಯ, ವೈಶೇಷಿಕ, ತರ್ಕ, ಇವುಗಳಿರ್ಬೋದು. ಅದರ ಜೊತೆಗೆ ಒಂದಕ್ಕೊಂದು ಹೊಂದಿಸ್ಕೊಂಡು ಹೋಲಿಸ್ಕೊಂಡು ಓದುವಂಥದ್ದಿರ್ಬೋದು, ಆಗಮಗಳನ್ನು ಓದುವಂಥದ್ದಿರ್ಬೋದು, ತಂತ್ರಗ್ರಂಥಗಳನ್ನು ಓದೋದಿರ್ಬೋದು. ಹೀಗೆಲ್ಲ ನಡೀತಾ ಇತ್ತು ಅಂತ ಗೊತ್ತಾಗುತ್ತೆ. ಬೌದ್ಧರು ನಡೆಸುವಂಥ ವಿಶ್ವವಿದ್ಯಾಲಯಗಳಲ್ಲೂ, ನಾಲಂದ ಮುಂತಾದ ವಿಶ್ವವಿದ್ಯಾಲಯಗಳು ಎಲ್ಲ ಡಿಪಾರ್ಟ್ಮೆಂಟೂ ಇತ್ತು, ಇನ್ಕ್ಲೂಡಿಂಗ್ ವೈದಿಕ ಎಜುಕೇಷನ್. ಬೌದ್ಧರು, ವೇದ ವಿರೋಧಿ, ಇದೆಲ್ಲ ಇವ್ರು ಹೇಳ್ಕೊಡೋದು. ವಾಮಪಂಥೀಯರಿಗೆ ಬುದ್ಧನನ್ನು ಹೈಜಾಕ್ ಮಾಡಿಬಿಟ್ಟು ಬುದ್ಧನನ್ನು ವೇದ ವಿರೋಧಿಯಾಗಿ ತೋರಿಸೋದ್ರಲ್ಲಿ ಒಂದು ಚಪಲ. ಯಾರನ್ನೂ ವಿರೋಧಿಸಲ್ಲ, ಅವನು ಲೋಕ ಕಾರುಣ್ಯದಿಂದ ಕೂಡಿದ ಮಹಾತ್ಮ. ಅವನು ಯಾರನ್ನೂ ಖಂಡಿಸಲಿಲ್ಲ. ಅವನ ಅನುಯಾಯಿಗಳು ಬೇಕಾದ್ರೆ ಆಮೇಲೆ ಖಂಡಿಸಿದ್ದಿರ್ಬೋದು. ಆದರೆ ನಾವು ನೋಡೋ ಹಾಗೆ ಬೌದ್ಧ ರಾಜರಾಗಲಿ, ಜೈನ ರಾಜರಾಗಲಿ, ಹಿಂದೂ ರಾಜರಾಗಲಿ ಎಲ್ಲರೂ ಎಲ್ಲ ವಿದ್ಯೆಗಳನ್ನೂ ಪೋಷಿಸ್ತಾ ಇದ್ರು. ಹೀಗೆ ಖಂಡಿಕೆಗಳು, ಸಿಂಗಲ್ ಸಬ್ಜೆಕ್ಟ್ ಮಾಡುವಂಥ ಗುರುಕುಲಗಳು ಇದ್ವು. ಕೂಳಿ ಮಟ್ಟದ ಪಾಠಶಾಲೆಗಳು, ಪ್ರಾಥಮಿಕ ಮಟ್ಟದ ಶಿಕ್ಷಣ ಕೊಡೋ ಪಾಠಶಾಲೆಗಳು ಇದ್ವು, ಮತ್ತು ದೊಡ್ಡ ಗುರುಕುಲಗಳು ಇದ್ವು. ಗುರುಕುಲಗಳಿಗೆ ಸಾಮಾನ್ಯವಾಗಿ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಗುರುಕುಲ ಆಗಿರ್ತಾ ಇದ್ವು. ಚಿಕ್ಕ ಗುರುಕುಲಗಳು, ದೊಡ್ಡ ಗುರುಕುಲಗಳು ಘಟಿಕಾ ಸ್ಥಾನ ಅಥವಾ ಘಟಿಕಾ ಅಂತ ಕರೀತಾರೆ. ಈ ಘಟಿಕಾ ಸ್ಥಾನದಲ್ಲಿ ಅವನು ಅಷ್ಟು ವರ್ಷ ವ್ಯಾಸಂಗ ಮಾಡಿ ಮುಗಿಸಿ ಆದಮೇಲೆ ಅವನಿಗೆ ಒಂದು ಪರೀಕ್ಷೆ ಮಾಡೋರು. ಅದಕ್ಕೆ 2 ಥರ ಕತೆ ಹೇಳ್ತಾರೆ. ಒಂದು, ಘಟಿಕಾ ಸ್ಥಾನದಲ್ಲಿ ಕಲಿಸುವ ಅವನೇನು ಕಲ್ತಿದ್ದಾನೋ, ಅವನು ಯಾವುದರಲ್ಲಿ ಸ್ಪೆಷಲೈಸ್ ಆಗಿದ್ದಾನೋ ಅದು, ಮತ್ತು ಸಾಮಾನ್ಯ ಜನರಿಕ್ ವಿದ್ಯೆಗಳು, ಅದಷ್ಟನ್ನು ಅವನು ತಿಳ್ಕೊಂಡಾದ್ಮೇಲೆ ಗುರು ಹೇಳ್ತಾನೆ. ಬೇರೆ ಬೇರೆ ಗುರುಕುಲಗಳ, ಬೇರೆ ಬೇರೆ ಊರಿನ ದೊಡ್ಡ ದೊಡ್ಡ ಪಂಡಿತರನ್ನ, ನಮ್ಮ ಗುರುಕುಲದ ಶಿಷ್ಯರನ್ನ ಎಲ್ಲ ಕೂಡಿಸಿ ದೊಡ್ಡ ಪರಿಷತ್ ಮಾಡ್ತಾರೆ. ನನ್ನ ಈ ಶಿಷ್ಯ ಅಥವಾ ಶಿಷ್ಯೆ ಇಷ್ಟು ತಿಳ್ಕೊಂಡಿದ್ದಾರೆ, ಇವರನ್ನು ನಾವು ಪಂಡಿತ ಅಂತ ಒಪ್ಪಿಕೊಳ್ಳೋಣ, ನೀವೆಲ್ಲ ಪರೀಕ್ಷೆ ಮಾಡ್ಬೋದು ಅಂತ. ಆಗ ಶುರುವಾಗುತ್ತೆ ಪರೀಕ್ಷೆ. ಬಾಹುಬಲಿ ಸಿನಿಮಾಲಿ ಒಂದು ಚಿಕ್ಕ ಸೀನ್ ಬರುತ್ತೆ, ಹಿಂಗೆ ನಿಂತಿರ್ತಾರೆ, ಎಲ್ಲ ಪ್ರಶ್ನೆ ಕೇಳ್ತಿರ್ತಾರೆ ಪಂಡಿತರು, ಹಿಂಗೆ ಬಂದು ಹೋಗುತ್ತೆ. ಮತ್ತೆ ಹೆಚ್ಚು ಕಡಿಮೆ ಆ ಥರನೇ ಎಲ್ಲ ಪರೀಕ್ಷೆ. ಕ್ವೆಶನ್ ಪೇಪರ್ ಮೊದಲೇ ಕೊಟ್ಟಿಲ್ಲ, ಸಿಲೆಬಸ್ ಮೊದಲೇ ಹೇಳಿಲ್ಲ, ನಂಗೆ ಗಣಿತ ಬರುತ್ತೆ ಅಷ್ಟೇ, ಗಣಿತದಲ್ಲಿ ಏನು ಬೇಕಾದ್ರೂ ಕೇಳ್ಬೋದಲ್ಲ. ಅದು ಏನು ಮೌಖಿಕ ಯೋಚನೆ ಮಾಡಿ ಬರೆಯುವಂಥದ್ದಲ್ಲ. ಆ ಕ್ಷಣದಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು, ಎಷ್ಟು ಆತ್ಮವಿಶ್ವಾಸ ಇರಬೇಕು,
ಇಂಥ ಚಾಕಚಕ್ಯತೆ ಇರಬೇಕು ಮತ್ತು ಅಂಥ ಒಂದು ಸಭೆಯನ್ನು ಎದುರಿಸೋ ಧೈರ್ಯ ಹೇಗಿರಬೇಕು. ಅದಕ್ಕೆ ಅಭ್ಯಾಸ ಮೊದಲಿಂದ ಆಗ್ಬಿಟ್ಟಿರ್ತಲ್ಲ. ಪ್ರತಿದಿನ ಪರಿಷತ್ತು, ಪ್ರತಿದಿನ ಚರ್ಚೆ ನಡೆದು ಮಗುವಿಗೆ ಈಗ ಬಬ್ಬ ಅನ್ನೋದು, ಹೆದರ್ಕೊಳ್ಳೋದು, ಬೆದರ್ಕೊಳ್ಳೋದು, ಪರೀಕ್ಷೆ ಬಂದ ತಕ್ಷಣ ಟೆನ್ಷನ್ ಆಗೋದು, ತಲೆ ತಿರುಗಿ ಬೀಳೋದು, ಡಿಪ್ರೆಷನ್. ಯಾಕೆ? ಅದನ್ನು ಎದುರಿಸೇ ಇಲ್ವಲ್ಲ. ಹಿಂದೆ ಹಾಗಲ್ಲ, ಹೀಗೆ ಮಾಡೋರು. ಸೊ ಈ ಪರಿಷತ್ತುಗಳು ನೋಡಿ ಕೇಳಿ ಒಂಥರ ಓರಿಯೆಂಟ್ ಆಗಿಬಿಟ್ಟಿರೋರು. ಈ ಥರ ಅವನನ್ನು ಆ ಕ್ಷಣದಲ್ಲಿ ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ಗೊತ್ತಿದ್ರೆ ಚೆನ್ನಾಗಿ ಹೇಳಬೇಕು, ಗೊತ್ತಿಲ್ಲ ಅಂದರೆ ಇಲ್ಲ ನನಗಿನ್ನೂ ಗೊತ್ತಿಲ್ಲ, ತಿಳ್ಕೊಂಬರ್ತೀನಿ ಅಂತ ಹೇಳೋ ವಿನಮ್ರತೆ ಇರಬೇಕು. ಎಲ್ಲ ರೀತಿಯಲ್ಲೂ ಅವನು ಹೇಳ್ಕೊಂಡ್ರೆ, ಈಗ ವೇದವನ್ನು ಚೆನ್ನಾಗಿ ಕಲ್ತಿದ್ದಾನೆ, ಇವನು ಒಬ್ಬ ಭಟ್ಟ, ಶಾಸ್ತ್ರಿ, ಉಪಾಧ್ಯಾಯ ಅಥವಾ ದ್ವಿವೇದಿ, ಚತುರ್ವೇದಿ, ತ್ರಿವೇದಿ, ಏನೋ ಒಂದು ಬಿರುದು ಕೊಡೋರು. ಎಲ್ಲರೂ ತುಂಬಿದ ಸಭೆಯಲ್ಲಿ ಹೊಗಳಿ ಒಂದು ಶಾಲು ಹೊದಿಸಿ ಒಂದು ಕಂಕಣ ಹಾಕಿ ಎಲ್ಲ ಮಾಡಿ ಹೇಳೋರು. ಮತ್ತು ಘಟಿಕೆಯಲ್ಲಿರುವ ಅಷ್ಟೂ ವಿದ್ಯೆಗಳನ್ನು ಇವರು ಓದಿ ಮುಗಿಸಿದ್ದಾರೆ ಅನ್ನುವಾಗ ಘಟಿಕಾ ಸಾಹಸಿ ಅನ್ನುವ ಹೆಸರು ಕೊಡೋರು. ಘಟಿಕಾ ಸಾಹಸಿ. ಮಹಾರಾಷ್ಟ್ರದಲ್ಲಿ ಘಾಯ್ಸಾಸ್ ಅಂತ ಒಂದು ಸರ್ನೇಮ್ ಇದೆ. ಘಟಿಕಾ ಸಾಹಸಿ ಆದಂಥವನ ಅಪಭ್ರಂಶ ಅದು ಘಾಯ್ಸಾಸ್ ಅಂತ. ಹೀಗೆ ಹೇಳ್ತಾರೆ, ಘಟಿಕಾ ಸಾಹಸಿಗಳಾಗ್ತಾರೆ. ಇನ್ನೊಂದು ಹೇಳ್ತಾರೆ, ಘಟ ಅಂತಂದರೆ ಮಡಕೆ ತುಂಬ ಚೀಟಿಗಳು ಹಾಕ್ಬಿಡೋರಂತೆ. ಅವನು ಹಿಂಗೆ ಎತ್ತಬೇಕು, ಯಾವ ಚೀಟಿಯಲ್ಲಿ ಏನು ಬರುತ್ತೋ ಅದ್ರ ಬಗ್ಗೆ ಅವನು ವ್ಯಾಖ್ಯಾನ ಮಾಡಿ ಡಿಬೇಟಿಗೆ ರೆಡಿ ಆಗಬೇಕು. ಅದರಲ್ಲಿ ಅವನು ಗೆದ್ದರೆ, ಎಲ್ಲರನ್ನು ಮೆಚ್ಚಿಸಿದ್ರೆ ಆಗ ಅವನು ಘಟಿಕಾ ಸಾಹಸಿ ಅಂತ. ಹೀಗೂ ಕೂಡ ಒಂದು ಕಥೆ ಇದೆ. ನಮ್ಮ ಇವತ್ತಿನ ಪರೀಕ್ಷೆಗೂ ಮೊದಲೇ ಹೇಳಿಕೊಟ್ಟು 10 ವರ್ಷದ ಕ್ವೆಶ್ಚನ್ ಪೇಪರ್ಸ್ನೂ ಬೈಹಾಟ್ ಮಾಡಿಸಿ, ಟೀಚರು ಹೇಳಿಕೊಟ್ಟು ಇದಿಷ್ಟು ಬರುತ್ತೆ ಅಂತ ಹೇಳಿ ಅದರಲ್ಲಿ ಐಚ್ಛಿಕ ಆಪ್ಷನ್ಸ್ ಬೇರೆ ಕೊಟ್ಟು, ಎಲೆಕ್ಟಿವ್ಸ್ ಕೊಟ್ಟು ಎಲ್ಲ ಮಾಡಿ ಅಭ್ಯಾಸ ಮಾಡಿಸಿ, ಪ್ರಿಪ್ರೇಟರಿ ಎಕ್ಸಾಮು ಮಾಡಿಸಿ, ಇಷ್ಟು ಮಾಡಿಸಿದ್ಮೇಲೆ 100 ಔಟ್ ಆಫ್ 100 ತೆಗೆಯೋದು ಎಷ್ಟು ಕಷ್ಟ ಇದೆ. ಅಷ್ಟೇ ಸ್ಟ್ರೆಸ್ಸು. ಏನಾದ್ರು ಓರಲ್ ಎಕ್ಸಾಮ್ ಕೊಟ್ಬಿಟ್ರೆ ಎಷ್ಟು ಜನಕ್ಕೆ ಧೈರ್ಯ ಇದೆ ತೆಗೆದುಕೊಳ್ಳೋಕ್ಕೆ. ಎಕ್ಸಾಕ್ಟ್ಲಿ, ಹೌದು. ಅವತ್ತಿನ ಪರೀಕ್ಷೆಯಲ್ಲಿ ನಿಜವಾದ ಚಾಲೆಂಜ್ ಇತ್ತು ಅಂತ ಗೊತ್ತಾಯ್ತು. ಹೌದು. ಸಂವಹನ ಕೌಶಲ ಇತ್ತು, ಆತ್ಮವಿಶ್ವಾಸ ಆಯಿತು. ಜಿಹ್ವಾಗ್ರೇ ಷಟ್ಶಾಸ್ತ್ರಂ ಅಂತ 6 ಶಾಸ್ತ್ರಗಳು ನಾಲ್ಗೆ ತುದಿ ಮೇಲೆ ಇರಬೇಕು ಅಂತ. ಹೀಗೆ ತುಂಬ ಭವ್ಯವಾದಂಥ ಒಂದು ಗುರುಕುಲ ಪದ್ಧತಿ. ಇನ್ನೂ ಅದ್ರ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ವಿಚಾರಗಳ ಬಗ್ಗೆ ಇನ್ನೂ ನೋಡೋಣ, ಮುಂದೆ ನೋಡೋಣ. ಖಂಡಿತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.